ಯೋಂತಃಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವದಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ಶ್ರೀ ವೇದಾಂತ ಮಹಾಜಲಂ ಹಿ ಪರಿತಃ ಸಂಯೋಜ್ಯ ಸೂತ್ರಾಹಿಪಂ ಸದ್ವಾತಾಗಮಪೋಷಿತಾತ್ಮಹೃದಯಂ ತತ್ಪೂರ್ವಪಕ್ಷಾಸುರೈಃ ಸಿದ್ಧಾಂತೋಕ್ತಿ ಸುರೇಶ್ವರೈಶ್ಚ ಮತಿತೋ ಯಕೃಷ್ಣದುಗ್ಧಾಂಬುಧಿಃ ಸ್ವೀಯಾನಾಂ ಅಮೃತಂ ಪ್ರಯಚ್ಛತಿ ಸಮಾಂ ಪಾಯಾದ್ಗುಣೋದ್ಯನ್ಮಣಿಃ ಸಚ್ಚಾಸ್ತ್ರೋದಿತವರ್ತ್ಮನಾ ಪದಮಿದಂ ಧ್ಯಾಯನ್ಮದಂಕಾಂಕಿತೋ ಮನ್ಮಂತ್ರಂ ಜಪಶಾಸ್ತ್ರ ಸಂಪದಮತೋ ದಾಸ್ಯಾಮಿ ಭಾಗ್ಯೈಃ ಸಹ ತತ್ವತ್ವಾನ್ಯತಿಬೋಧಯಾಮಿ ತದನು ಪ್ರಾಪ್ಯೋ ಮದಂಗ್ರಿರ್ಭವೇತ್ ಇತ್ಯಾಘೋಷಯತೀವ ಯಕ್ಕರಚಯೈಃ तं ವಾಜಿವಕ್ತ್ರಂ ಭಜೆ ಸಿಂಜನ್ನೂ ಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ ಮದ್ಯಾಂ ಲಸತ್ಕಂಕಣಾಂ ಶಂವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ ಸತ್ಸಂಗಮಾನಸ ಸರೋವರ ಮಧ್ಯವರ್ತಿ ಕೃಷ್ಣಾಂಗ್ರಿಚಾರು ಕಮಲಾರ್ಪಿತ ಚಿತ್ತವೃತ್ತಿಃ ಶಾಸ್ತ್ರಾತಿ ಮಂಜುಪದರಂಜಿತ ರಮ್ಯ ಸಂಸತ್ ಆಸ್ಮಾಕ ಹೃತ್ಸರಸಿಜೇಸ್ತು ಸಮದ್ವಹಂಸಃ ಶ್ರೀನಾಥ ಕೀರ್ತ್ಯಂಬುಜ ಸೇವ್ಯಗಂಧಂ ಪ್ರಾಣಸ್ಸ ಸಂಗೃಹ್ಯ ವಿಹರ್ತುಮೀಷ್ಟೆ ಸೋಹಂ ತದೀಯಾಗಮ ವಿಸ್ತೃತಂ ತಂ ವಾಣೀಮುಖಂ ವಾಸಯಿತುಂ ವೃಣೋಮಿ ಹಯಾಸ್ಯ ನಾಸಾ ಪುಟಜಾತವಾತ ವಿಘಾತದೂತಾಘಪಲಾಲಜಾತಃ ಮುನೀಶ ವಾಗೀಶ ಸುತಃ ಸುರಮ್ಯಾಂ ಹರೇ ಕಥಾಂ ಶಂಸತಿ ವಾದಿರಾಜಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ರಾಜರು ಕೃಷ್ಣನ ಲೀಲೆಯನ್ನ ವರ್ಣನೆ ಮಾಡುತ್ತಾ ಭಗವಂತನನ್ನ ಆಡಿ ಕೊಂಡಾಡುವಾಗ ಯಶೋದೆಗೆ ಅವಳ ಕಾಲ ಹೋದದ್ದೇ ಗೊತ್ತಾಗಲಿಲ್ಲ. ಅಷ್ಟು ಆನಂದವನ್ನ ಭಗವಂತ ಕೊಡ್ತಾ ಇದ್ದ ಕೃಷ್ಣನಾಗಿ ಅಂತ. ಭಗವಂತನ ಆ ಆನಂದವನ್ನ ಸವಿದು ಯಶೋದಾದೇವಿ ಪರಮಾನಂದ ತುಂದಿಲಳಾಗಿದ್ದಂತೆ. ಅಷ್ಟು ಆನಂದ. ಅದಕ್ಕೆ ದಾಸರೊಂದು ಕಡೆ ಹೇಳ್ತಾರೆ, ಏನು ಸುಕೃತವ ಮಾಡಿದಳು ತಾ ಯಶೋದೆ ಗಾನಲೋಲನ ಮುಖವ ಮುದ್ದಿಸುವಳಂತೆ. ಆ ಗಾನಲೋಲನ ಮುಖವನ್ನ ಮುದ್ದಿಸುವ ಯೋಗ ಯಾರಿಗೂ ಸಿಗಲಿಲ್ಲ, ಅದು ಯಶೋದೆಗೆ ಸಿಕ್ತಂತೆ. ಎಂಥ ಸುಕೃತ ಅವಳದ್ದು ಅಂತ ಹೇಳ್ತಾರೆ. ಆ ಭಗವಂತನು ಕೂಡ ಅವಳ ಜೊತೆಯಲ್ಲೇನೆ ತೊದಲು ನುಡಿಗಳಲ್ಲಿ ಮಾತಾಡ್ತಾ ಅವಳಿಗೆ ಕೊಡ್ತಾ ಇದ್ದ ಆನಂದ ಒಂದೊಂದು ಅಪರಿಮಿತವಾಗಿತ್ತು ಅಂತ ಹೇಳಿದ್ದಾರೆ. ಹೀಗೆ ಪರಮಾತ್ಮ
ತೊಟ್ಟಿಲಲ್ಲಿ ಮಲಗಿದಾಗ ಮಾತಾಡ್ತಾ ಮಾತಾಡ್ತಾ ಮಲಗಿದ. ಆ ತೊಟ್ಟಿಲು ಕೂಡ ಒಂದೊಂದು ಅನುಸಂಧಾನವನ್ನು ಕೊಡ್ತಾ ಇತ್ತಂತೆ. ಹಾಗಿತ್ತು ಆ ತೊಟ್ಟಿಲು ಅಂತ ಹೇಳ್ತಾರೆ. ಬಹಳ ಸುಂದರವಾಗಿತ್ತಂತೆ. ಭಗವಂತ ಮಲಗುವಂತ ತೊಟ್ಟಿಲು ಎಷ್ಟು ಚೆನ್ನಾಗಿತ್ತು. ಅದಕ್ಕೆ ನಾವು ಹಾಕಿದಂತೆ ತೊಟ್ಲಿಗೆ ಯಾವುದೋ ತೊಟ್ಲನ್ನು ಕಟ್ಟಿ ಏನೋ ಮಕ್ಕಳನ್ನು ಮಲಗಿಸ್ಬೇಕು, ಒಂದು ತೊಟ್ಲಾಗಬೇಕು ಅಂತ ಕಟ್ಟಿರ್ತೇವೆ. ಯಾವುದೋ ಇವತ್ತಿನ ಕಾಲದ್ದೆಲ್ಲ ತೊಟ್ಲು ಅಂತ ಹೇಳಿದ್ರೆ ಅದಕ್ಕೇನೇನೋ ಪ್ಲಾಸ್ಟಿಕ್ ಅದು ಇದು ಅಂತ ಸೇರಿ ಎಲ್ಲ ಮಾಡಿ ಅದನ್ನು ತಯಾರು ಮಾಡಿರ್ತಾರೆ. ಆದ್ರೆ ಭಗವಂತ ಮಲಗಿದಂತ ತೊಟ್ಲು ಹೇಗಿತ್ತು ಅಂದ್ರೆ ಊದದ ತೊಟ್ಲಂತೆ. ಅದು ಒಂದೊಂದು ಮನೆಗಳು ಕೂಡ ಅದರ ಎತ್ತರ ಹೇಗಿತ್ತು, ದೊಡ್ಡ ಮನೆಗಳು. ಆ ಮನೆಗಳಲ್ಲಿ ಮೇಲೆ ಸರಪಳಿ ಹಾಕ್ತಿದ್ರಂತೆ. ಆ ಸರಪಳಿ ಹಾಕಿ ಒಂದು ತೊಟ್ಲು ಕಟ್ತಾ ಇದ್ರು. ಆ ತೊಟ್ಲಿಗೆ ಹಾಕಿದಂತ ಸರಪಳಿ ಏನು ಸಾಮಾನ್ಯದ್ದಲ್ಲ, ಬಂಗಾರದ್ದೇ ಸರಪಳಿ ಅಂತೆ. ಬಂಗಾರದ ಸರಪಳಿಗಳನ್ನು ಹಾಕಿ ಬಂಗಾರದ ತೊಟ್ಲಲ್ಲೇ ಮಲಗಿಸ್ತಿದ್ರಂತೆ. ಭೂಮಿಯ ಚಿನ್ನದ ತೊಟ್ಟಿಲ ಮಾಡಿ ಸೋಮ ಸೂರ್ಯರೆಂಬ ಕಲಶಗಳ ಹೂಡಿ. ಈ ರೀತಿ ಪರಮಾತ್ಮನನ್ನ ಮಲಗಿಸುವಾಗ ಚಿನ್ನದ್ದೇ ತೊಟ್ಲು, ಇಡೀ ಭೂಮಂಡಲವನ್ನೇ ಬ್ರಹ್ಮಾಂಡವನ್ನೇ ತೊಟ್ಲು ಮಾಡಿಕೊಳ್ತಿದ್ದ. ಆ ತೊಟ್ಲಲ್ಲಿ ಭಗವಂತ ಮಲಗುತ್ತಿದ್ದಂತೆ. ಮಲಗಿದಾಗ ಆ ತೊಟ್ಟಿಲನ್ನ ಅದಕ್ಕೂ ಒಂದು ಹಗ್ಗ ಕಟ್ಟಿರ್ತಿದ್ಲು, ಬಂಗಾರದ್ದೇ ಹಗ್ಗ. ಆ ಬಂಗಾರದ ಹಗ್ಗದಿಂದ ಯಶೋದೆ ಆ ಕಡೆ ಕೆಲಸ ಮಾಡ್ಕೊಳ್ತಾ ಹಗ್ಗವನ್ನು ಎಳಿತಾ ಇದ್ದಂತೆ. ಒಮ್ಮೆ ಎಳೆಯೋದು, ಅದನ್ನು ಬಿಡೋದು. ಒಮ್ಮೆ ಎಳೆದು ಬಿಟ್ಟರೆ ಸಾಕು, ಅದು ಈ ತುದಿಯಿಂದ ಆ ತುದಿ ತನಕ ಹೋಗ್ತಿತ್ತಂತೆ. ಅದರಲ್ಲಿ ವಾಜರಾಜ ಸ್ವಾಮಿಗಳು ಯೋಚನೆ ಮಾಡಿ ಹೇಳುತ್ತಾರೆ, ಕಲ್ಪನೆ ಮಾಡ್ತಾರೆ, ಎಷ್ಟು ಅದ್ಭುತವಾಗಿದೆ. ಭಗವಂತನ ಸೇವೆ ಯಾರು ಮಾಡ್ತೀರೋ ಅವ್ರ ಹತ್ರಕ್ಕೆ ಭಗವಂತ ಬರ್ತಾನೆ, ಯಾರು ಸೇವೆ ಮಾಡೋದಿಲ್ವೋ ಅವರಿಂದ ದೂರ ಹೋಗ್ತಾನೆ ಅನ್ನೋದು ತೊಟ್ಲೇ ತೋರಿಸಿಕೊಡ್ತಾ ಇದೆ. ಏವೈ ವಿಠ್ಠಲ ಸೇವಕಾ ಶುಭದಿಯ ತೇಷಾಂ ಸ ಲಭ್ಯಸ್ತ್ವಿತಿ ಪ್ರಾಯೋ ಜ್ಞಾಪಯಿತುಂ ಮುರದ್ವಿಷಮಿತಃ ಸಂಪ್ರಾಪಯಂತೆ ಕದಾ ಅನ್ಯೇಷಾಂ ಸಹಿ ದೂರಗಸ್ತ್ವಿತಿ ತತಃ ಪ್ರಾಪ್ತಂಚ ಸಂಕುರ್ವತಿ ದೋಲಾಸನ್ಮಣಿ ಮಂಡಿತಾ ವಿಜಯತೆ ಸ್ವಾನಂದ ಮೂರ್ತೆ ಶಿಶೋ. ತೊಟ್ಟಿಲನ್ನ ಎಳೆಯೋದು ಅಂದ್ರೆ ಭಗವಂತನ ಸೇವೆ ಮಾಡೋದು ಅಂತ ಅರ್ಥ. ಆ ಭಗವಂತನ ಸೇವೆಗೆ ಅಂತ ತೊಟ್ಲು ಎಳೆದ್ರೆ ಭಗವಂತ ಹತ್ತಿರಕ್ಕೆ ಬರ್ತಾನೆ. ಇಲ್ಲ ನಾವು ಸೇವೆ ಮಾಡಲ್ಲ ಅಂತ ತೊಟ್ಲನ್ನು ಕೈ ಬಿಟ್ವಿ ಅಂತ ಆದ್ರೆ ಅಲ್ಲಿಂದ ತೊಟ್ಲೇನಾಗತ್ತೆ, ದೂರ ಹೊರಟೋಗುತ್ತೆ. ಯಾರು ಸೇವೆ ಮಾಡುತ್ತಾರೋ ಅವನಿಗೆ ಹತ್ತಿರಕ್ಕೆ ಬರ್ತೀನಿ, ಯಾರು ಮಾಡೋದಿಲ್ಲೋ ಅವನಿಂದ ದೂರ ಹೋಗ್ತೀನಿ ಅನ್ನೋದನ್ನ ಆ ತೊಟ್ಟಿಲೇ ತೋರಿಸ್ತಾ ಇತ್ತಂತೆ. ಹೀಗೆ ಒಂದೊಂದು ಅನುಸಂಧಾನಗಳು ಕೂಡ ಅದನ್ನೇ ನಿನ್ನೆ ದಿವಸ ಹೇಳಿದಂತೆ ಮಕ್ಕಳಾಡಿಸುವಾಗ ಮಡದಿಯೊಳಕ್ಕರದಿ. ಎಲ್ಲಾ ಕಾಲದಲ್ಲೂ ಕೂಡ ದೇವಕಿ ತನಯನ ಸ್ಮರಣೆಯನ್ನ ಮಾಡಬೇಕು. ಮಕ್ಕಳನ್ನು ಏನ್ ಆಡಿಸ್ತಾ ಇದ್ರು ಕೂಡ ಹೀಗೆ ಆ ಭಗವಂತ ತೊಟ್ಟಿಲಲ್ಲೇ ಲೀಲೆಯನ್ನ ತೋರಿಸಿದ. ಆಮೇಲೆ ಪರಮಾತ್ಮನಿಗೆ ಇನ್ನೂ ಸ್ವಲ್ಪ ದೊಡ್ಡವನಾಗ್ತಿದ್ದಾನಂತೆ. ಅವನು ದೊಡ್ಡವನಾದಂತೆ ನಿಧಾನವಾಗಿ ಅವನು ಅಂಬೆಗಾಲನ್ನು ಇಟ್ಟ. ಆ ಅಂಬೆಗಾಲನ್ನ ಇಟ್ಟುಕೊಂಡು ಹೋಗ್ತಾ ಇದ್ದಾನಂತೆ. ಭಗವಂತ ಯಾಕೆ ಅಂಬೆಗಾಲಿಟ್ಟ ನೋಡಿ, ನಾವೇನ್ ಅನ್ಕೊಳ್ತೇವೆ, ಏನೋ ಅಂಬೆಗಾಲಿಟ್ಟ ಅಂತ ಆದ್ರೆ ಒಂದು ಸಣ್ಣ ಕೂಸು ಮನೆಯಲ್ಲಿ ಒಂದು ಹೊಸ್ತಲು ದಾಟಿದರೆ ಅಥವಾ ಅಂಬೆಗಾಲಿಟ್ರೆ ಮನೆಯಲ್ಲಿ ಏನೋ ಪಾಯಸ ಮಾಡ್ಕೊಂಡು ಕುಡಿದು ಬಿಡ್ತೀವಿ, ಸಂಪ್ರದಾಯ ಅಷ್ಟೇ ಅಂತ ಮಾಡಿಬಿಡ್ತೀವಿ, ಏನೋ ಮಾಡಿಬಿಡ್ತೀವಿ. ಆದ್ರೆ ಎಷ್ಟು ಅನುಸಂಧಾನಗಳು ಏನೆಲ್ಲ ಮಾಡ್ತಾರೆ. ವಾದರಾಜ ಸ್ವಾಮಿಗಳು ಸಂಸಾರ ಮಾಡಲಿಲ್ಲ, ಅವರು ಬಾಲ ಸನ್ಯಾಸಿಗಳು. ಆದರೂ ಕೂಡ ಎಷ್ಟು ಭಗವಂತನ ಲೀಲೆ ವರ್ಣನೆ ಮಾಡುವಾಗ ಯಾವ ರೀತಿ ಕಂಡಿದ್ದಾರೆ ನೋಡಿ. ಒಂದೊಂದು ಲೀಲೆಗಳು ಕೂಡ ಪರಮಾದ್ಭುತವಾಗಿ ಕಂಡಿದೆ. ಭಗವಂತ ಅಂಬೆಗಾಲಿಟ್ಟ ಅಂದ್ರೆ ಅದರಲ್ಲೊಂದು ಅರ್ಥ ಇದೆ ಅಂತೆ. ಏನ್ ಅಂಬೆಗಾಲಿಡೋದ್ರಲ್ಲಿ ಅರ್ಥ ಇದೆ ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ. ಅನೇಕ ಲೋಕಾನ್ ಉದರೇ ವಿದಾಯ ಯಯೇಷ ಶೇತೆ ಸ್ಮಲಯಾಂಬು ಮಧ್ಯೆ ಶಿಶುಷ ಸಂದರ್ಶಯಿತುಂ ಸಲಜ್ಜಃ ಕೃಶೋದರಂ ಜಾನುಚರೋ ಬಭೂವ. ಅದಕ್ಕೆ ಭಗವಂತನಿಗೆ ಸಂಕೋಚ ಆಯ್ತಂತೆ. ಭಗವಂತನಿಗೆ ಸಂಕೋಚ ಆದದ್ರಿಂದಾಗಿ ಅಂಬೆಗಾಲಿಟ್ಟಂತೆ ಪರಮಾತ್ಮ. ಏನ್ ಅದ್ಭುತ. ಅವನಿಗೆ ಸಂಕೋಚ ಆಗಿದ್ದಕ್ಕೆ ಅಂಬೆಗಾಲಿಡೋದೆ ಏನ್ ಅರ್ಥ ನೋಡಿ. ಯಾಕೆ ಸಂಕೋಚ ಆಯಿತು ಏನು ಅಂತ ಕೇಳಿದ್ರೆ ಹೇಳ್ತಾರೆ, ಭಗವಂತನಿಗೆ ಮೇಲೆ ಆಗುವಾಗ ದೇವತೆಗಳೆಲ್ಲ ಅಂತರಿಕ್ಷದಲ್ಲಿ ನಿಲ್ತಾ ಇದ್ರಂತೆ. ದೇವತೆಗಳಿಗೆ ಭಗವಂತ ಗೊತ್ತು, ನಮಗ್ ಗೊತ್ತಿಲ್ಲ ಅಷ್ಟೇ. ಆದ್ರೆ ದೇವತೆಗಳಿಗೆಲ್ಲ ಇವನು ಭಗವಂತ ಅಂತ ಗೊತ್ತು. ಅದಕ್ಕೆ ದೇವತೆಗಳು ಮೇಲಿಂದ ನೋಡುವಾಗ ಭಗವಂತನನ್ನ ನೋಡಿ ತಮಾಷೆ ಮಾಡಿದ್ರಂತೆ. ಏನ್ ತಮಾಷೆ ಮಾಡಿದ್ದು? ಭಗವಂತ ನೀನು ಇಡೀ ವಿಶ್ವವನ್ನೇ ನಿನ್ನ ಉದರದಲ್ಲಿ ಹೊತ್ತುಕೊಂಡಿದ್ದಿ, ಇಡೀ ಪ್ರಪಂಚವನ್ನು ನಿನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದಿ. ಇಷ್ಟು ದೊಡ್ಡ ಪ್ರಪಂಚ ಇಟ್ಟುಕೊಂಡಂತ ನೀನು ಇವತ್ತು ನೋಡಿದ್ರೆ ಸಣ್ಣ ಕೂಸಾಗಿದ್ದಿ, ನಿನ್ನ ಹೊಟ್ಟೆ ನೋಡಿ ಎಷ್ಟು ಸಣ್ಣದಿದೆ ಅಂತ ಹೇಳಿದ್ರಂತೆ. ಎಷ್ಟು ಸಣ್ಣ ಹೊಟ್ಟೆ ನಿಂದು ಅಂತ. ದೊಡ್ಡ ಪ್ರಪಂಚ ಇಟ್ಟುಕೊಂಡು ಹೊಟ್ಟೆ ಮಾತ್ರ ಸಣ್ಣದು ನೋಡಿ ನಿನಗೆ ಅಂತ ಹೇಳಿದ್ರು.
ಅದಕ್ಕೆ ಭಗವಂತ ಏನು ಮಾಡಿದ್ನಂತೆ, ನನ್ನ ಹೊಟ್ಟೆ ನೋಡಿದ್ರಲ್ವ ನೀವು ತಮಾಷೆ ಮಾಡೋದು, ಹೊಟ್ಟೆನೇ ತೋರಿಸಲ್ಲ ಅಂತ ಅಂಬೆಗಾಲಿಟ್ನಂತೆ ಪರಮಾತ್ಮ. ಹೊಟ್ಟೆ ಅಂಬೆಗಾಲಿಟ್ರೇನಾಗತ್ತೆ, ಹೊಟ್ಟೆ ನೆಲಕ್ಕೆ ಕಾಣುತ್ತದೆ, ಮೇಲ್ ಕಾಣಿಸೋದಿಲ್ಲ, ಆದ್ರಿಂದ ಅಂಬೆಗಾಲಿಟ್ನಂತೆ ಪರಮಾತ್ಮ. ಹೀಗೆ ಪರಮಾತ್ಮ ಅಂಬೆಗಾಲಿಡೋದ್ರಲ್ಲೂ ಒಂದು ಅರ್ಥ ಇದೆ ಅಂತ ಚಿಂತನೆ ಮಾಡಿದ್ರು ವಾದರಾಜರು. ಅನೇಕ ಲೋಕಾನ್ ಉದರೇ ವಿದಾಯ ಯಯೇಷ ಶೇತೆ ಸ್ಮ ಲಯಾಂಬು ಮಧ್ಯೆ ಶಿಶು ಸಂದರ್ಶಯಿತು ಸ ಲಜ್ಜ ಆಯಿತು ಪರಮಾತ್ಮನಿಗೆ, ನಾಚಿಕೆ ಆಯಿತು, ಸಂಕೋಚ, ಅದಕ್ಕೋಸ್ಕರ ಅಂಬೆಗಾಲಿಟ್ಟ. ಹೀಗೆ ಒಂದೊಂದರಲ್ಲೂ ಕೂಡ ಅನುಸಂಧಾನ ಮಾಡಬೇಕು, ಇದನ್ನೇ ಮಕ್ಕಳಾಡಿಸುವಾಗ ಅನ್ನೋದು. ಈ ರೀತಿ ಪರಮಾತ್ಮ ಅವನು ಅಂಬೆಗಾಲಿಟ್ಟಿದ್ದಾನೆ. ನಿಧಾನವಾಗಿ ಹೆಜ್ಜೆ ಇಡ್ತಾ ಇದ್ದಾನಂತೆ ಪರಮಾತ್ಮ. ಹೆಜ್ಜೆ ಇಟ್ಟುಕೊಂಡು ಹೊರಗೆ ಹೋಗ್ತಾ ಇದ್ದಾನೆ, ಅಂಗಳಕ್ಕೆ ಹೋಗ್ತಾ ಇದ್ದಾನೆ. ಅಂಗಳದಲ್ಲೆಲ್ಲ ಆಟ ಆಡ್ತಾ ಇದ್ದಾನಂತೆ ಭಗವಂತ. ನಿಧಾನ ಅಂಗಳದಲ್ಲಿ ಆಟ ಆಡ್ತಾ ಇದ್ದವನು ಪಕ್ಕದ ಮನೆಗೆ, ಆ ಕಡೆ ಪಕ್ಕದ ಮನೆಗೆ, ಅಲ್ಲಿ ಇಲ್ಲಿ ಅಂತ ಎಲ್ಲಾ ಕಡೆ ಓಡಾಡ್ಲಿಕ್ಕೆ ಶುರು ಮಾಡಿದ. ಇಡೀ ನಂದ ಗೋಕುಲವನ್ನೇ ಅವನ ವಿಹಾರ ಮಂದಿರ ಮಾಡಿಕೊಂಡಂತೆ ಪರಮಾತ್ಮ. ಆ ರೀತಿ ಮಾಡಿಕೊಂಡು ಓಡಾಡ್ತಾ ಇದ್ದಾನಂತೆ ಪರಮಾತ್ಮ. ಏನು ಮನೆಗೆ ಹೋಗ್ತಾ ಇದ್ದಾನೆ, ಎಲ್ಲರ ಮನೆಯಲ್ಲೂ ಕೂಡ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ಕದೀತಾ ಇದ್ದಾನಂತೆ ಪರಮಾತ್ಮ. ಅವನು ಕದಿಯೋದು ಅಂದ್ರೆ ಏನು, ಆ ಕದಿಯೋದ್ರಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆನಂದವನ್ನ ಕೊಡ್ತಿದ್ದ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆನಂದ. ಭಗವಂತ ಕದೀತಾನೆ ಅಂದ್ರೆ ಅವನೇನೋ ಕದೀತಿದ್ದಾನೆ ಅಂತ ಅರ್ಥ ಮಾಡ್ಕೋಬಾರದು. ಭಗವಂತ ಕದಿಯೋದಲ್ಲ ಭಗವಂತ ಯಾವತ್ತೂ ಕೂಡ. ಯಾಕೆ ಅಂದ್ರೆ ಅವನು ಕದ್ದಿದ್ದಾನೆ ಅಂತ ತಿಳ್ಕೊಳ್ಳೇಬಾರದಂತೆ. ಯಾಕೆ, ಅದನ್ನ ಭಾಗವತದಲ್ಲೇ ಹೇಳ್ತಾನೆ ಪರಮಾತ್ಮ. ಭಾಗವತದಲ್ಲಿ ಪರೀಕ್ಷಿನ್ ಮಹಾರಾಜ ಹುಟ್ಟುವಾಗ ಉತ್ತರಾದೇವಿ ಗರ್ಭದಲ್ಲಿರುವಾಗಲೇನೆ, ಗರ್ಭದಿಂದ ಹೊರಗೆ ಬರುವಾಗಲೇ ಸತ್ತೋಯ್ತು ಕೂಸು ಸತ್ತ ಕೂಡ್ಲೇನೆ ಆಗ ಉತ್ತರಾದೇವಿ ಕೃಷ್ಣನ ಪ್ರಾರ್ಥನೆ ಮಾಡಿದ್ರೆ ಕೃಷ್ಣ ಓಡಿ ಬಂದಂತೆ. ಕೃಷ್ಣ ಓಡಿ ಬಂದು ನಿಂತ. ಆಗ್ಲೇ ಎಲ್ಲ ಬಂದಿದ್ರಂತೆ, ಎಲ್ಲಾ ಬಂದಿದ್ರು, ನೋಡ್ತಾ ಇದ್ರು. ಸತ್ತು ಕೂಸು ಯಾರು ಬದುಕಿಸ್ಲಿಕ್ಕೆ ಸಾಧ್ಯ? ಕೃಷ್ಣ ಬಂದು ಪ್ರತಿಜ್ಞೆ ಮಾಡಿದಂತೆ, ಈ ಸತ್ತ ಕೂಸನ್ನ ನಾನು ಬದುಕಿಸ್ತೇನೆ ಅಂತ ಹೇಳಿದ. ನಮಗೆಲ್ಲ ಆಶ್ಚರ್ಯ, ಕುತೂಹಲ ಏನು ಅಂದ್ರೆ, ಯಾವಾಗಲೂ ಕೂಡ ಜನರು ಮುಗಿಬಿದ್ದು ಬಡೋದು ಯಾವಾಗ ಅಂದ್ರೆ, ಎಲ್ಲೋ ಭಾಗವತ ಪ್ರವಚನ ನಡೀತಾ ಇದೆ, ಚೆನ್ನಾಗಾಗ್ತಿದೆ, ಕೃಷ್ಣನ ಕತೆ ಬರ್ರಿ ಅಂದ್ರೆ ಬರೋದಿಲ್ಲಂತೆ. ಎಲ್ಲೋ ಒಂದು ಕಡೆ ಗಣಪತಿ ಕೂಡಿಸಿದ್ದಾರೆ, ಗಣಪತಿ ಹಾಲು ಕುಡಿತಿದ್ದಾನೆ ಅಂದ್ರೆ ಬರ್ಬಿಡ್ತಾರೆ, ಕ್ಯೂ ನಿಂತು ಬಿಡ್ತಾರೆ ಜನ, ಹಾಗಿರ್ತಾರೆ. ಅದರಿಂದ ಮಹಿಮೆ ತೋರಿಸ್ತೀವಿ ಅನ್ನುವಾಗ ಎಲ್ಲರೂ ಬರ್ತಾರೆ. ಕೃಷ್ಣ ಹೇಳಿದ್ದೇ ತಡ, ಎಲ್ಲಾ ಡಾಕ್ಟರ್ಗಳು ಓಡಿ ಬಂದ್ರಂತೆ, ಏನೋ ಕೃಷ್ಣನ ಸಾಹಸ ನೋಡಬೇಕು ಅಂತ. ದೊಡ್ಡ ದೊಡ್ಡ ಡಾಕ್ಟರ್ಗಳು ಬಂದ್ರು, ಚಿಲ್ಡ್ರನ್ ಸ್ಪೆಷಲಿಸ್ಟ್ಗಳೆಲ್ಲ ಬಂದ್ರಂತೆ. ಬಂದು ನಿಂತುಕೊಂಡ್ರು, ಏನು ಬದುಕಿಸ್ತಾನೆ, ಸತ್ತ ಮಗುವನ್ನು ಹೇಗೆ ಬದುಕಿಸ್ತಾನೆ? ಕೃಷ್ಣ ಪ್ರತಿಜ್ಞೆ ಮಾಡಿದ ಭಗವಂತ. ಏನ್ ಅದ್ಭುತ ನೋಡಿ. ಕೃಷ್ಣ ಪರಮಾತ್ಮ ಹೇಳಿದಂತೆ, ಅವನು ಹೇಳಿದ ಮಾತು, ನಾನು ನನ್ನ ಜೀವನದಲ್ಲಿ ಒಂದು ದಿನವೂ ಕೂಡ ಯಾರ ಮನೆಯಲ್ಲೂ ಕೂಡ ಹಾಲು ಮೊಸರು ಬೆಣ್ಣೆ ತುಪ್ಪ ಕದ್ದಿಲ್ಲ, ನಾನು ಕಳ್ಳತನ ಮಾಡಿಲ್ಲ, ನಾನು ಯಾವ ಪರಸ್ತ್ರೀಯರನ್ನು ಕಣ್ಣೆತ್ತಿ ನೋಡಿಲ್ಲ, ನಾನು ಚೋರ ಅಲ್ಲ, ನಾನು ಜಾರ ಅಲ್ಲ, ನಾನು ಕಳ್ಳ ಅಲ್ಲ, ನಾನು ಸುಳ್ಳ ಅಲ್ಲ, ನಾನು ಹೇಳಿದ ಮಾತು ಸತ್ಯ ಆಗಿದ್ರೆ ಮಗು ಬದುಕಲಿ ಅಂತ ಹೇಳಿದ್ನಂತೆ. ಇಷ್ಟು ಹೇಳಲಿಕ್ಕೆ ಪುರುಸೊತ್ತಿಲ್ಲ, ಮಗು ಕುಯ್ ಅಂತ ಶಬ್ದ ಮಾಡಿತ್ತು. ಏನ್ ಅದ್ಭುತ. ಕೃಷ್ಣನ ಮಹಿಮೆ ಅಂದ್ರೆ ಈ ರೀತಿ. ಅಂದ್ರೆ ಭಗವಂತನ ಅರ್ಥ ಏನು? ಅಲ್ಲೇ ಒಬ್ಬ ಇದ್ದಂತೆ, ಒಬ್ಬ ಗೋಪ ಬಾಲ ಇದ್ದ. ಅಂದ್ರೆ ಅವನು ಗೋಪಾಲಕ, ಕೃಷ್ಣನ ಸ್ನೇಹಿತ. ಅವನು ಬಂದು ಕೇಳಿದಂತೆ ಕೃಷ್ಣನ, ಕೃಷ್ಣ ಏನಪ್ಪ ಹೀಗೆ ಹೇಳಿದಿ ನೀನು ಹೇಳಿದ್ದಕ್ಕೆ ಬೇರೆ ಮಗು ಬೇರೆ ಬದುಕಿಬಿಟ್ಟಿದೆ, ಏನಿದೆ ಆಶ್ಚರ್ಯ? ನೀನ್ ಚಿಕ್ಕವನಿದ್ದಾಗ ನಿನ್ನ ಜೊತೆಯಲ್ಲೇ ಬಂದು ನಾನು ಬೆಣ್ಣೆ ಕದ್ದಿದ್ದೀನಿ, ನಿನ್ ಜೊತೆ ನಾನು ಸೇರಿದ್ದೀನಿ. ಇವತ್ ನೋಡಿದ್ರೆ ನೀನು ಕಳ್ಳ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರೆ ಮಗು ಬೇರೆ ಬದುಕಿದೆ, ಏನಿದು ವಿಚಿತ್ರ ಅಂತ ಕೇಳಿದ್ರೆ ಭಗವಂತ ಹೇಳಿದ್ನಂತೆ, ನಾನು ಪ್ರತಿಜ್ಞೆ ಮಾಡಿನಂತ ನೀನ್ ಮಾಡ್ಲಿಕ್ಕೆ ಹೋಗ್ಬೇಡ, ಮತ್ತೆ ನಾನು ಮಾಡಿದ್ದೀನಿ ಅಂತ ನೀನ್ ಮಾಡಬೇಡ. ಯಾಕೆ ಅಂದ್ರೆ ಅದು ನನಗೆ ಮಾತ್ರ ಸಾಧ್ಯ, ನಾನು ಕದ್ರೆ ಅದು ಕದ್ದಂತೆ ಅಲ್ಲ. ಯಾಕೆ? ಈಶಾವಾಸ್ಯಂ ಇದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಇಡೀ ಬ್ರಹ್ಮಾಂಡ ಎನ್ನುವುದೇ ನನ್ನ ಮನೆ. ನನ್ನ ಮನೆಯಲ್ಲಿ, ನಮ್ಮ ಮನೆ ಒಳಗಡೆ ಯಾವುದೋ ಗಾಡ್ರೇಜಿಗೆ ಕೈ ಹಾಕಿ 100 ರೂಪಾಯಿ ತಗೊಳ್ತೀವಿ ಅಂದ್ರೆ ಕಳ್ಳ ಅಂತಾರೇನು? ಇದು ನನ್ನ ಮನೆ, ನನ್ನ ಮನೆಯಲ್ಲಿ ನಾನು ತಗೊಂಡದ್ದು, ಆದ್ರೆ ನಾನು ಕೊಟ್ಟದ್ದಾದ್ರಿಂದ ನಾನೇ ತಗೊಂಡಿದ್ದೀನಿ, ಕಳ್ಳ ಅನ್ನಬೇಡಿ ಅಂತ ಹೇಳ್ತಾರೆ. ಈ ಅನುಸಂಧಾನವನ್ನು ಇಟ್ಟುಕೊಂಡು ಮುಂದೆ ಕಳ್ಳತನ ಮಾಡಿದ್ದಾನೆ ಅನ್ನೋದನ್ನು ಕೇಳ್ರಿ ಅಂತ ಹೇಳ್ತಾರೆ. ಇನ್ನು ಜಾರತನ ಮಾಡಲಿಲ್ಲ, ಜಾರತನವನ್ನ ಮಾಡಿದ್ದ ಅಂತಂದ್ರೆ ಭಗವಂತ ಜಾರ ಅಲ್ಲವೇ ಅಲ್ಲ ಅಂತ. ಯಾಕೆ? ವಾದರಾಜ ಸ್ವಾಮಿಗಳೇ ಒಂದು ಕಡೆ ಹೇಳ್ತಾರೆ, ಯಾಕೆ ಪರಮಾತ್ಮ ಇದನ್ನೆಲ್ಲ ಮಾಡಿದ್ನಲ್ಲ, ಮಾಡಿದ್ದು ಯಾವಾಗ ಅಂದ್ರೆ ಅವನಿಗೆ ಇನ್ನು 8 ವರ್ಷ ಇತ್ತಷ್ಟೇ, 8 ವರ್ಷ, ಇನ್ನು 10 ವರ್ಷವೂ ಕೂಡ ಆಗಿರ್ಲಿಲ್ಲಂತವನು. ಆ 8 ವರ್ಷದ ಹುಡುಗ ಇರುವಾಗಲೇನೆ ಎಲ್ಲ ಜಾರತನವನ್ನ ಮಾಡಿದ್ದಾನೆ. ಆ ವಯಸ್ಸಿನಲ್ಲಿ ಅವನು ಜಾರತನ ಮಾಡಿದ ಅಂದ್ರೆ ಯಾರಿಗಾದ್ರೂ ಮನೋವಿಕಾರ ಆಗ್ತದೆ? ಸಣ್ಣ ಕೂಸನ್ನು ನೋಡಿದ ಏನೂ ಇಲ್ಲ. ಆದ್ರಿಂದ ವಾದಿರಾಜರು ಹೇಳ್ತಾರೆ, 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ. ಚಿತ್ತ ಸ್ತ್ರೀಯರಿಗೆ ಎರಗುವುದೇ, ಏನಾದ್ರೂ ಆಗ್ತದೆ ವಿಕಾರ? ಏನಿಲ್ಲ. ಆ ಕಾಲದಲ್ಲಿ ಮಾಡಿದ್ದಾನೆ, ಆದ್ರಿಂದ ಜಾರತನ ಮಾಡಿಲ್ಲ ಅನ್ನೋದನ್ನು ನೆನಪಿಟ್ಟುಕೊಂಡು ಈ ಕಥೆಯನ್ನು ಕೇಳಿ ಅಂತ. ಹೀಗಂತೆ ಆ ರೀತಿ ಪರಮಾತ್ಮ ಒಂದೊಂದು ಮನೆಗೆ ಹೋಗ್ತಿದ್ದಾನೆ ಕದಿಲಿಕ್ಕೆ ಅಂತ. ಕದ್ದಾಗ
ಭಗವಂತನನ್ನ ಹಿಡಿಬೇಕು ಅಂತ ಬಹಳ ಜನ ಪ್ರಯತ್ನ ಮಾಡಿದರು. ಅದಕ್ಕೆ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ವಾದಿರಾಜ ಸ್ವಾಮಿಗಳು. ಏನ್ ಅದ್ಭುತ! ಒಂದು ಮನೆಯಲ್ಲಂತೂ ಭಗವಂತನನ್ನ ಕರೆದು ಹೇಳಿದ್ರಂತೆ, ಭಗವಂತ ಇವತ್ತು ನಮ್ಮ ಮನೆಗೆ ಬಾ, ನೀನು ಹಿಡ್ಕೊಳ್ತೀನಿ ನಿನ್ನನ್ನ ಅಂತ ಚಾಲೆಂಜ್ ಮಾಡಿದ್ರಂತೆ. ಚಾಲೆಂಜ್ ಮಾಡಿ ಕರೆದ್ರು. ಚಾಲೆಂಜ್ ಮಾಡಿ ಕರೆದ್ರೆ ಭಗವಂತ ಬೇಕು ಅಂತ ಅವ್ರ ಮನೆಗೆ ಹೋದ. ಅವರೆಷ್ಟು ವಿಶೇಷ ಮಾಡಿದ್ರು ಅಂದ್ರೆ, ಅವ್ರ ಮನೆಯಲ್ಲಿ ಮೇಲೆ ಒಂದು ಚಾವಣಿಗೆಯಲ್ಲಿ ಹಾಕಿದ್ರಂತೆ, ಬೆಣ್ಣೆ ಇಟ್ಟಿದ್ರು. ಆ ಚಾವಣಿಗೆಯಲ್ಲಿದ್ದಂತ ಬೆಣ್ಣೆಗೆ ಅಲ್ಲಿ ಮೇಲೆ ಹಗ್ಗಕ್ಕೊಂದು ಗಂಟೆ, ಕೆಳಗೊಂದು ಗಂಟೆ, ಮೇಲೊಂದು ಗಂಟೆ, ಎಲ್ಲ ಕಡೆ ಗಂಟೆ ಕಟ್ಟಿದ್ರಂತೆ. ಆ ಗಂಟೆಯನ್ನ ಕಟ್ಟಿ ಎಲ್ಲ ಮಾಡಿದ್ರೆ ಭಗವಂತ ಏನ್ ಮಾಡಿದ, ಹೋದ ಅಂತೆ. ಹೋದವನೇನ್ ಮಾಡಿದ, ಮೇಲಿತ್ತು ಚಾವಣಿಯಲ್ಲಿ, ಅದು ಸಿಗಲಿಲ್ಲ. ಭಗವಂತ ಸಣ್ಣ ಕೂಸಿತ್ತು, ಏನು ಬೇಕಾದ್ರೂ ಮಾಡಬಲ್ಲ, ಆದ್ರೂ ಲೀಲೆ ತೋರಿಸೋದು ಪರಮಾತ್ಮ. ಏನ್ ಮಾಡಿದಂತೆ, ಅದು ಮೇಲೆ ಈಗ ಕೈಗೆ ಸಿಗ್ತಾ ಇಲ್ಲ ಅಂತ ಒಂದು ಒರಳು ಕಲ್ಲನ್ನು ಎಳ್ಕೊಂಡು ಬಂದಂತೆ. ಒರಳು ಕಲ್ಲನ್ನು ಎಳ್ಕೊಂಡು ಬಂದು ಅದ್ರ ಮೇಲೆ ನಿಂತ, ಕೈ ಹಾಕಿದ, ಸಿಗಲಿಲ್ಲ. ಮತ್ತೇನ್ ಮಾಡಿದ, ಇದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂತ ವಿಚಾರ ಮಾಡಿ ಒರಳು ಕಲ್ಲನ್ನ ಕೆಳಗಿಟ್ಟ. ಆ ಒರಳು ಕಲ್ಲಿನ ಮೇಲೆ ಒಂದು ದೊಡ್ಡ ತಪ್ಪೇಲೆ ಇಟ್ಟನಂತೆ. ಆ ತಪ್ಪೇಲೆ ಮೇಲೆ ಒಂದು ಕೊಡ ಇಟ್ಟ. ಆ ಕೊಡದ ಮೇಲೆ ಒಂದು ತಂಬಿಗೆ, ಆ ತಂಬಿಗೆ ಮೇಲೆ ಒಂದು ಲೋಟ, ಆ ಲೋಟದ ಮೇಲೆ ಒಂದು ಸಣ್ಣ ಮಿಳ್ಳಿ, ಅಷ್ಟ ನಿಟ್ಟು ಅದರ ಮೇಲೆ ಪರಮಾತ್ಮ ನಿಂತು ಬೆಣ್ಣೆ ಕೈ ಹಾಕಿದ್ನಂತೆ. ಈ ರೀತಿ ಮಾಡಿದ್ದಾನೆ. ಆ ಬೆಣ್ಣೆ ಕೈ ಹಾಕುವಾಗ ಗಂಟೆಯಲ್ಲಿ ಶಬ್ದ ಆಗತ್ತೆ ಅಂತ ಒಂದು ಕೈಯಿಂದ ಇಡೀ ಗಂಟೆಯನ್ನು ಹಿಡಿದಿದ್ದಾನಂತೆ. ಪ್ರಗೃಹ್ಯ ಗಂಟಾಂ ಅಪರೇಣ ಪಾತ್ರಂ ಕರೇಣ ಚಾನ್ಯೇನ ಪಯಪ್ಪಿಬಂತಂ ನಿಶಾಮ್ಯ ಮಿತ್ರಾಣಿ ಚ ತರ್ಪಯಂತಂ ಸುವಿಸ್ಮಿತಾ ಕಾಪಿ ಬಭೂವ ತೂಷ್ಣೀಂ. ಭಗವಂತ ಮಾಡಿದ ಕೆಲಸ. ಒಂದು ಕೈಯಲ್ಲಿ ಎಲ್ಲ ಗಂಟೆ ಹಿಡಿದಿದ್ದಾನೆ, ಇನ್ನೊಂದು ಕೈಯಲ್ಲಿ ಪಾತ್ರೆ ಹಿಡಿದಿದ್ದಾನಂತೆ, ಮತ್ತೊಂದು ಕೈಯಲ್ಲಿ ತನ್ನ ಜೊತೆಗೆ ಬಂದವರಿಗೆಲ್ಲ ಹಂಚುತ್ತಿದ್ದಾನೆ, ಇನ್ನೊಂದು ಕೈಯಿಂದ ತಾನು ತಿಂತಾ ಇದ್ದಾನಂತೆ. ಇಷ್ಟು ಕೆಲಸ, 4 ಕೈಗೆ 4 ಕೆಲಸ ಕೊಟ್ಟಿದ್ದಾನಂತೆ ಪರಮಾತ್ಮ. ಈ ರೀತಿ ವಿಶಿಷ್ಟವಾದಂತಹ ಅವನ ಈ ದಿವ್ಯವಾದಂತಹ ರೂಪವನ್ನು ನೋಡಿ ಅಲ್ಲಿ ಬಂದ ಗೋಪಿಯೇನೆ ಸುವಿಸ್ಮಿತ, ವಿಸ್ಮಿತಳಾಗಿ ಏನು ಮಾತಾಡಬೇಕು ಅಂತ ಗೊತ್ತಾಗದೇನೆ ಮೂಕ ವಿಸ್ಮಿತಳಾಗಿ ನಿಂತಿದ್ದಾಳಂತೆ. ಹೀಗೆ ಪರಮಾತ್ಮ ಲೀಲೆಯನ್ನು ತೋರಿಸ್ತಾನೆ. ಇಂಥ ಲೀಲೆ ತೋರಿಸಿದ ಪರಮಾತ್ಮನ ಬಗ್ಗೆ ಬೇಸರಗೊಂಡಂತ ಕೆಲವರು ಯಶೋದೆ ಬಳಿಗೆ ಬಂದು ಕಂಪ್ಲೇಂಟ್ ಹೇಳಿದ್ರಂತೆ. ಆ ಕಂಪ್ಲೇಂಟ್ ಹೇಳುವಾಗ ಒಬ್ಬಳೇನ್ ಮಾಡಿದ್ಲು, ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಕೃಷ್ಣನನ್ನ ಅಂತ ಯೋಚನೆ ಮಾಡಿ ಕೃಷ್ಣ ಬೇಕು ಅಂತ ಸಿಕ್ಕಾಕೊಂಡಂತೆ. ಒಂದು ಸರ್ತಿ ಒಬ್ಬ ಗೋಪಿಕಾಸ್ತ್ರೀಗೆ ಸಿಕ್ಕಾಕೊಂಡಾಗ ಕೃಷ್ಣನ ಕೈ ಹಿಡ್ಕೊಂಡು, ಏನು ನಾನೇ ಹಿಡಿದು ಬಿಟ್ಟಿದ್ದೀನಿ, ಯಾರಿಗೂ ಆಗಿಲ್ಲ, ಈ ಕೆಲಸ ನಾನು ಮಾಡಿದೆ ಅಂತ ತೋರಿಸ್ಬೇಕು ಅಂತ ದರ ಎಳ್ಕೊಂಡು ಬಂದು ಯಶೋದಾ ಮನೆಯ ಮುಂದೆ ನಿಂತುಕೊಂಡು ಯಶೋದೆ ಬಾ ಹೊರಗೆ ಅಂತ ಕರೆದ್ಲಂತೆ. ಬಂದು ನೋಡ್ತಾ ಇದ್ದಾಳೆ ಯಶೋದೆ. ಏನು ಅಂತ ಕೇಳಿದ್ಲು. ನೋಡಿ ಯಾರಿದ್ದಾರೆ ಅಂತ ಹೇಳಿದ್ಲು. ಕೈ ಹಿಡ್ಕೊಂಡ್ ಬಂದಿದ್ದಾಳೆ. ನೋಡಿ ಯಾರಿದ್ದಾರೆ ಅಂತ ಕೇಳಿದ್ಲು ಯಶೋದೆ. ಯಾರು ಅಂತ ನೋಡಿದ್ರೆ ಅವಳೇ ತಿರುಗಿ ನೋಡ್ತಾಳೆ, ಅವಳ ಮಗನೇ ಇದ್ದಾನೆ. ಯಾರು ಹಿಡ್ಕೊಂಡ್ ಬಂದಿದ್ದಾರೆ ಅವಳ ಮಗನೇ ಇದ್ದಾನೆ. ಇದು ಕೃಷ್ಣನ್ ಲೀಲೆ. ಕೃಷ್ಣ ಅವಳ ಮಗನ ವೇಷನೇ ಹಾಕೊಂಡ್ಬಿಟ್ಟಿದ್ದಾನಂತೆ ಪರಮಾತ್ಮ. ಅದಕ್ಕೆ ಕೃಷ್ಣನ್ ನೋಡಿ, ಅಯ್ಯೋ ದೇವ್ರೆ, ನನ್ನ ಮಗ ಆಗ್ಬಿಟ್ಟಿದ್ದಾನಲ್ಲಿ ಇವನು ಅಂತ ಅವಳಿಗೆ ಆಶ್ಚರ್ಯ. ಆಮೇಲೆ ನಿನಗೇನೋ ತಲೆ ಕೆಟ್ಟಿದೆ ಕಾಣುತ್ತೆ, ನಮ್ ಕೃಷ್ಣ ಅಲ್ಲ ಅವನು, ನಮ್ ಕೃಷ್ಣ ಇಲ್ಲೇ ಮನೆಯಲ್ಲಿದ್ದಾನೆ ನೋಡು ಅಂತ ಒಳಗಿಂದ ಕೃಷ್ಣನ್ ಕರೆದು ತೋರಿಸಿದ್ಲಂತೆ. ಒಳಗಿಂದ ಕೃಷ್ಣ ಇನ್ನೊಂದು ರೂಪದಲ್ಲಿ ಬರ್ತಿದ್ದಾನೆ. ಏನು ವಿಚಿತ್ರ! ಇದೆಲ್ಲವೂ ಭಗವಂತನ ಮಹಿಮೆ. ಆಮೇಲೆ ಅವಳಿಗೆ ಅನ್ನಿಸ್ತು, ಬೇಡ ಬಿಡಪ್ಪ ಆಯ್ತು ಅಂತ ಹೊರಡ್ತೇನೆ ಅಂತ ವಾಪಸ್ ಹೊರಡುವಾಗ ಆ ಕೂಸನ್ನು ಹಾಗೆ ಕೈಯಲ್ಲಿ ಹಿಡ್ಕೊಂಡಿದ್ಲು. ಆಮೇಲೆ ನೋಡ್ತಾಳೆ ಮತ್ತೆ ಕೃಷ್ಣ ತನ್ನ ವೇಷನೇ ಹಾಕೊಂಡ್ಬಿಟ್ಟಿದ್ದಾನೆ. ಕೃಷ್ಣ ತಂದೆ ವೇಷ ಹಾಕೊಂಡಿದ್ದಾನೆ. ಅದಕ್ಕೆ ಕೇಳಿದಂತೆ ಕೃಷ್ಣ, ಯಾಕೋ ಹೀಗೆ ಮಾಡ್ತಿ? ನಾನ್ ನಿನ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ಅಂತಂದ್ರೆ ನನಗೆ ನೀನ್ ಈ ರೀತಿ ತಿರುಗು ಮುರುಗು ಮಾಡಿಬಿಡ್ತೀಯಲ್ಲ, ಯಾಕೆ ಅಂತ ಕೇಳಿ. ಅದಕ್ಕೆ ಕೃಷ್ಣ ಸ್ವಲ್ಪ ಜೋರು ಮಾಡಿ ಹೇಳಿದ್ನಂತೆ, ನೋಡು, ಇವತ್ತು ನಾನೇನೋ ಸಿಕ್ಕಾಕೊಂಡಿದ್ದೀನಿ ಅಂತ ಹಿಡ್ಕೊಂಡ್ಬಂದಿ, ನನ್ನನ್ನು ತೋರಿಸ್ಲಿಕ್ಕೆ ನಮ್ಮ ಅಮ್ಮನಿಗೆ ಹಿಡ್ಕೊಡ್ಬೇಕು ಅಂತ ಬಂದಿ, ಅದಕ್ಕೆ ನಿನ್ನ ಮಗನ ವೇಷ ಹಾಕೊಂಡಿದ್ದೀನಿ. ಇನ್ನೊಂದು ಸರ್ತಿ ಏನಾದ್ರೂ ನಾನು ಸಿಕ್ಕಾಕೊಂಡ್ರೆ ಇದೇ ರೀತಿ ಹಿಡ್ಕೊಂಡು ಬಂದ್ರೆ ನಿನ್ನ ಮಗನ ವೇಷ ಅಲ್ಲ, ನಿನ್ನ ಗಂಡನ ವೇಷ ಹಾಕಿಬಿಡ್ತೀನಿ ಇನ್ನು. ಆಮೇಲೆ ಹುಷಾರು ಅಂತ ಹೇಳ್ತಾನೆ ಪರಮಾತ್ಮ. ಅದರಿಂದ ಬಹಳ ಎಚ್ಚರಿಕೆಯಲ್ಲಿರುವಂತ ಈ ರೀತಿ ಪರಮಾತ್ಮ ಅವನು ಲೀಲೆ ತೋರಿಸಿದಂತೆ. ಹೀಗೆಲ್ಲ ಒಂದೊಂದು ಬಾರಿಯೂ ಕೂಡ ಒಂದೊಂದು ರೀತಿ ಲೀಲೆ. ಭಗವಂತ ಅವನಿಗೆ ಇನ್ನೊಬ್ಬಳು ಹೇಳಿದ್ರಂತೆ ಭಗವಂತನಿಗೆ, ಭಗವಂತ ಕೃಷ್ಣ ಯಾಕೋ ಹೀಗೆ ಮಾಡ್ತಿದ್ದೀಯಾ, ಈ ರೀತಿ ಮಾಡೋದು ತಪ್ಪು. ಯಾಕೆ ಅಂದ್ರೆ ನಿನ್ನ ತಂದೆ ಇದ್ದಾನಲ್ಲ ನಂದಗೋಪ, ಎಂಥ ಒಳ್ಳೆ ಹೆಸರಿಟ್ಟುಕೊಂಡಿದ್ದಾನೆ ಊರಲ್ಲಿ. ನೀನು ಅವನ ಮಗ ಆಗಿದ್ರೆ ಈ ರೀತಿ ಮನೆಗೆ ಹೋಗಿ ಕದೀತಾ ಇರ್ಲಿಲ್ಲ. ನೀನು ಯಾಕೆ ಮನೆಯಲ್ಲಿ ಕದೀತಿದ್ದಿ ಹೇಳು? ಮನೆಗೆ ಹೋಗಬಾರ್ದು ನೀನು ಆ ರೀತಿ. ನಿಜವಾಗ್ಲೂ ನೀನು ಅವನ ಮಗ ಆಗಿದ್ರೆ ಕದೀತಿರ್ಲಿಲ್ಲ, ನೀನು ಅವನ ಮಗನೇ ಅಲ್ಲ, ಹೋಗು ಅಂದ. ಅದಕ್ಕೆ ಕೃಷ್ಣ ಬಂದು ಕಿವಿಯಲ್ಲಿ ಕೇಳಿದ್ನಂತೆ, ಅಲ್ಲ ನಾನು ಅವನ ಮಗ ಅಲ್ಲ ಅಂತ ಯಾರಿಗೂ ಹೇಳಿರ್ಲಿಲ್ಲ ಈ ಗುಟ್ಟು, ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ನು. ನಾನೆಲ್ಲರ ತಂದೆ ತಾಯಿ, ನಾನೇ ಜಗತ್ತಿನ ತಂದೆ, ನಾನು ಯಾರ ಮಗನೂ ಅಲ್ಲ ಅನ್ನೋ ಗುಟ್ಟು ಯಾರಿಗೂ ಹೇಳಿರ್ಲಿಲ್ಲ, ನಿನಗೆ ಹೇಗೆ ಗೊತ್ತಾಯಿತು ಅಂತ. ಈ ರೀತಿ ಪರಮಾತ್ಮ ಅವನ ಲೀಲೆಯನ್ನು ತೋರಿಸ್ತಾನಂತೆ. ಒಂದೊಂದು ಲೀಲೆಯೂ ಅದ್ಭುತ. ಅವನು
ನೈವೇದ್ಯಕ್ಕೆ ಅಂತ ಹಾಲು ಮೊಸರಿಟ್ರೆ ನಾನೇ ದೇವ ಅಂತ ಹೇಳ್ಬಿಟ್ಟು ನಾನೇ ದೇವರು ಅಂತ ಕುಡಿದಾಕಿ ಬಿಡ್ತಾನೆ. ಒಂದೊಂದು ಲೀಲೆಗಳನ್ನು ಕೂಡ ಪರಮಾದ್ಭುತವಾಗಿ ತೋರಿಸ್ತಾನಂತೆ ಪರಮಾತ್ಮ. ಕೊನೆಗೆ ಇವರೆಲ್ಲರೂ ಕೂಡ ಸೇರಿಕೊಂಡು ವಿಚಾರ ಮಾಡಿದ್ರಂತೆ. ಎಲ್ಲ ವಿಚಾರ ಮಾಡಿದ್ರು. ಭಗವಂತನನ್ನ ಏನು ಮಾಡಿದರೂ ಕೂಡ ಹಿಡಿಲಿಕ್ಕಾಗ್ತಾ ಇಲ್ಲಲ್ಲ, ಅದಕ್ಕೇನು ಮಾಡೋಣ, ಭಗವಂತನಿಗೆ ಏನಾದ್ರೂ ಮಾಡಿ ಹಿಡಿಲಿಕ್ಕೆ ಒಂದು ವ್ಯವಸ್ಥೆ ಮಾಡೋಣ ಅಂತ ವಿಚಾರ ಮಾಡಿದ್ರು. ಭಗವಂತನ ಮನೆಗೆ ಬಂದ್ರಂತೆ ಎಲ್ಲ ಹೆಣ್ಣುಮಕ್ಕಳು, ಗೋಪಿಕಾಸ್ತ್ರೀಯರೆಲ್ಲ ಸೇರಿಕೊಂಡು ಬಂದ್ರಂತೆ ಯಶೋದಾ ಮನೆಗೆ. ಯಶೋದಾ ಮನೆಗೆ ಬರ್ತಾ ಇರುವಾಗ ಎಲ್ಲರನ್ನ ನೋಡಿ ಆನಂದ ಆಯಿತು ಪರಮಾತ್ಮನಿಗೆ. ಇಷ್ಟು ಜನ ಭಕ್ತರು ನನ್ನನ್ನು ನೋಡ್ಲಿಕ್ಕೆ ಬರ್ತಿದ್ದಾರೆ ಅಂತ ಆನಂದ ಆಯಿತು. ಆದ್ರೆ ಬರುವಾಗ ಎಲ್ಲರೂ ಹೆಣ್ಣು ಮಕ್ಕಳೇ ಸೇರಿದ್ರು. ಹೆಣ್ಣು ಮಕ್ಕಳೇ ಸೇರಿದ್ದನ್ನು ನೋಡಿ ಗಾಬರಿ ಆಯ್ತಂತೆ ಪರಮಾತ್ಮನಿಗೆ. ಹೆಂಗಸರು ಅಂದ್ರೆ ಸ್ವಲ್ಪ ಡೇಂಜರು ಅಂತ ಭಗವಂತನಿಗೂ ಕೂಡ. ಯಾಕೆ ಅಂದ್ರೆ ಭಗವಂತ ಹೇಳ್ತಾರೆ, ಇಷ್ಟು ಜನ ಹೆಣ್ಣು ಮಕ್ಕಳು ಸೇರಿದ್ರು, ಒಬ್ರು ಸೇರಿದ್ರೇನೆ ಸಾಕಂತೆ, ಒಬ್ರು ಇದ್ರೆ ಸಾಕು, ಸ್ತ್ರೀ ಬುದ್ಧಿ ಪ್ರಳಯಾಂತಕಃ ಅಂತ ಹೇಳ್ತಾರೆ. ಹಾಗೆ ಇಷ್ಟೂ ಜನ ಸೇರಿ ಬರ್ತಿದ್ದಾರೆ, ಆದ್ರಿಂದಾಗಿ ಎಲ್ಲರೂ ಅಂತ ತಿಳ್ಕೋಬಾರ್ದು, ಮತ್ತೆ ಕೆಲವರು ಮಾತ್ರ ಅಷ್ಟೇ. ಹಾಗೆ ಎಲ್ಲರೂ ಬರುವಾಗ ಪರಮಾತ್ಮ ವಿನೋದಕ್ಕಾಗಿ ಭಕ್ತರ ಮೇಲಿನ ಪ್ರೀತಿಯಿಂದ ಆ ರೀತಿ ಮಾತಾಡ್ತಾನೆ ಪರಮಾತ್ಮ. ಹಾಗೆ ಭಗವಂತ ಇವರೆಲ್ಲರನ್ನ ನೋಡಿ ಏನು ಮಾಡಿದ, ಹೋಗಿ ತೊಟ್ಲಲ್ಲಿ ಹೋಗಿ ಮಲಗಿಬಿಟ್ನಂತೆ. ತೊಟ್ಲಿಗೆ ಬಿದ್ದುಬಿಟ್ಟ ಭಗವಂತ, ಮಲಿಗೆ ಬಿಟ್ಟ ಪರಮಾತ್ಮ. ಮಲಗಿದ ನಂತರ ಎಲ್ಲ ಗೋಪಿಯರು ಬಂದ್ರು, ನೋಡಿದ್ರು ಕೃಷ್ಣನನ್ನ. ಎಲ್ಲಾ ಕೃಷ್ಣ ಮಲಗಿದ್ದೀಯಲ್ಲೋ, ನಿನಗೆ ನಾವು ಬೆಣ್ಣೆ ಕೊಡಬೇಕು, ತುಪ್ಪ ಕೊಡಬೇಕು, ಮೊಸರು ಕೊಡಬೇಕು ಅಂತ ಬಂದಿದ್ವಿ, ಮಲಗಿಬಿಟ್ಟಿಯಲ್ಲ ಅಂತ ಹೇಳಿದ್ರು. ಕೃಷ್ಣನಿಗೆ ಟೆಂಪ್ಟ್ ಮಾಡಿದ್ರು ತುಂಬಾ, ಏನು ಮಾಡಿದ್ರು ಹೇಳಲಿಲ್ಲ ಪರಮಾತ್ಮ, ಹಾಗೇ ಮಲಗಿದ್ನಂತೆ. ಕೊನೆಗೇನು ಮಾಡೋದು, ಅದಕ್ಕೆ ಸರಿ ಆಯ್ತು, ವಿಚಾರ ಮಾಡಿದ್ರು ಎಲ್ಲರೂ ಕೂಡ, ನಾವೆಲ್ಲ ಹೋಗೋಣ, ಮನೆಗೆ ಹೋಗೋಣ. ಮನೆಗೆ ಹೋಗಿ ಏಕಕಾಲದಲ್ಲಿ ಒಂದೇ ಕಾಲದಲ್ಲಿ ನಾವೇನು ಮಾಡೋಣ ಅಂದ್ರೆ, ನಮ್ಮ ನಮ್ಮ ಮನೆಯಲ್ಲಾಗಬೇಕಾದ್ರೆ ಒಂದು ಮೊಸರು ಕಡಿಯೋಣ, ಮಜ್ಜಿಗೆ ಕಡಿಯೋಣ. ಆ ಮಜ್ಜಿಗೆ ಕಡಿಯುವಾಗ ಎಲ್ಲರೂ ಟೈಮ್ ಇಟ್ಕೊಳ್ಳೋಣ ಅಂತ ಹೇಳಿದ್ರಂತೆ. ರಾತ್ರಿ ಹೊತ್ತಲ್ಲಿ ಈ ಕೆಲಸ. ಬಂದದ್ದು ಸಾಯಂಕಾಲ 5 ಗಂಟೆಗೆ ಬಂದಿದ್ರಂತೆ ಕೃಷ್ಣನ ಮನೆಗೆ. ರಾತ್ರಿ ಮನೆಗೆ ಹೋಗುವಾಗ ಕೃಷ್ಣನ ಸೌಂದರ್ಯ ನೋಡಿ ಅಷ್ಟು ಬೇಗ ಹೋಗ್ಲಿಕ್ಕೆ ಸಾಧ್ಯವೇ? ರಾತ್ರಿ ಹೋಗುವಾಗ 10 ಗಂಟೆ ಆಗಿ ಹೋಗಿತ್ತಂತೆ. ಗಂಡಂದ್ರು ಮನೆಯಿಂದ ಬಂದವರು ಅಧೋಗತಿ ಅವ್ರದ್ದು ಆ ಸ್ಥಿತಿ. ಹಾಗೆ ಕೊನೆಗೆ 10 ಗಂಟೆಗೆ ಹೋದ್ರು. ಹೋಗಿ ಎಲ್ಲ ಮಾಡಿದ್ದೇನು, ಮಜ್ಜಿಗೆ ಕಡಿಲಿಕ್ಕೆ ಶುರು ಮಾಡಬೇಕು ಅಂತ ಎಲ್ಲ ಮಜ್ಜಿಗೆ ಕಡಿತಾ ಇದ್ರಂತೆ. ಆ ಮಜ್ಜಿಗೆ ಕಡಿಯುವಾಗ ಏನು ಅಂದ್ರೆ ಅನುಸಂಧಾನ ಅವರದ್ದು ಅಷ್ಟೂ ಜನ, ಎಷ್ಟು ಜನ ಇದ್ರು ಅಂತ ಶುಕಾಚಾರ್ಯರು ಭಾಗವತದಲ್ಲಿ ಹೇಳಿದ್ದಾರೆ. 50 ಯೂಥ ಅಂತೆ. ಒಂದು ಯೂಥ ಅಂದ್ರೆ ಒಂದೊಂದು ಭಜನಾ ಸಂಘ ಅಂತ ಅರ್ಥ. ಒಂದೊಂದು ಭಜನಾ ಸಂಘಗಳು. ಒಂದು ಭಜನಾ ಸಂಘದಲ್ಲಿ ಎಷ್ಟು ಜನ ಇದ್ರು ಅಂತ ಕೇಳಿದ್ರೆ ಅಲ್ಲಿ ಹೇಳ್ತಾರೆ, ಒಂದು ಭಜನಾ ಸಂಘದಲ್ಲಿ ಗಲಾಟೆನೇ ಇಲ್ಲ ನೋಡ್ರಿ. ಅಲ್ಲಿ ಒಂದು ಭಜನಾ ಸಂಘ ಅಂತ ಹೇಳಿದ್ರೆ ಅದರಲ್ಲಿ 50 ಲಕ್ಷ ಜನ ಸೇರ್ತಿದ್ರಂತೆ. 50 ಲಕ್ಷ ಜನ ಸೇರಿದಂತ ಒಂದೊಂದು ಸಂಘಗಳು ಅಂತ. ಯಾರು ಗಲಾಟೆ ಇಲ್ಲ. ಅಲ್ಲೂ ಅಧ್ಯಕ್ಷರು ಇದ್ರು, ಅದರಲ್ಲೂ ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇರ್ತಿದ್ರು ಪಾಪ. ಹಾಗಿದ್ರಂತೆ ಒಳ್ಳೆ ಭಜನಾ ಸಂಘಗಳು. ಅಂತ ಸಂಘಗಳೆಲ್ಲ ಕಟ್ಟಿಕೊಂಡು ಬಂದಿದ್ರು. ಅಂಥವ್ರು ಬಂದವರೆಲ್ಲ ಮನೆಗೆ ಹೋದ್ರು. ಹೋದವರೇನು ಮಾಡಿದ್ರು, ಮಜ್ಜಿಗೆ ಕಡಿಬೇಕು ಅಂತ ಕೂತ್ರು. ಆ ಮಜ್ಜಿಗೆ ಕಡಿಯೋ ಶಬ್ದವನ್ನ ಕೇಳಿಯೇ ಕೃಷ್ಣ ಬಂದಿರಬೇಕು, ಆ ರೀತಿ ವ್ಯವಸ್ಥೆ ಮಾಡಿದ್ರು. ಹಾಗೆ ವ್ಯವಸ್ಥೆ ಮಾಡಿಕೊಂಡು ಕೃಷ್ಣನನ್ನ ಕರೆಸಬೇಕು ಅಂತ ವಿಚಾರ ಮಾಡಿದ್ದಾರೆ. ಭಗವಂತನಿಗೂ ಕೂಡ ಎಚ್ಚರಿಕೆ ಆಯ್ತಂತೆ. ಎಚ್ಚರಿಕೆ ಆಯ್ತು, ಇವರು ಏನದು ಹೇಗಿರ್ತದೆ, ಒಂದು ಜನರೇಟರ್ ಅನ್ನು ಆನ್ ಮಾಡಿದ್ರೆ ಹೇಗಿರ್ತದೆ, ಜೋರು ಶಬ್ದ ಆಗ್ತದಲ್ಲ, ಹಾಗೆ ಎಲ್ಲಾ ಮನೆಯಲ್ಲೂ ಕೂಡ ಕಡಗೋಲಿನ ಶಬ್ದ ಕೇಳಿತ್ತು. ಇದು ನಿಜವಾಗ್ಲೂ ಹೇಳುತ್ತಾರೆ ಶಾಸ್ತ್ರದಲ್ಲಿ ಹೇಳುವಾಗ, ಭಾಗವತದಲ್ಲಿ ಹೇಳಿದ್ದು, ಯಾವ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಕಡಗೋಲಿನ ಶಬ್ದ, ಕೈಯ ಬಳೆಯ ಗಲಗಲ ಎನ್ನುವ ಶಬ್ದ ನಿತ್ಯದಲ್ಲೂ ನಡೀತಾ ಇರುತ್ತೆ, ಆ ಮನೆಯಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ ಅಂತ ಹೇಳ್ತಾರೆ. ಅಂಥದ್ದು ಅದರಿಂದ ನಿತ್ಯ ಮನೆಯಲ್ಲಿ ಮಜ್ಜಿಗೆ ಕಡಿಬೇಕು ಅಂತ ಹೇಳೋದು. ಕೆಲವರು ಮನೆಯಲ್ಲಿ ಆ ಕಡುಗೋಲೆ ಇರೋದಿಲ್ಲ, ಕಡುಗು ಇವತ್ತೆಲ್ಲ ಮಿಕ್ಸಿ ಅಂತ ಬಂದು ಅದೇ ಇರೋದಿಲ್ಲ ಅಂತ ಹೇಳ್ತಾರೆ. ಅದು ನಿಜವಾಗ್ಲೂ ಕಡಿಬೇಕಂತ. ಅದೆಲ್ಲವೂ ಕೂಡ ಕೃಷ್ಣನ ಪ್ರೀತಿ ಪಾತ್ರವಾದ ವಸ್ತುಗಳವೆಲ್ಲವೂ ಕೂಡ ಅಂತಹದ್ದು. ಅದೆಲ್ಲವೂ ಮನೆಯಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಅಂತ. ಹಾಗೆ ಅಂತಹದ್ದು ಆ ರೀತಿ ಪರಮಾತ್ಮನಿಗೆ ಎಬ್ಬಿಸಿದ್ರು ಶಬ್ದದಿಂದ ಎಬ್ಬಿಸಿದ ಕೂಡಲೇ ಪರಮಾತ್ಮ ಬಂದಂತೆ. ಏನು ಮಾಡಿದ, ನನಗೆ ಎಲ್ಲರೂ ಆಹ್ವಾನ ಕೊಡ್ತಿದ್ದಾರೆ ಈ ಶಬ್ದದಿಂದ, ಬೆಣ್ಣೆ ಮೊಸರು ಕದಿಲಿಕ್ಕೆ ಬಾ ನೀನು ಅಂತ ಹೇಳಿಬಿಟ್ಟು ಏನು ಮಾಡೋದು, ಅಷ್ಟೂ ಮನೆಯಲ್ಲೂ ಕದಿಬೇಕು. ಅಷ್ಟೂ ಮನೆಯಲ್ಲಿ ಕದಿಯುವಾಗ ಒಂದು ಮನೆಯಲ್ಲಿ ಮಿಸ್ ಆದ್ರೂ ಇನ್ನೊಂದು ಮನೆಯಲ್ಲಿ ಸಿಕ್ಕಾಕೊಳ್ತಾನೆ ಕೃಷ್ಣ. ಅದರಿಂದ ಏನು ಮಾಡೋದು, ಪರಮಾತ್ಮ ವಿಚಾರ ಮಾಡಿದ. ಹೊರಗೆಲ್ಲ ನೋಡಿದಂತೆ ರಾತ್ರಿ ಆಗಿ ಹೋಗಿತ್ತು, ಎಲ್ಲರೂ ಮಲಗಿದ್ರು. ತತ್ವಾಭಿಮಾನಿ ದೇವತೆಗಳೆಲ್ಲ ಮಲಗಿದ್ದಾರೆ. ಮಲಗಿದಾಗ ಯಾರಾದ್ರೂ ಎದ್ದಿದ್ದಾರಾ ಅಂತ ನೋಡಿದ್ರಂತೆ. ಒಬ್ಬರು ಎದ್ದಿದ್ರು, ಗೊತ್ತಲ್ಲ ಯಾರಂತ, ಮುಖ್ಯ ಪ್ರಾಣದೇವರು ಮಾತ್ರ ಎದ್ದಿದ್ರು. ಅವರೊಬ್ಬರು ಮಲಗೋದೇ ಇಲ್ಲ. ಯಾಕೆಂದ್ರೆ ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಮಲಗುತ್ತಾರೆ. ಕಣ್ಣಿನ ಅಭಿಮಾನಿ ಸೂರ್ಯ ಮಲಗ್ತಾನೆ, ಕಿವಿಯ ಅಭಿಮಾನಿ ಚಂದ್ರ ಮಲಗ್ತಾನೆ, ನಾಲಿಗೆ ಅಭಿಮಾನಿ ಅಗ್ನಿ ಮಲಗ್ತಾನೆ, ಎಲ್ಲರೂ ಮಲಗಿ ಬಿಡ್ತಾರೆ. ಆದ್ರೆ ಮುಖ್ಯ ಪ್ರಾಣದೇವರು ಮಾತ್ರ ಮಲಗೋದಿಲ್ಲ. ಯಾಕೆಂದ್ರೆ ಅವ್ರು ಮಲಗಿದ್ರೆ ಮಲಗಿದವ್ರು ಹೇಳೋದಿಲ್ಲ, ಅದಕ್ಕೋಸ್ಕರ ಮಲಗೋದಿಲ್ಲ. ಆದ್ರಿಂದಾಗಿ ಅವರು ಮಾತ್ರ ಎದ್ದಿದ್ರು. ಕೊನೆಗೆ ಭಗವಂತ ನೋಡಿದ, ಮುಖ್ಯ ಪ್ರಾಣದೇವರು ವಾಯುದೇವರು ಎದ್ದಿದ್ರು. ಅದಕ್ಕೆ ವಾಯುದೇವರನ್ನೇ ನೋಡಿ ಕೃಷ್ಣ ಪರಮಾತ್ಮ ಕರೆದಂತೆ.
ವಾಯು ಬಾಯಿಲ್ಲಿ ಅಂತ ಹೇಳಿದ. ವಾಯು ಬಾಯಿಲ್ಲಿ ಅನ್ನುವಾಗ ವಾಯುದೇವರು ಬಂದ್ರು. ಕೃಷ್ಣ ಪರಮಾತ್ಮ ಏನು ಹೇಳು, ಆಜ್ಞೆ ಹೇಳು ಅಂತ ಹೇಳಿದ್ರು. ಏನಿಲ್ಲ, ಎಲ್ಲರೂ ನನ್ನನ್ನ ಬೆಣ್ಣೆ ಕದೀಲಿಕ್ಕೆ ಬಾ ಅಂತ ಕರೀತಾ ಇದ್ದಾರೆ, ನಾನು ಎಲ್ಲಾ ಮನೆಗೆ ಹೋಗಿ ಬೆಣ್ಣೆ ಕದೀತೀನಿ, ನನ್ನ ಜೊತೆಗೆ ನೀನು ಬಾ ಅಂತ ಹೇಳಿದ್ರಂತೆ. ಜೊತೆಗೆ ಬಾ ಅನ್ನುವಾಗ ವಾಯುದೇವರು ಕೇಳಿದ್ರು, ಕೃಷ್ಣ ನೀನೇನೋ ಬೆಣ್ಣೆ ಕದೀತೀಯ, ನಾನು ಬಂದೇನ್ ಮಾಡ್ಲಿ? ಕೃಷ್ಣ ಪರಮಾತ್ಮ ಹೇಳಿದ, ನಾನು ಬೆಣ್ಣೆ ಕದೀತೀನಲ್ಲ, ಅದು ನೋಡ್ ನೀನು ಅಂತ ಹೇಳಿದ. ಯಾಕೆಂದ್ರೆ ಪರಮಾತ್ಮ ಬೆಣ್ಣೆ ಕದ್ದಿದ್ದಾನೆ ಅನ್ನುವ ವಿಚಾರವನ್ನ ಕಿವಿಯಿಂದ ಕೇಳಿದ್ರೇನೆ ಶ್ರವಣತಃ ಪಾಪೌಗ ವಿದ್ವಂಸಿನಿ, ಶ್ರವಣ ಮಾತ್ರದಿಂದಲೇನೆ ಪಾಪಗಳೆಲ್ಲ ಪರಿಹಾರ ಆಗ್ತದಂತೆ. ಅಂತಹದ್ದು ನನಗೆ ನೋಡುವ ಯೋಗ ಸಿಕ್ತು ಅಂತ ಮುಖ್ಯ ಪ್ರಾಣದೇವರು ಕುಣಿದಾಡಿದ್ರಂತೆ, ಆನಂದದಿಂದ ಹೋದ್ರಂತೆ. ಆನಂದದಿಂದ ಹೋಗುವಾಗ ವಾಯುದೇವರಿಗೆ ಪರಮಾತ್ಮ ಆಜ್ಞೆ ಮಾಡಿದ್ದಂತೆ, ನಾನು ಮನೆಗೆ ಹೋಗ್ತೀನಿ, ಬೆಣ್ಣೆ ಕದೀತೀನಿ, ಆದ್ರೆ ಇವರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಏನು ಅಂದ್ರೆ ಒಂದು ಮನೆ ತಪ್ಪಿದ್ರೆ ಇನ್ನೊಂದು ಮನೆಯಲ್ಲಿ ಸಿಕ್ಕಾಕೋಬೇಕು ಅಂತ. ನಾನೇನು ಮಾಡ್ತೇನೆ, ಭಗವಂತ ಅನಂತ ರೂಪಿ, ಅದಕ್ಕೆ ಅನಂತ ರೂಪಗಳನ್ನು ಪಡ್ಕೊಳ್ತೇನೆ ಅಂತ. ಎಷ್ಟು ಮನೆಗಳಿದ್ದಾವೆ ಅಷ್ಟು ಮನೆಗಳಿಗೆ ಕೂಡ ಒಂದೊಂದು ರೂಪದಿಂದ ಹೋಗ್ತೇನೆ. ಆಗ ಹೋಗುವಾಗ ಏನು ಮಾಡಬೇಕು, ರಾತ್ರಿ ಹೊತ್ತು ಅದರಿಂದ ಎಲ್ಲರೂ ಕೂಡ ಮುಂದೆ ದೀಪ ಇಟ್ಟುಕೊಂಡು ಅವರು ಜೋರಾಗಿ ದೀಪ ಉರಿಸ್ಕೊಂಡು ಬೆಳಕಲ್ಲಿ ಕಡಿತಿರ್ತಾರೆ. ನೀವು ವಾಯುದೇವರಾದ್ರಿಂದಾಗಿ ನೀವೊಂದು ಕೆಲಸ ಮಾಡಿ, ಇಡೀ ಊರಲ್ಲಿರುವಂತ ಎಲ್ಲ ದೀಪ ಆರೆ ಹೋಗ್ಬಿಡ್ಬೇಕು, ಆ ರೀತಿ ಒಮ್ಮೆ ಗಾಳಿ ಬೀಸ್ರಿ ಅಂತ ಹೇಳಿದ್ರು. ನಾನು ಅನಂತ ರೂಪದಿಂದ ಮನೆ ಹೊಸ್ತಿಲಲ್ಲಿ ನಿಂತಿರ್ತೀನಿ, ನಿಮ್ಮ ಗಾಳಿ ಬೀಸಿದ ಕೂಡ್ಲೇನೆ ನಾನು ಒಳಗೆ ಹೋಗ್ತೀನಿ, ಅವರು ದೀಪ ಹಚ್ಚಲಿಕ್ಕೆ ಅಂತ ಹೋಗೋಷ್ಟೊತ್ತಿಗೆ ಅವರು ದೀಪ ಹಚ್ಚಿ ಹೊರಗೆ ಬರೋದ್ರೊಳಗೇನೆ ನಾನಲ್ಲಿರೋ ಬೆಣ್ಣೆ ಕದ್ದು ಬಂದಿರ್ತೀನಿ ಅಂತ ಭಗವಂತ ಹೇಳಿದ್ನು. ಆಯ್ತು ಅಂತ ವಾಯುದೇವರು ಕೂಡ ಅದೇ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಂಡ್ರಂತೆ. ಹಾಗೆ ವ್ಯವಸ್ಥೆ ಮಾಡಿಕೊಂಡು ಎಲ್ಲ ಮನೆಯಲ್ಲೂ ಕೂಡ ದೀಪ ಹಾರಿಸ್ಬಿಟ್ರು ಒಂದೇ ಕಾಲಕ್ಕೆ. ನೋಡಿ, ಏಕಕಾಲದಲ್ಲೇನೆ ಇಡೀ ಊರಿಗೆ ಪವರ್ ಕಟ್ ಅನ್ನೋ ಕಾನ್ಸೆಪ್ಟ್ ಕೊಟ್ಟವರೇ ವಾಯುದೇವರು. ಆ ಕಾನ್ಸೆಪ್ಟ್ ಬಂದದ್ದೇ ಅಲ್ಲಿಂದಂತೆ. ಹಾಗೆ ಆ ರೀತಿ ಎಲ್ಲ ಕಡೆ ದೀಪ ಹಾರಿಸಿದ್ರು. ಆರಿಸಿದ ಕೂಡ್ಲೇನೆ ಪರಮಾತ್ಮ ಒಳಗೆ ಹೋದ ಕೂಡ್ಲೇನೆ ನೋಡಿ, ಭಜನಾ ಸಂಘದವರಾದ್ರಿಂದ ಎಲ್ಲರೂ ಕೂಡ ಅವರಲ್ಲೊಂದು ಸಂಸ್ಕಾರ ಇತ್ತಂತೆ. ಎಂತಹ ಸಂಸ್ಕಾರ, ಭಜನಾ ಸಂಘಕ್ಕೆ ಹೋಗಬೇಕು, ಭಜನೆ ಮಾಡಬೇಕು ಅನ್ನೋದು ಇದಕ್ಕೆ. ಯಾಕೆ ಅಂದ್ರೆ ಅವರು ಹಾಲಲ್ಲಿ ಕೂತ್ಕೊಂಡು ಮಜ್ಜಿಗೆ ಕಡಿಯುವಾಗ ದೀಪ ಆರಿತು. ದೀಪ ಆರಿದ ಕೂಡ್ಲೇನೆ ಅಲ್ಲೇ ದೀಪ ಹಚ್ಚಲಿಲ್ಲಂತವ್ರು. ಮೊದಲು ಮಾಡಿದ್ದೇನೆಂದ್ರೆ ದೇವ್ರ ಕೋಣೆಯಲ್ಲಿ ಏನಾಗಿದೆ ದೀಪ ಅಂತ ನೋಡ್ಲಿಕ್ಕೆ ಹೋದ್ರಂತೆ. ದೇವ್ರ ಕೋಣೆ ದೀಪ ಹಚ್ಚಬೇಕು ಅಂತ, ಅದಕ್ಕೆ ದೇವ್ರ ಕೋಣೆಯಲ್ಲಿ ದೀಪ ಹಚ್ಚಬೇಕು ಅಂತ ಮೊದಲು ಓಡಿ ಹೋದ್ರಂತೆ. ಅವರು ಓಡಿ ಹೋಗಿ ದೇವರ ದೀಪ ಹಚ್ಚಲಿಕ್ಕೆ ಅಂತ ಹೋಗಿದ್ದಾರೆ. ಅವರೆಲ್ಲ ಹೊರಗೆ ಬರೋದ್ರೊಳಗೇನೆ ಬೆಣ್ಣೆ ಖಾಲಿ ಮಾಡಿದ್ದಾನೆ ಪರಮಾತ್ಮ. ದೀಪ ಹಚ್ಚಿ ಬರೋದ್ರೊಳಗೇನೆ ಖಾಲಿ ಮಾಡಿದ್ದಾನಂತೆ ಪರಮಾತ್ಮ. ಏನ್ ಅದ್ಭುತ! ಇದನ್ನೇ ಹೇಳ್ತಾರೆ, ನಿದ್ದೆಯಿಂದ ಮೇಲೆದ್ದ ಕಂದ ದದಿ ಮಥನ ಶಬ್ದದಿಂದ. ಕೃಷ್ಣ ಪರಮಾತ್ಮ ಮಲಗಿದವನ್ನೇ ಎಬ್ಬಿಸಿದ್ರಂತೆ. ಏನು ಮಾಡಿದ್ದು? ದಧಿ ಮಥನವನ್ನ ಮಾಡಿ ಆ ಶಬ್ದದಿಂದಲೇ ಎಬ್ಬಿಸಿದ್ರವನನ್ನು ಕರೆದ್ರು. ನಿದ್ದೆಯಿಂದ ಮೇಲೆದ್ದ ಕಂದ ದಧಿ ಮಥನ ಶಬ್ದದಿಂದ. ಎಲ್ಲಿಗೆ ಹೋಗಿದ್ದ ಆಮೇಲೆ ಕೃಷ್ಣ? ಮೆಲ್ಲ ನಿಟ್ಟ ತನ್ನ ಪಾದ ಪಲ್ಲವನು ಗೊಲ್ಲೆ ಗೃಹದ ಕಡೆಗೆ. ಗೊಲ್ಲೆಯರ ಮನೆಗೆ ಹೋದಂತೆ ಪರಮಾತ್ಮ. ಆಮೇಲೆ ಏನು ಮಾಡಿದ? ವಾಯುದೇವರನ್ನು ಕರೆದು ಗಾಳಿ ಬೀಸಿದ್ನಲ್ಲ, ಸಾಟಿ ಸಿಗದ ತನ ವದನದಿಂದ ಆ ವಾಯು ದೀಪ ಊದಿ ಬೆಣ್ಣೆ ಮೆತ್ತ ಶ್ರೀಕೃಷ್ಣ ಕಂದ ನಮನೆಂದು ಸಲಹುತ್ತಿರಲಿ. ಇಂಥ ಕೃಷ್ಣನ ರಕ್ಷಣೆ ನಮಗಿರ್ಲಿ ಅಂತ ಆ ರೀತಿ ಪರಮಾತ್ಮ ಹೋದ್ನಲ್ಲ, ಹೋದ ಕೂಡ್ಲೇನೆ ಬೆಣ್ಣೆ ಕದ್ದು ಬಂದ. ಇದರಲ್ಲೊಂದು ಅನುಸಂಧಾನ ಮಾಡ್ಕೊಳ್ಬೇಕು ಅಂತ. ಏನು ಅಂದ್ರೆ, ಎಲ್ಲರೂ ಕೂಡ ದೇವರ ಕೋಣೆಯ ದೀಪ ಹಚ್ಚಿ ಬರೋದ್ರೊಳಗೇನೆ ಬೆಣ್ಣೆ ಕದ್ದಿದ್ದಾನೆ ಅಂದ್ರೆ ಅದರಲ್ಲಿ ಏನು ಅಧ್ಯಾತ್ಮ ಸಂದೇಶ ಏನು ಅಂದ್ರೆ, ಪರಮಾತ್ಮ ಹೇಳ್ತಾನಂತೆ, ಯಾರು ನಿತ್ಯವೂ ಕೂಡ ದೇವರ ಕೋಣೆಯಲ್ಲಿ ದೇವರಿಗೆ ದೀಪ ಹಚ್ಚುತ್ತೀರೋ ಅವರ ಮನೆಯ ಬೆಣ್ಣೆ ನಾನು ಕದೀತೀನಿ ಅಂತ ಹೇಳ್ತಾನಂತೆ. ದೇವರ ಕೋಣೆಯಲ್ಲಿ ದೀಪ ಹಚ್ಚಿದ್ರೆ ಸಾಕು, ಅವರ ಮನೆ ಬೆಣ್ಣೆ ನಾನು ಕದೀತೀನಿ ಅಂತಾನೆ ಪರಮಾತ್ಮ. ಏನ್ ಅವನು ಕದಿಯೋದು, ಏನ್ ಅರ್ಥ, ಅನುಸಂಧಾನ ಏನು ಅಂದ್ರೆ, ದೇವರ ಕೋಣೆಯಲ್ಲಿ ದೀಪ ಹಚ್ಚಿದ್ರೆ ಬೆಣ್ಣೆ ಕದೀತೇನೆ ಅಂದ್ರೆ ನಿಮ್ಮ ಪ್ರಾರಬ್ಧ ಕರ್ಮವನ್ನ ಕದೀತೀನಿ ಅಂತ ಹೇಳ್ತಾನಂತೆ ಪರಮಾತ್ಮ. ಪ್ರಾರಬ್ಧ ಕರ್ಮವನ್ನ ಕದೀತಾನೆ. ಆದ್ರಿಂದ ನಿತ್ಯವೂ ಕೂಡ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿ ಅಂತ ಹೇಳುತ್ತಾನೆ. ಹೀಗೆ ಆ ಪರಮಾತ್ಮನ ಒಂದೊಂದು ಲೀಲೆಗಳು ಕೂಡ ಅತ್ಯದ್ಭುತ ಅಂತ ಹೇಳ್ತಾನೆ. ಹೀಗೆಲ್ಲ ಪರಮಾತ್ಮ ಹೋಗ್ತಾನೆ, ಈ ರೀತಿ ಲೀಲೆಗಳನ್ನು ತೋರಿಸ್ತಾನೆ. ಇನ್ನೊಂದು ಲೀಲೆ ಇದೆ, ಅದು ದಾಸರೇ ಹೇಳುವಂತ ಒಂದು ಲೀಲೆ. ಅದು ಏನು ಅಂದ್ರೆ, ಪರಮಾತ್ಮ ಏನು ಮಾಡಿದಂತೆ ಅನೇಕ ಈ ಲೀಲೆಗಳನ್ನು ಹೇಳ್ತಾ ಇದ್ರೆ ನಿಲ್ಲಿಸಬೇಕು ಅಂತ ನಮಗೂ ಅನಿಸುವುದಿಲ್ಲ. ಅದು ಎಲ್ಲಿ ಹೋಗ್ಬಿಡ್ತೀವಿ ಅಂತ ನಮಗೆ ಗೊತ್ತಾಗಲ್ಲ. ಅಂಥದ್ದು ಕೃಷ್ಣನ ಲೀಲೆನೇ ಹಾಗೆ ಅಂತ. ಕೃಷ್ಣ ಪರಮಾತ್ಮ ಒಮ್ಮೆ ಏನು ಮಾಡಿದ್ನಂತೆ, ಯಶೋಧೆನೆ ತಾನೇ ಮಜ್ಜಿಗೆ ಕಡಿತಾ ಇದ್ಲಂತೆ ಮನೆಯಲ್ಲಿ. ಅವಳೇ ಮಜ್ಜಿಗೆಯನ್ನ ಕಡಿಯುವಾಗ ಕೃಷ್ಣ ಪರಮಾತ್ಮ ಅಂಗಳದಲ್ಲಿ ಆಟ ಆಡ್ತಾ ಇದ್ನಂತೆ. ಅಂಗಳದಲ್ಲಿ ಆಟ ಆಡ್ತಾ ಏನು ಮಾಡಿದ,
ಅವನು ಆಟ ಆಡ್ತಿದ್ದಾನೆ. ಈ ಕಡೆ ಯಶೋದೆಗೆ ಈ ಕೃಷ್ಣನ ಬಗ್ಗೆ ಇನ್ನೂ ಹೆಚ್ಚಿನ ಪ್ರೀತಿ ಬಂದಿದೆ. ಆ ಪ್ರೀತಿ ತಡಿಲಿಕ್ಕಾಗದೇನೆ ಆ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ಹಾಡಿನ ರೂಪದಲ್ಲಿ ಹಾಡು ಕಟ್ಟಿ ಆ ಹಾಡು ಹೇಳ್ತಾನೆ ಮಜ್ಜಿಗೆ ಕಡಿತಿದ್ದಂತೆ. ಆಗ ಅಂಗಳದಲ್ಲಿ ಆಡಿದಂತ ಕೃಷ್ಣ ಮೈಯೆಲ್ಲ ಮಣ್ಣು ಬಡ್ಕೊಂಡು ಬಂದಿದ್ದಂತೆ. ಮೈಯೆಲ್ಲ ಮಣ್ಣು ಬಡ್ಕೊಂಡು ಬಂದಿದ್ದಾನೆ. ಬರುವಾಗ ನೋಡಿದ್ಲು ಕೃಷ್ಣನನ್ನ. ಕೃಷ್ಣ ಬಂದು ಕೇಳಿದಂತೆ, ಅಮ್ಮ ನನಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳಿದಂತೆ. ಆಗಲೇ ಕೃಷ್ಣನ ಬಗ್ಗೆ ಪ್ರೀತಿ ಉಕ್ಕಿ ಬಂದಿತ್ತು. ಅವನನ್ನ ನೋಡಿ, ಕಂದ ನಿನಗೆ ಯಾವ್ದ್ಯಾವುದೋ ಯಾಕೋ ನನ್ನ ಎದೆ ಹಾಲನ್ನೇ ಉಣ್ಣಿಸ್ತೇನೆ ಬಾ ನಿನಗೆ ಅಂತ ಅವನನ್ನು ಬಿಗಿದಪ್ಪಿಕೊಂಡು ಪರಮಾತ್ಮನನ್ನ ಎದೆ ಹಾಲನ್ನ ಉಣ್ಣಿಸ್ಲಿಕ್ಕೆ ಅಂತ ತೊಡೆ ಮೇಲೆ ಮಲಗಿಸಿಕೊಂಡಂತೆ. ಪರಮಾತ್ಮನನ್ನ ಮಲಗಿಸಿಕೊಂಡು 2 ಕ್ಷಣ ಅಷ್ಟೇ, 2 ನಿಮಿಷ ಆಯಿತು. ಆ 2 ನಿಮಿಷ ಆಗ್ಲಿಕ್ಕೆ ಪುರುಸೊತ್ತಿಲ್ಲ. ಪರಮಾತ್ಮನನ್ನ ಕೆಳಗೆ ಬಡದ್ಲಂತೆ, ನೆಲಕ್ಕೆ ಹಾಕಿದ್ಲು, ಓಡಿ ಹೋದ್ಲು. ಏನು ಅಂತ ನೋಡಿದ್ರೆ ಒಳಗೆ ಅಡಿಗೆ ಮನೆಯಲ್ಲಿ 5 ಲೀಟರ್ ಹಾಲನ್ನ ಒಲೆ ಮೇಲೆ ಇಟ್ಟಿದ್ಲು. ಹಾಲು ಉಕ್ಕಿ ಹೋಗ್ತಾ ಇದೆ ಅಂತ ಅದಕ್ಕೋಸ್ಕರ ಓಡಿದ್ಲಂತೆ. ಓಡಿ ನೋಡುವಾಗ ಆಗ 5 ಲೀಟರ್ ಹಾಲು ಉಳಿಸ್ಲಿಕ್ಕೆ ಅಂತ ಹೋದ್ಲಲ್ಲ, ಭಗವಂತನಿಗೆ ಬೇಸರ ಆಯ್ತಂತೆ. ಅಲ್ಲ, ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಈ ಯೋಗ ಸಿಗೋದಿಲ್ಲ, ಅಂತ ಯೋಗ ನಿನಗ್ ಕೊಟ್ರೆ ಇದನ್ನ ಸದುಪಯೋಗ ಮಾಡಿಕೊಳ್ಳದೇನೆ ಹಾಲು ಉಳಿಸ್ಲಿಕ್ಕೆ ಹೋಗಿದ್ಯಲ್ಲ ನನ್ನನ್ನು ಬಿಟ್ಟು ಅಂತ ಸಿಟ್ಟು ಬಂತು ಭಗವಂತನಿಗೆ. ದೊಡ್ಡ ಹಾಲಿತ್ತಂತೆ ಮನೆಯಲ್ಲೇನೆ, ಮನೆಯಲ್ಲೇ ದೊಡ್ಡ ಹಾಲು. ಆ ಹಾಲಲ್ಲಿ ಮೂಲೆ ಮೂಲೆಗಳಲ್ಲೂ ಕೂಡ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಇಟ್ಟಿದ್ರು. ಒಂದು ದೊಣ್ಣೆ ಹಿಡ್ಕೊಂಡಂತೆ ಪರಮಾತ್ಮ. ದೊಣ್ಣೆ ಹಿಡ್ಕೊಂಡು ಒಂದು ಮೂಲೆಯಲ್ಲಿ 500 ಲೀಟರ್ ಹಾಲು, ಇನ್ನೊಂದು ಮೂಲೆಯಲ್ಲಿ 500 ಲೀಟರ್ ಮೊಸರು, ಇನ್ನೊಂದು ಕಡೆ ತುಪ್ಪ, ಇನ್ನೊಂದು ಕಡೆ ಬೆಣ್ಣೆ, ಎಲ್ಲ ಕಡೆಯಲ್ಲೂ ಕೂಡ ದೊಣ್ಣೆ ಹಿಡ್ಕೊಂಡು ಮಡಿಕೆಗಳನ್ನೆಲ್ಲ ಫಾಟ್ 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 ಅಂತ ಹೊಡಿತಾ ಹೋಗ್ತಂತೆ. ಎಲ್ಲ ಒಡೆದಾಕಿದ. ಒಡೆದ್ರೆ ಇಡೀ ಮನೆ ತುಂಬ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲ ಸೇರ್ಕೊಂಡಿದೆ. ಭಗವಂತನೇ ಅದರಲ್ಲಿ ಸ್ನಾನ ಮಾಡಿದಂತೆ. ಪಂಚಾಮೃತದ ಸ್ವಿಮ್ಮಿಂಗ್ ಪೂಲ್ ಇದು ಭಗವಂತನಿಗೆ. ಪಂಚಾಮೃತವೇ. ಯಾಕೆಂದ್ರೆ ಅವನು ಅವತಾರ ಮಾಡಿದಾಗ್ಲಿಂದಲೂ ನನಗೆ ಯಾರು ಪಂಚಾಮೃತ ಅಭಿಷೇಕ ಮಾಡಿಲ್ಲ, ನೀವು ಮಾಡ್ತಿದ್ರೆ ನನಗೆ ನಾನೇ ಮಾಡ್ಕೊಳ್ತೀನಿ ಅಂತ ಮಾಡ್ಕೊಂಡಂತೆ ಪರಮಾತ್ಮ. ಎಲ್ಲ ಕಡೆಯಲ್ಲೂ ಸ್ನಾನ ಮಾಡಿದ, ಓಡಾಡಿದಂತೆ ಪರಮಾತ್ಮ. ಇಷ್ಟು ಮಾಡುವಾಗ್ಲೇನೆ ಯಶೋದೆಯ ಮನೆಯಲ್ಲಿ ಕೆಲಸ ಮಾಡುವ ಒಬ್ಬ ಹುಡುಗಿ ಇದ್ದಂತೆ, ಗೋಪಿ. ಆ ಗೋಪಿ ಅಲ್ಲೇ ಪಕ್ಕದ ಮನೆಯಲ್ಲೇ ಒಂದು ಮನೆ ಕೊಟ್ಟಿದ್ರು ಅವಳಿಗೂ ಕೂಡ ಕೆಲಸ ಮಾಡ್ಲಿಕ್ಕೆ ಅಂತ, ಅಲ್ಲೇ ಇಟ್ಕೊಂಡಿದ್ರು. ಅವಳೇನ್ ಮಾಡಿದ್ಲು, ಅವತ್ತು ಯಾರದೋ ಮನೆಗೆ ಶುಕ್ರವಾರ ಅಂತ ಅರ್ಶನಾ ಕುಂಕುಮ ಕರೆದಿದ್ರಂತೆ. ಅರ್ಶನಾ ಕುಂಕುಮ ಕರೆದಿದ್ರೆ ಅವಳು ಕನ್ನಡಿ ಮುಂದೆ ನಿಂತುಕೊಂಡು ಹಣೆ ಕುಂಕುಮ ಇಟ್ಟುಕೊಂಡು ರೆಡಿ ಆಗೋದು ಮಾಡೋದು ಎಲ್ಲ ಮಾಡ್ತಿದ್ಲು. ಮಾಡುವಾಗಲೇ ಈ ಶಬ್ದ ಕೇಳಿಸ್ತು, ಕೃಷ್ಣನ ದಾಂದ್ಲೆ ಕೇಳಿಸ್ತು. ಕೃಷ್ಣನ್ ದಾಂದ್ಲೆ ಕೇಳಿಸಿ ಪುರುಸೋತಿಲ್ಲ, ಕೃಷ್ಣ ಏನೋ ಮಾಡುತ್ತಿದ್ದಾನೆ, ಓಡಿ ಬಂದಂತೆ. ಇದನ್ನು ಬಹಳ ಸುಂದರವಾಗಿ ದಾಸರು ಹೇಳ್ತಾರೆ, ನಕ್ಷತ್ರ ಸುಳಾದಿ ಅಂತ ಹೇಳ್ತಾರೆ. ನಕ್ಷತ್ರ ಸುತನನುಜನೊಂದು ದಿನ ನಕ್ಷತ್ರದೊಳಗಿದ್ದ ಬೆಣ್ಣೆಯನ್ನು ತನ್ನಕ್ಷತ್ರದಿಂದ ತನ್ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು ಆ ಸಪ್ಪಳಂ ನಕ್ಷತ್ರವಂ ಪಿಡಿದಿದ್ದ ನಕ್ಷತ್ರಾಖ್ಯ ನಕ್ಷತ್ರ ರಾಜಮುಖಿಯೋರ್ವಳು ನಕ್ಷತ್ರ ಶಯನಂ ಕರೆ ನಕ್ಷತ್ರವಂ ಕೊಟ್ಟು ನಕ್ಷತ್ರವಂ ಕೊಡದೆ ಎಲ್ಲೆಡೆಯಲ್ಲೂ ತಿರುಗಿ ತನ್ನ ನಿಜ ಮಂದಿರದ ನಕ್ಷತ್ರದೊಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮ ನನವರತ. ಈ ಕೃಷ್ಣ ರಕ್ಷಣೆ ಮಾಡಲಿ ಅಂತ ಬಹಳ ಸುಂದರವಾಗಿದೆ ಹೇಳಿದ್ದು. ನಕ್ಷತ್ರ ಸುತನನುಜನೊಂದು ದಿನ, ನಕ್ಷತ್ರ ಅಂದ್ರೆ ರೋಹಿಣಿ ನಕ್ಷತ್ರ ಅಂತ ಇಟ್ಟುಕೊಳ್ಬೇಕು. ನಕ್ಷತ್ರ ಸುತ ಅಂದ್ರೆ ರೋಹಿಣಿಯ ಮಗ ಅಂದ್ರೆ ಬಲರಾಮ ದೇವರು ಅಂತ ಅರ್ಥ. ನಕ್ಷತ್ರ ಸುತನ ಅನುಜನು, ಅನುಜ ಅಂದ್ರೆ ಕೃಷ್ಣ ಪರಮಾತ್ಮ ಅಂತ ಅರ್ಥ. ನಕ್ಷತ್ರ ಸುತನನುಜನು ಒಂದು ದಿನ, ಯಾವತ್ತು ಯಶೋದೆ ತನ್ನ ತೊಡೆ ಮೇಲಿಂದ ಕೆಳಗಿಟ್ಲೋ ಆವತ್ತಿನ ದಿವಸ ಅಂತ ಅರ್ಥ. ಆವತ್ತಿನ ದಿವಸ ಆಗುವಾಗ ಏನು ಮಾಡಿದ ಕೃಷ್ಣ ಪರಮಾತ್ಮ ಅಂದ್ರೆ ನಕ್ಷತ್ರದೊಳಗಿದ್ದ ಬೆಣ್ಣೆಯನ್ನು, ನಕ್ಷತ್ರದೊಳಗಿದ್ದ ಬೆಣ್ಣೆ ಅಂತ ಹೇಳಿದ್ರೆ ನಕ್ಷತ್ರ ಅಂದ್ರೆ ಮಖಾ ನಕ್ಷತ್ರ ಅಂದ್ರೆ ಮಹಾನಕ್ಷತ್ರ, ಮಡಿಕೆಗಳಲ್ಲಿದ್ದಂತ ಬೆಣ್ಣೆ ಅಂತ ಅರ್ಥ. ಮಡಿಕೆಯಲ್ಲಿರುವಂತಹ ಬೆಣ್ಣೆಯನ್ನ ಏನ್ ಮಾಡಿದ, ತನ್ನಕ್ಷತ್ರದಿಂದ, ತನ್ನಕ್ಷತ್ರ ಅಂದ್ರೆ ಹಸ್ತ ನಕ್ಷತ್ರ, ತನ್ನ ಕೈ ಎಂಬಂತಹ ನಕ್ಷತ್ರದಿಂದ ತನ್ನಕ್ಷತ್ರಕ್ಕೆ ಬಂದಂತೆ ಎಸೆಯುತ್ತಿರಲು. ತನ್ನಕ್ಷತ್ರ ಅಂದ್ರೆ ಚಿತ್ತಾ ನಕ್ಷತ್ರ, ಮನಸ್ಸಿಗೆ ಬಂದಂತೆ ಎಲ್ಲಾ ಕಡೆ ಎರಚಾಡುತ್ತಿದ್ದಾನಂತೆ ಪರಮಾತ್ಮ. ಆ ಸಪ್ಪಳಂ, ಆ ಶಬ್ದ ಕೇಳಿಸಿಕೊಂಡಿದ್ಯಾರು ಅಂದ್ರೆ ನಕ್ಷತ್ರವಂ ಪಿಡಿದಿದ್ದ, ನಕ್ಷತ್ರ ಹಿಡಿದಿದ್ದಾಳೆ. ಯಾಕೆ ಕುಂಕುಮ ಹಚ್ಚಿಕೊಳ್ಳಬೇಕು ಅಂತ ಕೈಯಲ್ಲಿ ಏನ್ ಹಿಡ್ಕೊಂಡಿರ್ತಾಳೆ, ಭರಣಿ ನಕ್ಷತ್ರ, ಕುಂಕುಮದ ಭರಣಿ ಹಿಡಿದಿದ್ದಾಳೆ ಅಂತ ಅರ್ಥ. ಭರಣಿ ನಕ್ಷತ್ರವಂ ಪಿಡಿದಿದ್ದ, ಅವಳು ಯಾರು, ನಕ್ಷತ್ರಾಖ್ಯ ಅನುರಾಧ ಅಂತ ಅವಳ ಹೆಸರಂತೆ.
ನಕ್ಷತ್ರಾಖ್ಯ, ಅವಳು ಹೇಗಿದ್ದು ನೋಡ್ಲಿಕ್ಕೆ, ನಕ್ಷತ್ರ ರಾಜಮುಖಿಯೋರ್ವಳು, ಚಂದ್ರನಂತೆ ಇದ್ದಂತೆ. ನಕ್ಷತ್ರಗಳ ರಾಜ ಅಂದ್ರೆ ಚಂದ್ರ, ಆ ಚಂದ್ರನಂತೆ ಕಂಗೊಳಿಸ್ತಾ ಇದ್ದು. ಅವಳೇನು ಮಾಡಿದ್ಲಂತೆ, ಓಡೋಡಿ ಬಂದು ಕೃಷ್ಣನನ್ನ, ಲೋ ಕೃಷ್ಣ ನಿಲ್ಲು ಅಂತ, ನಕ್ಷತ್ರ ಶಯನಂ ಕರೆ, ನಕ್ಷತ್ರ ಶಯನ, ನಕ್ಷತ್ರ ಅಂದ್ರೆ ಆಶ್ಲೇಷ ನಕ್ಷತ್ರ ಅಂದ್ರೆ ಶೇಷದೇವರು, ಶೇಷಶಾಹಿಯಾದ ಭಗವಂತನನ್ನ ಕೃಷ್ಣ ನಿಲ್ಲು ಅಂತ ಕರೆಯುವಾಗ ಕೃಷ್ಣ ಏನು ಮಾಡಿದ, ನಕ್ಷತ್ರವಂ ಕೊಟ್ಟು ನಕ್ಷತ್ರವಂ ಕೊಡದೆ, ನಕ್ಷತ್ರವಂ ಕೊಟ್ಟು, ಭಗವಂತ ನಕ್ಷತ್ರ ಕೊಟ್ಟಿದ್ದಾನೆ ಅಂದ್ರೆ ಶ್ರವಣ ನಕ್ಷತ್ರ, ಕಿವಿಯಿಂದ ಕೃಷ್ಣ ಅನ್ನೋ ಶಬ್ದ ಕೇಳಿಸ್ಕೊಂಡಿದ್ದಾನೆ, ಆದ್ರೆ ನಕ್ಷತ್ರ ಕೊಡ್ಲಿಲ್ಲ. ಏನು, ಉತ್ತರ ನಕ್ಷತ್ರ, ಉತ್ತರವೇ ಕೊಡ್ಲಿಲ್ಲಂತೆ, ಓಡೋಡಿ ಹೋಗ್ತಿದ್ದಾನಂತೆ ಪರಮಾತ್ಮ. ಎಲ್ಲ ಕಡೆ ಓಡೋಡಿ ಕೊನೆಗೇನು ಮಾಡಿದ, ಎಲ್ಲೆಡೆ ಎಲ್ಲೂ ತಿರುಗಿ ತನ್ನ ನಿಜ ಮಂದಿರದ ನಕ್ಷತ್ರದೊಳು ನಿಂದ, ಎಲ್ಲ ಕಡೆ ತಿರುಗಿ ತನ್ನ ನಿಜ ಮಂದಿರದ ನಕ್ಷತ್ರದಲ್ಲಿ ನಿಂತಿದ್ದಾನೆ. ಅಂದ್ರೆ ಅವಳಿಗೆ ಸುಸ್ತಾದ ನಂತರ ತನ್ನ ಮನೆಗೆ ಬಂದು ಯಾವುದೋ ಒಂದು ಮೂಲೆಯಲ್ಲಿ ನಿಂತಿದ್ದಾನೆ, ಮೂಲಾ ನಕ್ಷತ್ರ ಅಂತರ್ಥ. ತನ್ನ ನಿಜ ಮಂದಿರದ ನಕ್ಷತ್ರದೊಳು ನಿಂದ ಶ್ರೀಕೃಷ್ಣ ರಕ್ಷಿಸಲಿ ಎಮ್ಮ ನನವರತ, ಇಂತಹ ಕೃಷ್ಣ ರಕ್ಷಣೆ ಮಾಡಲಿ ಅಂತ. ಇದು ಕೃಷ್ಣನ ಲೀಲೆ. ಅಂದ್ರೆ ನಾವೆಲ್ಲ ನೋಡುವಾಗ ಕೃಷ್ಣನ ಲೀಲೆ ಏನು, ಯಶೋದೆ ತೊಡೆ ಮೇಲೆ ಮಲಗಿದ, ಕೆಳಗೆ ಬಿದ್ದು ಕೆಳಗೆ ಕೂತ, ಇಷ್ಟೇ ನೋಡುತ್ತೇವೆ. ಜ್ಞಾನಿಗಳೆಲ್ಲ ನೋಡೋದು ಹೇಗೆ ಚಿಂತನೆ ಮಾಡುತ್ತಾರೆ ಅಂತ. ಒಂದೊಂದು ಭಗವಂತನ ಲೀಲೆಗಳನ್ನು ನೋಡ್ತಾ ಹೋದರೂ ಕೂಡ ಒಳಗೊಳಗೆ ಹೋಗ್ಬೋದು. ಇನ್ನು ಎಷ್ಟು ಆಳವಾಗಿ ಹೋದರೂ ಕೂಡ ಅದು ಲೀಲಾತ್ಮಕವಾಗಿ ಕಾಣಿಸುತ್ತೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯ ಒಂದು ಕಡೆ ಹೇಳುತ್ತಾರೆ, ಲೀಲಾವಿರ್ಭಾವಗರ್ಭಾವಿಹಿ ಜನಮಾನಂದ ಎನ್ಬಭವು ಅಂತ ಹೇಳ್ತಾರೆ. ಒಂದೊಂದು ಲೀಲೆಗಳು ಕೂಡ ಭಾವಪೂರ್ಣವಾದ ಲೀಲೆ ಅಂತೆ ಪರಮಾತ್ಮನ, ಭಾವಪೂರ್ಣ ಒಂದೊಂದು ಕೂಡ. ಅಂತ ಲೀಲೆಗಳನ್ನು ತೋರಿಸಿದ್ದಾನೆ ಪರಮಾತ್ಮ. ಕೊನೆಗೆ ಎಲ್ಲ ಹೆಣ್ಣು ಮಕ್ಕಳು ಕೂಡ ಆ ಭಜನಾ ಸಂಘದವರೆಲ್ಲ ಬಂದ್ರು, ಕೃಷ್ಣನ ಮನೆಗೆ ಬಂದ್ರಂತೆ. ಕೃಷ್ಣನ ಮನೆಗೆ ಬರುವಾಗ ಕೃಷ್ಣ ಪರಮಾತ್ಮ ನೋಡಿದ, ದೂರದಿಂದಲೇ ನೋಡುತ್ತಿದ್ದ. ಅವರೆಲ್ಲ ಹೇಳಿದ್ರಂತೆ, ಕೃಷ್ಣನ ಮನೆ ಮುಂದೆ ಬಂದು ಧರಣಿಗೆ ಕೂತಿದ್ದಾರಂತೆ. ಧರಣಿಗೆ ಕೂತ್ರು. ಏನು ಅಂತ ಕೇಳಿದ್ರೆ, ಕೃಷ್ಣ ನಮ್ಮ ಮನೆಯಲ್ಲಿದ್ದಂತ ಬೆಣ್ಣೆಯನ್ನ ಕದ್ದು ಬಂದಿದ್ದಾರೆ, ನಮಗೆ ಸಿಕ್ಕಾಕೊಂಡಿಲ್ಲ, ಅದಕ್ಕೆ ನಾವು ಇನ್ನು ಮುಂದೆ ಬೆಣ್ಣೆಯನ್ನೇ ಕಡಿಯೋದಿಲ್ಲ ನಾವು ಅಂತ ಸ್ಟ್ರೈಕ್ ಮಾಡ್ತೀವಿ ಅಂತ ಕೂತರಂತೆ ಎಲ್ಲರೂ ಕೂಡ. ಸ್ಟ್ರೈಕ್ ಅಂತ ಕೃಷ್ಣ ಪರಮಾತ್ಮ ಹೇಳಿದಂತೆ, ನಿಮಗೆ ಮಾತ್ರ ಸ್ಟ್ರೈಕ್ ಮಾಡ್ಲಿಕ್ಕೆ ಬರೋದಲ್ಲ, ನನಗೂ ಬರ್ತದೆ ಅಂತ. ಏನು ಅಂದ್ರೆ, ನೀವು ಬೆಣ್ಣೆ ಕಡಿಯಲ್ಲ ಅಂದ್ರೆ ನಾನು ಕದಿಯಲ್ಲ ಅಂದ ಪರಮಾತ್ಮ. ನಾನು ಕದಿಯೋದೇ ಇಲ್ಲ, ನಿಲ್ಲಿಸ್ಬಿಡ್ತೀನಿ ಅಂತ. ಕೆಲವರಿಗೆಲ್ಲ ದುಃಖ, ಕೃಷ್ಣ ಪರಮಾತ್ಮ ಬರಬೇಕು, ಕದಿಬೇಕು, ತಿನ್ನಬೇಕು, ಹೋಗಬೇಕು, ಅದೇ ಆನಂದ. ಎಷ್ಟೋ ಜನರಿಗೆ ಹಾಗೆ ಅಂದ್ರೆ, ನಿತ್ಯ ಗೋಪಿಕಾ ಸ್ತ್ರೀಯರು ಅಲ್ಲಲ್ಲಿ ಹಾಲು ಮೊಸರು ಬೆಣ್ಣೆಗಳನ್ನ ಮಾರಾಟಕ್ಕೆ ಹೋಗುವಾಗ ಅವ್ರಿಗೆ ಹಾಗೆ ಅನಿಸ್ತಿತ್ತಂತೆ, ಭಗವಂತ ಬಂದು ಅವನು ಕದಿಬೇಕು, ತಿನ್ನಬೇಕು, ಅವನ ನೈವೇದ್ಯವನ್ನು ಮಾರಬೇಕು ನಾವು ಅಂತ. ಅದು ಕೃಷ್ಣ ಸಮರ್ಪಿತವಾದದ್ದು ಅಂತ ಚಿಂತನೆ ಅವರಿಗೆಲ್ಲರಿಗೂ ಕೂಡ. ಹಾಗೆ ಮಾಡ್ತಾ ಇದ್ರಂತೆ. ಕೃಷ್ಣ ಬರದೇ ಇದ್ದಾಗ ಒಬ್ಬ ಗೋಪಿಯಂತೂ ಗೋಳಾಡಿ ಹೋಗಿದ್ದಂತೆ, ಕೃಷ್ಣನನ್ನೇ ಸ್ಮರಣೆ ಮಾಡ್ತಿದ್ಲು. ಎಷ್ಟೋ ದಿವಸ ಮಾರಾಟವೇ ನಿಲ್ಲಿಸಿದ್ಲು. ಹೊಟ್ಟೆಯ ಪಾಡಿಗೆ ಅಂತ ಹೋದ್ಲು ಮಾರಾಟಕ್ಕೆ. ಹಾಲು ಮೊಸರು ಬೆಣ್ಣೆ ತುಪ್ಪ ಅನ್ನಬೇಕು, ಅವಳು ಬಾಯಲ್ಲಿ ಬಂದ ಮಾತೇ ಬೇರೆ ಅಂತ. ಅವಳು ಹೇಳಿದ್ದೇನು, ಹಾಲು ಎಲ್ಲ ದಾರಿಯಲ್ಲಿ ಹೋಗುವಾಗ ಕೂಗಬೇಕಲ್ಲ, ಹಾಲು ಮೊಸರು ಬೆಣ್ಣೆ ತುಪ್ಪ ಅಂತ. ಅವಳು ಬಾಯಲ್ಲಿ ಬಂದ ಮಾತೇನು ಅಂದ್ರೆ, ಅವ್ರನ್ನ ಹೇಳ್ತಾರೆ, ವಿಕ್ರೀತು ಕಾಮ ಕಿಲ ಗೋಪ ಕನ್ಯಾ ಮುರಾರಿ ಪಾದಾರ್ಪಿತ ಚಿತ್ತವೃತ್ತಿ ದದ್ಯಾದಿಕಂ ಮೋಹವಶಾದವೋಚತ್ ಗೋವಿಂದ ದಾಮೋದರ ಮಾಧವೇತಿ ಶ್ರೀಕೃಷ್ಣ ದಾಮೋದರ ಮಾಧವೇತಿ. ಅಲ್ಲಿ ಹಾಲು ಮೊಸರು ಬೆಣ್ಣೆ ಅಂತ ಹೇಳುವಾಗ ಅವಳಿಗೆ ಗೊತ್ತಿಲ್ಲದೆ ಬಾಯಲ್ಲಿ ಬಂದದ್ದೇನು, ಶ್ರೀಕೃಷ್ಣ ದಾಮೋದರ ಮಾಧವೇತಿ, ಕೃಷ್ಣ ದಾಮೋದರ ತಂದಿದ್ದೀನಿ ಕೊಂಡ್ಕೊಳ್ರಿ ಅಂತ ಹೇಳ್ತಿದ್ಲು. ಈ ರೀತಿ ಅಷ್ಟು ಅವರನ್ನ ಆಕರ್ಷಣೆ ಮಾಡಿಬಿಟ್ಟಿದ್ದ ಪರಮಾತ್ಮ. ಇವರು ಸ್ಟ್ರೈಕ್ ಮಾಡುವಾಗ ನಾನು ಕೂಡ ಕದಿಯೋಲ್ಲ ಅಂತ ಹೇಳಿದ, ಅವರಿಗೆ ದುಃಖ ಆಯ್ತು. ಆದ್ರೂ ಏನ್ ಮಾಡೋದು, ಇದನ್ನ ಬಲರಾಮ್ ದೇವರು ನೋಡಿಬಿಟ್ರಂತೆ. ಬಲರಾಮ್ ದೇವರು ನೋಡಿದ್ರು, ಕೃಷ್ಣ ಕದಿಯಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದನ್ನು ಅವ್ರು ನೋಡಿದ್ರು. ಕೃಷ್ಣನನ್ನ ನೋಡಿ ಬಲರಾಮ್ ದೇವರು ಹೇಳಿದ್ರಂತೆ, ಕೃಷ್ಣ ನನ್ನ ಎದುರಿಗೆ ಪ್ರತಿಜ್ಞೆ ಮಾಡಿದ್ದಿ ಹುಷಾರಿನ ಮೇಲೆ ಅಂತ ಹೇಳಿದ್ರಂತೆ. ಇನ್ನು ಮೇಲೆ ಏನಾದ್ರೂ ಕದಿಲಿಕ್ಕೆ ಹೋದ್ರೆ ಹುಷಾರ್. ಅದಕ್ಕೇನು ಸರಿ ಆಯ್ತು ಅಂತೇಳಿ, ನಾನು ಕದಿಯಲ್ಲ, ಒಂದು ಸರ್ತಿ ಮಾತು ಅಂದ್ರೆ ಮಾತು ನಂದು ಅಂತಾನೆ ಕೃಷ್ಣ, ನಾನು ಕದಿಯಲ್ಲ ಅಂತ. ಸರಿ ಅಂತ ಮರುದಿವಸ ಬೆಳಿಗ್ಗೆ ಆಯ್ತು. ಬೆಳಿಗ್ಗೆ ಆದ ಕೂಡಲೇ ನಿಧಾನವಾಗಿ ಅಂಬೆಗಾಲಿಟ್ಟುಕೊಂಡು ಕೃಷ್ಣ ಹೊರಟನಂತೆ ಅಂಗಳಕ್ಕೆ. ಕೃಷ್ಣ ಹೊರಡ್ಲಿಕ್ಕೆ ಪುರುಸೊತ್ತಿಲ್ಲ, ಕೂಡ್ಲೆ ಪರಮಾತ್ಮ ಇನ್ನೂ ಹೋಗ್ತಾ ಇದ್ದಾನೆ. ಹೋಗುವಾಗಲೇನೆ ಆ ಬಲರಾಮ್ ದೇವರು ನೋಡೇ ಬಿಟ್ರಂತೆ. ನೋಡಿ ಕೂಡ್ಲೆ ಹೇಳಿದ್ರಂತೆ, ಕೃಷ್ಣ ನಿನ್ನೆ ತಾನೇ ಪ್ರತಿಜ್ಞೆ ಮಾಡಿದ್ದೆ, ಆಗ್ಲೇ ಹೊರಟಿದ್ದೀಯಲ್ಲೋ ಮನೆ ಕದಿಲಿಕ್ಕೆ ಅಂತ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದ, ಅಯ್ಯೋ ಬಲರಾಮ, ತಪ್ಪು ತಿಳ್ಕೊಂಡಿದ್ದೀನಿ ನನ್ನನ್ನ, ನಾನು ಯಾರ ಮನೆಗೂ ಕದಿಲಿಕ್ಕೆ ಹೋಗ್ತಾ ಇಲ್ಲ.
ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಗೊತ್ತಾ, ನಾನು ಅಂಗಳದಲ್ಲಿ ಆಟ ಆಡಬೇಕು ಅಂತ ಹೋಗ್ತಿದ್ದೀನಿ, ಬೇಕಾದ್ರೆ ನೀನು ನನ್ನ ಜೊತೆಗೆ ಬಾ ಅಂತ ಬಲರಾಮ ದೇವರು ಕೈ ಹಿಡ್ಕೊಂಡು ಎಳ್ಕೊಂಡೇ ಹೋದಂತೆ. ಎಳ್ಕೊಂಡೇ ಹೋದ. ಎಳ್ಕೊಂಡು ಹೋಗಿ ಪರಮಾತ್ಮ ಅಂಗಳಕ್ಕೆ ಹೋದಂತೆ. ಅಂಗಳಕ್ಕೆ ಹೋಗಿ ಬೇಕು ಅಂತ ಬಲರಾಮ ದೇವರು ಇಷ್ಟು ನನ್ನನ್ನು ಸ್ಟ್ರಿಕ್ಟ್ ಆಗಿ ನೋಡ್ತಿದ್ದಾರಲ್ಲ ಅಂತ ಸಿಟ್ಟಿಂದ ಏನು ಮಾಡಿದಂತೆ ಪರಮಾತ್ಮ, ನೋಡು ಅಂತ ಒಂದು ಹಿಡಿ ಮಣ್ಣು ತಗೊಂಡಂತೆ. ಒಂದು ಹಿಡಿ ಮಣ್ಣು ತಗೊಂಡು ಇದು ಯಾರ ಮನೆ ಬೆಣ್ಣೆನೂ ಅಲ್ಲ, ಯಾರು ಬೇಕಾದ್ರೆ ತಿನ್ಬೋದು ಅಂತ ಬಾಯಿಗೆ ಹಾಕೊಂಡಂತೆ. ಯಾರು ಬೇಕಾದ್ರೆ ತಿನ್ಬೋದು. ಇಷ್ಟು ಮಾಡ್ಲಿಕ್ಕೆ ಪುರುಸೊತ್ತಿಲ್ಲ, ಬಲರಾಮ ದೇವರಿಗೆ ಶಿಟ್ಟೆ ಬಂತು. ಅಮ್ಮ ಅಂತ ಜೋರಾಗಿ ಕರೆದಂತೆ ಯಶೋದೆಯನ್ನ. ಅಮ್ಮ ನೋಡಿಲಿ ಕೃಷ್ಣ ನೋಡು, ಆಡೋಣ ಬಾ ಅಂತ ಕರೆದ. ನೋಡಿದ್ರೆ ಅಂಗಳದಲ್ಲಿರುವ ಮಣ್ಣನ್ನು ತಿಂತಾ ಇದ್ದಾನೆ. ಕೃಷ್ಣೇನಾಂಬರತೇನ ಗಂತು ಮಧುನಾ ಮೃದ್ಭಕ್ಷಿತ ಸ್ವೇಚ್ಛಯ ಸತ್ಯಂ ಕೃಷ್ಣ ಕಯೇವ ಮಾಹಮುಸಲಿ ಮಿಥ್ಯಾಂಬ ಪಶ್ಯಾನನಂ ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್. ಎಲ್ಲ ಕಡೆ ಆ ಯಶೋದೆ ಒಳಗಿಂದ ಓಡೋಡಿ ಬರ್ತಿದ್ದಾಳಂತೆ. ಓಡಿ ಬಂದು ಕೃಷ್ಣ ಪರಮಾತ್ಮನನ್ನು ನೋಡಿದಂತೆ. ನೋಡಿ ಕೃಷ್ಣನನ್ನ ರಟ್ಟೆ ಹಿಡಿದು ಕೇಳಿಸಿದ್ದಾಳೆ. ಬಲರಾಮ ದೇವರು ಹೇಳಿಬಿಟ್ರು, ಅಮ್ಮ ನೋಡು ಆಡೋಣ ಅಂತ ಕರೆದ ಕೃಷ್ಣ. ಕರೆದು ಇಲ್ಲಿರೋ ಮಣ್ಣನ್ನ ಬಾಯಿಗೆ ಹಾಕೊಂಡಿದ್ದಾನೆ ನೋಡು ಅನ್ನುವಾಗ ರಟ್ಟೆ ಹಿಡಿದು ಕೇಳುತ್ತಿದ್ದಾಳಂತೆ, ನಿಜ ಹೇಳೋ ಕೃಷ್ಣ, ಯಾಕೋ ಮಣ್ಣು ತಿಂದಿ ನೀನು ಅಂದ್ರೆ. ಅದಕ್ಕೆ ಕೃಷ್ಣ ಸ್ವಲ್ಪ ಧೈರ್ಯ ಮಾಡಿ ಕೇಳೇ ಬಿಟ್ನಂತೆ, ನಿನಗ್ಯಾರಮ್ಮ ಹೇಳಿದ್ರೆ ನಾನ್ ತಿಂದೆ ಅಂತ ಹೇಳ್ಬಿಟ್ಟು. ನಿನಗ್ಯಾರು ಹೇಳಿ? ಬಲರಾಮ ದೇವರು ಹೇಳಿದ್ದಾರೆ. ಬಲರಾಮ ದೇವರು. ಅದಕ್ಕೆ ಕೃಷ್ಣ ಪರಮಾತ್ಮ ಕೇಳ್ತಾನೆ, ಕ್ರಾಸ್ ಕ್ವಶನ್ ಕೃಷ್ಣನದ್ದು. ಇದೆಲ್ಲ ಲಾಯರ್ಗಳಿಗೂ ಬರುವುದಿಲ್ಲ, ಅಂತ ಕ್ವಶನ್ ಹಾಕ್ತಾನೆ ಪರಮಾತ್ಮ. ಏನ್ ಹೇಳಿದ ಕೃಷ್ಣ ಅಂತ ಹೇಳಿದ್ರೆ, ಕೃಷ್ಣ ಕೇಳ್ತಾನೆ, ಅಮ್ಮ ಬಲರಾಮ ದೇವರು ಹೇಳಿದ್ರು ಅಂತ ಹೇಳ್ತೀಯಲ್ಲ, ಈ ಮೊದಲು ಬೇಕಾದಷ್ಟು ಜನ ಬಂದು ಕಂಪ್ಲೇಂಟ್ ಹೇಳಿದ್ದಾರೆ, ಯಾವ ಹೆಣ್ಮಕ್ಳು ಮಾತು ನಂಬಿಲ್ಲ, ಬಲರಾಮ ದೇವ್ರ ಮಾತು ಯಾಕೆ ನಂಬ್ತಿ ಅಂತ ಕೇಳ್ತಾನೆ. ಅದಕ್ಕೆ ಬೇರೆಯವ್ರ ಮಾತು ನಂಬಲ್ಲ, ಬಲರಾಮ ದೇವ್ರು ನಂಬ್ತೀನಿ ಅಂತ ಹೇಳ್ತಾನೆ. ಯಾಕೆ ಅಂದ್ರೆ ಬಲರಾಮ ದೇವರು ಅಂದ್ರೆ ಯಾರು? ಬಲರಾಮ ದೇವರು ಅಂದ್ರೆ ಮೂಲ ರೂಪದಲ್ಲಿ ಶೇಷಾವತಾರ, ಶೇಷದೇವರು. ಶೇಷದೇವರಿಗೆ ಎಷ್ಟು ಹೆಡೆ? 1000 ಹೆಡೆಗಳು. ಅಂದ್ರೆ ಎಷ್ಟು ಕಣ್ಣು? 2000 ಕಣ್ಣು. ಹಾಗಾಗಿ ಬಲರಾಮ ದೇವರು ನೋಡೋದು ಅಂದ್ರೆ 1-2 ಕಣ್ಣು ನೋಡಿದ್ದಲ್ಲ, 2000 ಕಣ್ಣು ನೋಡಿದ್ದು. 1 ಕಣ್ಣು ಸುಳ್ಳಾಗ್ಬೋದು, 2 ಕಣ್ಣು ಸುಳ್ಳಾಗ್ಬೋದು, 2000 ಕಣ್ಣು ಸುಳ್ಳಾಗ್ಲಿಕ್ಕೆ ಸಾಧ್ಯವಾ? ಆದ್ರಿಂದಾಗಿ ಬಲರಾಮ ದೇವರು ಹೇಳಿದ್ ಸತ್ಯ ಅಂತ ನಂಬ್ತೀನಿ ಅಂತ ಹೇಳಿ. ಅದಕ್ಕೆ ಭಗವಂತ ಹೇಳಿದ, ಒನ್ಸ್ ಮೋರ್ ಪ್ಲೀಸ್ ಅಂತಾನೆ ಪರಮಾತ್ಮ. ಇನ್ನೊಂದ್ ಸರ್ತಿ ಹೇಳಮ್ಮ ಅಂದ. ಬಲರಾಮ ದೇವರೇ ನೋಡಿದ್ದು, ಬಲರಾಮ ದೇವರೇ ತಪ್ಪಮ್ಮ ನೀನ್ ಹೇಳಿದ್ದು ಅಂತಾನೆ ಪರಮಾತ್ಮ. ಮತ್ತೇನು ಸರಿ ಯಾವುದು ಅಂತ ಕೇಳಿದ್ರೆ ಭಗವಂತ ಹೇಳಿದ್ನಂತೆ, ನೋಡಿ ಹೇಳ್ತೇನೆ ಕೇಳು, ನೋಡಿದ್ಯಾರು? ಬಲರಾಮ ದೇವರು ಅಲ್ಲ, ಬಲರಾಮ ದೇವರು ಕಣ್ಣು ಅಂತಾನೆ ಪರಮಾತ್ಮ. ಬಲರಾಮ ದೇವರು ಕಣ್ಣು. ಹೇಳಿದ್ಯಾರು? ಬಲರಾಮ ದೇವರು ಅಲ್ಲ, ಬಲರಾಮ ದೇವರು ಬಾಯಿ ಅಂತ ಹೇಳ್ತಾನೆ ಪರಮಾತ್ಮ. ವ್ಯತ್ಯಾಸ ಇದೆ ಅಂತ. ನೋಡಿದ್ದು ಕಣ್ಣು, ಹೇಳಿದ್ದು ಬಾಯಿ. ಆದ್ರೆ ನಾನ್ ಹೇಳ್ತೀನಿ ಕೇಳು, ತಿನ್ನೋದು ಯಾವ್ದ್ರಿಂದ? ಬಾಯಿಂದ. ಹೇಳೋದು ಯಾವ್ದ್ರಿಂದ? ಬಾಯಿಂದ. ನಾನೇ ತಿಂದೀನಿ ಅಂತ ಹೇಳುವಾಗ ಬಾಯಿಂದಲೇ ತಿನ್ನಬೇಕು. ಅದೇ ಬಾಯಿಂದಲೇ ಉತ್ತರ ಕೊಡ್ತಿದ್ದೀನಿ, ಮಿಥ್ಯಾಂಬ ಪಶ್ಯಾನನಂ, ಎಲ್ಲ ಸುಳ್ಳಮ್ಮ, ನಾನು ಹೇಳಿದ ಮಾತನ್ನೇ ನಂಬು ಅಂತ ಹೇಳಿದಂತೆ. ನೋಡಿದ್ದೊಬ್ರು ಹೇಳಿದ್ದೊಬ್ರು ಆದ್ರಿಂದಾಗಿ ಸಾಕ್ಷಿ ಬೇರೆ ಬೇರೆ ಆಗಿಬಿಡ್ತಾರೆ. ಇಲ್ಲಿ ಒಂದೇ ಸಾಕ್ಷಿ, ನಾನೇ ಹೇಳ್ತಿದ್ದೇನೆ, ತಿಂದದ್ದು ಅದರಿಂದಲೇನೆ, ಇಲ್ಲ ಅಂತ ಹೇಳೋದು ಅದರಿಂದಲೇ, ಆದ್ರಿಂದ ಬಾಯಿಂದಲೇ ಹೇಳ್ತೀನಿ, ಆದ್ರಿಂದ ನನ್ನ ಮಾತು ನಂಬಬೇಕು ಅನ್ನಂತ. ಇಂಥ ಕ್ರಾಸ್ ಕ್ವಶನ್ ಹಾಕಿ ಪರಮಾತ್ಮ ಅಲ್ಲೋಲ ಕಲ್ಲೋಲ ಮಾಡಿಡ್ತಿದ್ದಂತೆ. ಆ ಸಂದರ್ಭದಲ್ಲಿ ಮತ್ತೆ ಕೇಳಿದಂತೆ, ಪರವಾಗಿಲ್ಲ, ಆದ್ರೂ ಏನೇ ಆಗ್ಲಿ ಒಂದ್ ಸರ್ತಿ ಡೌಟ್ ಕ್ಲಿಯರ್ ಮಾಡ್ಕೊಳ್ಳಿಕ್ಕೇನಂತೆ, ಬಾಯಿ ತೆಗಿ ನೋಡೋಣ ಅಂತ ಹೇಳಿದಂತೆ. ವ್ಯಾದೇಹೀತಿ ವಿದಾರಿತೆ ಚ ವದನೆ ದೃಷ್ಟ್ವಾ ಸಮಸ್ತಂ ಜಗತ್. ಅದಕ್ಕೆ ವ್ಯಾದೇಹಿ, ಬಾಯಿ ತೆಗಿ ಅಂತ ಹೇಳಿದ್ರು. ಅದನ್ನೇ ಬಹಳ ಸುಂದರವಾಗಿ ಹೇಳ್ತಾರೆ. ಅವಳು ಹೇಳಿದ್ದು, ಆಡಲೊರಟ ಶ್ರೀ ಕೃಷ್ಣನಂಗಳದಿ ಮಣ್ಣು ಮೆದ್ದ ನಮ್ಮ. ಇದು ಬಲರಾಮ ದೇವರು ತಾಯಿಗೆ ಹೇಳಿದಂತ ಮಾತಂತೆ. ಆಡಲೊರಟ ಶ್ರೀ ಕೃಷ್ಣನಂಗಳದಿ ಮಣ್ಣು ಮೆದ್ದ ನಮ್ಮ. ತಾಯಿ ಬಂದು ಕೇಳಿದ್ದೇನು? ನಿಜ ಪೇಳು ಕೃಷ್ಣ. ಕೃಷ್ಣ ಕೇಳಿದ, ಯಾರಮ್ಮ ಪೇಳ್ದರು? ಶೇಷಾವತಾರಿ ರಾಮ. ಅಂದ್ರೆ ಬಲರಾಮ ದೇವರು ಹೇಳಿದ್ರು ಅಂತ ಅರ್ಥ. ನಿಜ ಪೇಳು ಕೃಷ್ಣ, ಯಾರಮ್ಮ ಪೇಳ್ದರು? ಶೇಷಾವತಾರಿ ರಾಮ. ಹೌದೇ ತಾಯೇ ಬಾಯಿ ತೆರೆಯೋ ಎನ್ನಲು 7 ಲೋಕವಮ್ಮ. ಹೌದೇ ತಾಯಿ, ಹೌದಮ್ಮ ಅಂತ ಕೇಳುವಾಗ ಬಾಯಿ ತೆರಿ ಮೊದಲು, ಆಮೇಲೆ ನೋಡ್ತೀನಿ ಅಂತ ಹೇಳಿದ್ಲು. ಹೌದೇ ತಾಯೇ ಎಂದೆನ, ಹೌದೇ ತಾಯೇ ಬಾಯಿ ತೆರೆಯೋ ಎನ್ನಲು 7 ಲೋಕವಮ್ಮ. 7 ಅಂತ ಅಂದ್ರೆ 14 ಲೋಕ ಅಂತ ಅರ್ಥ. 7 ಲೋಕಗಳು, 14 ಲೋಕಗಳು ಕಾಣಿಸ್ತಿದ್ದಾಗ ಕೃಷ್ಣನ ಲೀಲೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ. ಪರಮಾತ್ಮ ಅವನ ಬಾಯಲ್ಲೇನೆ ಇಡೀ ಬ್ರಹ್ಮಾಂಡ ತೋರಿಸಿದಂತೆ. ಇಡೀ ಬ್ರಹ್ಮಾಂಡ ತೋರಿಸಿದ. ಎಂಥ ವಿಚಿತ್ರ ಅಂದ್ರೆ ಆ ಇಡೀ ಬ್ರಹ್ಮಾಂಡದಲ್ಲಿ
ಸ್ಪೆಸಿಫಿಕ್ ಆಗಿ ಮತ್ತೇನು ಮಾಡಿದ, ನಂದಗೋಕುಲ ತೋರಿಸಿದಂತೆ. ಆ ನಂದಗೋಕುಲದಲ್ಲೂ ಕೂಡ ಯಶೋಧ ಮನೆಯ ಅಂಗಳ ತೋರಿಸಿದ. ಆ ಅಂಗಳದಲ್ಲೂ ಕೂಡ ಕೃಷ್ಣ ನಿಂತಿದ್ದಾನೆ, ಯಶೋಧೆ ನಿಂತಿದ್ದಾಳೆ. ಅಲ್ಲಿ ಕೃಷ್ಣನು ಕೂಡ ಬಾಯಿ ತೆಗೆದಿದ್ದಾನಂತೆ. ಆ ಬಾಯಿ ಒಳಗೂ ಕೂಡ ಮತ್ತೆ ಪುನಃ ಬ್ರಹ್ಮಾಂಡ ತೋರಿಸ್ತಿದ್ದಾನೆ. ಅಲ್ಲಿ ಪುನಃ ನಂದಗೋಕುಲ, ಆ ನಂದಗೋಕುಲದಲ್ಲಿ ಮತ್ತೆ ಆ ಯಶೋಧ ಮನೆ ಅಂಗಳ, ಆ ಅಂಗಳದಲ್ಲಿ ಮತ್ತೊಬ್ಬ ಕೃಷ್ಣ ಮತ್ತೊಬ್ಬ ಯಶೋಧೆ, ಅಲ್ಲೂ ಕೂಡ ಕೃಷ್ಣ ಬಾಯಿ ತೆರೆದಿದ್ದಾನೆ. ಹೀಗೆ ಅನಂತವಾಗಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಾನೇ ಅನ್ನೋದನ್ನು ತೋರಿಸಿದಂತೆ ಪರಮಾತ್ಮ. ಈ ರೀತಿ ಅತ್ಯದ್ಭುತವಾದ ಲೀಲೆ ತೋರಿಸಿದ. ಆಮೇಲೆ ಇವನು ನನ್ನ ಮಗ ಅಲ್ಲ, ಸಾಕ್ಷಾತ್ ಪರಮಾತ್ಮ ಅಂತ ಅದನ್ನೆಲ್ಲ ನೋಡುವಾಗ ಮೂರ್ಛೆ ಬಂದು ಕೆಳಗೆ ಬಿದ್ದಂತೆ. ಮೂರ್ಛಿತಳಾಗಿ ಕೆಳಗೆ ಬೀಳುವಾಗ ಆಯ್ತು, ಅವಳು ಭಗವಂತ ಅಂತ ಅನುಸಂಧಾನ ಬಂತು. ಇನ್ನು ಭಗವಂತ ಅಂತಲೇ ಆರಾಧನೆ ಮಾಡ್ತಾಳೆ ಇವಳು ಅಂತ ಅನಿಸಿತ್ತು. ಆಮೇಲೆ ನಿಧಾನವಾಗಿ ಪರಮಾತ್ಮನೇ ಬಂದು ತನ್ನ ಮುದ್ದಾದ ಕೈಯಿಂದ ಅಮ್ಮ ಅಂತ ತಟ್ಟಿ ಎಬ್ಬಿಸಿದಂತೆ. ಅಮ್ಮ ಅಂತ ಭಗವಂತನ ಬಾಯಿಂದ ಬರ್ಲಿಕ್ಕೆ ಪುರುಸೊತ್ತಿಲ್ಲ, ಇವನು ಭಗವಂತ ಅಲ್ಲ ನನ್ನ ಮಗ ಅನ್ನೋ ಭಾವನೆ ಬಂದ್ಬಿಡ್ತದೆ, ನನ್ನ ಮಗ ಅಂತ ಅನಿಸ್ಬಿಡ್ತದೆ. ಅಷ್ಟು ಕ್ಷಣ ಮಾತ್ರದಲ್ಲಿ ಇಂಥ ಲೀಲೆಗಳನ್ನ ಭಗವಂತ ತೋರಿಸ್ತಾ ಇದ್ದ ಅಂತ. ಈ ರೀತಿ ಅನೇಕ ಲೀಲೆಗಳು ಪರಮಾತ್ಮನದ್ದು. ಆಮೇಲೆ ಸಮಯ ಸ್ವಲ್ಪ ಇರೋದಾದ್ರಿಂದ ಹೆಚ್ಚು ಲೀಲೆ ಹೇಳಲಿಕ್ಕಾಗೋದಿಲ್ಲ. ಆಮೇಲೆ ಮುಂದೆ ಪರಮಾತ್ಮ ಅಲ್ಲಿಂದ ನಂದಗೋಕುಲದಿಂದಾಗುವಾಗ ವೃಂದಾವನಕ್ಕೆ ಹೋದನಂತೆ. ವೃಂದಾವನದಲ್ಲೂ ಕೂಡ ವಿಶಿಷ್ಟವಾದ ಕಾರ್ಯಗಳನ್ನು ಮಾಡಿದ ಪರಮಾತ್ಮ. ಎಂಥಿಂಥ ಅದ್ಭುತವಾದ ಕೆಲಸ ಮಾಡಿದ್ದಾನೆ ಪರಮಾತ್ಮ. ಅಲ್ಲಿ ವೃಂದಾವನದಲ್ಲಿ ಆ ಯಮುನೆ ಕಲುಷಿತಳಾಗಿತ್ತು. ಅಲ್ಲಿ ಆಗುವಾಗ ಅವನು ಕಾಲಿಂಗ ಸರ್ಪ ಬಂದು ಕೂತಿತ್ತು. ಅವನು ಬಂದು ವಿಷವನ್ನ ಕಕ್ಕಿ ಯಮುನೆಯೆಲ್ಲ ಹಾಳು ಮಾಡಿತ್ತು. ಆ ಹಾಳು ಮಾಡಿದಂತ ಯಮುನೆಯನ್ನು ಶುದ್ಧೀಕರಣ ಮಾಡಬೇಕು ಅಂತ ಪರಮಾತ್ಮ ಆವತ್ತಿನ ದಿವಸ ಬಲರಾಮ್ ದೇವರನ್ನ ಬಿಟ್ಟು ತಾನೊಬ್ಬನೇ ದನ ಕಾಯ್ಲಿಕ್ಕೆ ಅಂತ ಹೋದವನೇನು ಮಾಡಿದ, ಯಮುನೆಗೆ ಧುಮುಕಿದಂತೆ. ಯಮುನೆಗೆ ಧುಮುಕಿದ ಕೂಡ್ಲೇನೆ ಅದು ಬಹಳ ಅದ್ಭುತ ಅಂತ ಹೇಳ್ತಾರೆ. ಯಮುನೆಗೆ ಹೋಗುವಾಗಲೇನೆ ಪರಮಾತ್ಮ ಏನು ಮಾಡಿದ್ನಂತೆ, ನಂದಗೋಕುಲದಿಂದ ಅಲ್ಲಿಗೆ ಹೋದ್ನಲ್ಲ, ಅಲ್ಲಿಗೆ ಹೋಗುವಾಗ ವೃಂದಾವನಕ್ಕೆ ಬೇಸರ ಆಗಿತ್ತಂತೆ. ವೃಂದಾವನ ಪರಿಸರಕ್ಕೆ ಯಾಕೆ ಬೇಸರ ಅಂದ್ರೆ, ಕೃಷ್ಣ ಹುಟ್ಟಿ ಇಷ್ಟು ದಿವಸ ಆದರೂ ಕೂಡ ಅವನ ಪಾದ ನನ್ನೂರಿಗೆ ಬೆಳೆಸಲಿಲ್ಲಲ್ಲ ಅಂತ ದುಃಖ ಆಗಿತ್ತಂತೆ. ಅದಕ್ಕೆ ಅಲ್ಲಿದ್ದಂತ ಭೂಮಿ ಎಲ್ಲ ಬರಡಾಗಿ ಹೋಗಿತ್ತಂತೆ. ಬರಡು ಅಂದ್ರೆ ಏನು, ಅಲ್ಲಿದ್ದಂತ ಮರ ಗಿಡಗಳಲ್ಲಿ ಬಳ್ಳಿಗಳಲ್ಲಿ ಎಲ್ಲೂ ಕೂಡ ಚಿಗುರೇ ಇಲ್ಲ. ಎಲ್ಲಾ ಪ್ರಾಣಿಗಳು ಕೂಡ ಪರಸ್ಪರ ಹೊಡೆದಾಡಿಕೊಳ್ತಾ ಇದ್ದು, ಹೇಗಾಗೋ ಇತ್ತಂತೆ. ಕೋಗಿಲೆಗಳು ಹಾಡೋದೇ ಇಲ್ಲ, ಏನೇನೋ ವಿಚಿತ್ರವಾಗಿ ಹಾಡ್ತಾ ಇದ್ದು, ಹೀಗೆಲ್ಲ ಆಗಿತ್ತಂತೆ. ಅಂತ ಸ್ಥಿತಿಯಲ್ಲಿ ಪರಮಾತ್ಮ ಅವನ ಪಾದವನ್ನ ಬೆಳೆಸಿಕೊಂಡು ಹೋದ್ನಂತೆ. ಅದು ಹೋಗುವಾಗ ಹೇಗಿತ್ತು ಅಂದ್ರೆ, ಪರಮಾತ್ಮ ಹೋಗ್ತಿದ್ನಲ್ಲ, ಹೋಗುವಾಗ್ಲೇನೆ ಕೃಷ್ಣ ಕೈಯಲ್ಲಿ ಕೊಳಲನ್ನ ಹಿಡಿದು ನಾದವನ್ನ ಮಾಡ್ತಾ ಹೋದ್ನಂತೆ. ಕೊಳಲ ನಾದವನ್ನ ಮಾಡ್ತಾ ಹೋದ್ರೆ ಯಮುನಾ ತಟದಲ್ಲಿ ಹೋಗ್ತಿದ್ದಾಗ, ಆ ತಟದಲ್ಲೇ ಹೋಗುವಾಗ ಆ ದಾರಿಯಲ್ಲಿ ಆ ವೃಂದಾವನಕ್ಕೆ ಪರಮಾನಂದವಾಯಿತಂತೆ. ಆ ಆನಂದ ತಡಿಲಿಕ್ಕಾಗದೇನೆ ಆ ಕೂಡ್ಲೇನೆ ಮರಗಳಲ್ಲಿ ಚಿಗುರೊಡಿಲಿಕ್ಕೆ ಶುರುವಾಯಿತಂತೆ. ಬಹಳ ಸುಂದರವಾಗಿ ಹೇಳ್ತಾರೆ, ಬಾಡಿದ ಬಳ್ಳಿ ಮರಗೋನೆಯೊಡೆದು ತೀಡುವ ಮಂದ ಮಾರುತನ ಕೂಡಿ ತೂಗ್ಯಾಡುವ ಮರದಿ ಗೊಂಚಲುಗಳು ಪಾಡಲೊಲ್ಲವೋ ಅಲಿಕೂಲಗಳು ಹೇಳಿಕೊಂಡವೋ ಜಾಣಕ್ಕಿ ಗಿಣಿಯು ಮಾತಾಡಾದೆ ಕಳೆಗೊಂಡವು ಕೋಕಿಲ ಓಡ್ಯಾಟ ವೈರ್ಯಾಟ ಜರಿದು ಖಗ ಮೃಗ ಗಾಢ ನಿದ್ರೆಗೆ ವಶವಾದವೋ ರಂಗ ಕೊಳಲನೂದಲಾಗಿ ರಂಗಯ್ಯ ಕೊಳಲನೂದಲು. ಪರಮಾತ್ಮನ ಕೊಳಲ ನಾದ ಕೇಳಲಿಕ್ಕೆ ಪುರುಸೊತ್ತಿಲ್ಲ. ಬಾಡಿದ ಬಳ್ಳಿ ಮರಗೋನೆಯೊಡೆದು ಎಲ್ಲ ಚಿಗುರೊಡೆದು ನಿಲ್ಲಲಿಕ್ಕೆ ಶುರುವಾಯಿತಂತೆ. ಇದು ಪರಮಾತ್ಮನ ನಾದ ಅಂದ್ರೆ ಹಾಗಿರುತ್ತದೆ. ನಾವೇನಾದ್ರೂ ಕೂಡ ಓದ್ಲಿಕ್ಕೆ ಹೋದ್ರೆ ಕತ್ತೆಗಳು ಕೂಗ್ತಿರ್ತಾರೆ, ಅಂತ ಭಗವಂತನ ನಾದ ಹಾಗಿರ್ತದಂತೆ. ಅಷ್ಟು ಅದ್ಭುತ. ಆ ರೀತಿ ಪರಮಾತ್ಮ ಅವನ ಪಾದ ಬೆಳೆಸಿದ. ವೃಂದಾವನಕ್ಕೆ ಹೋಗಿ ಯಮುನೆಗೆ ಡೈ ಹೊಡೆದಿದ್ದಾನೆ. ಆ ಯಮುನಾ ನದಿಗೆ ಹಾರಿದಾಗ ಒಳಗಿಂದಲೇನೆ ಪರಮಾತ್ಮ ಹೋದದ್ದನ್ನ ನೋಡಿ ಯಾರೋ ಬಂದ್ರು ಅಂತ ಆ ಕಾಲಿಂಗ ಏನು ಮಾಡಿದ, ಆ ಇಡೀ ಪರಮಾತ್ಮನ ದೇಹವನ್ನೇ ಸುತ್ತುವರೆದಂತೆ. ದೇಹ ಸುತ್ತುವರೆದಾಗ ಪರಮಾತ್ಮ ಎಡಗೈ ಮಾತ್ರ ಹೊರಗೆ ಬಂದಿತ್ತಂತೆ. ಆ ಎಡಗೈ ಹೊರಗಿತ್ತು. ಆಗ ಎಡಗೈಗೆ ಅವನ ಬಾಲ ಕೈ ಸಿಕ್ತಂತೆ. ಬಾಲ ಹಿಡ್ಕೊಂಡ. ಆಮೇಲೆ ಒಳಗಿಂದ ನುಸುಳಿಕೊಂಡು ಮೇಲೆ ಬಂದು ಅವನನ್ನ ಮರ್ದನ ಮಾಡಲಿಕ್ಕೆ ಶುರು ಮಾಡಿದಂತೆ ಪರಮಾತ್ಮ. ಆ ಮರ್ದನ ಮಾಡುವಾಗ ಹೇಗೆ ಮಾಡಿದ ಅಂದ್ರೆ,
ಒಂದೊಂದು ಹೆಡೆಯಿಂದಲೂ ಕೂಡ ಭಗವಂತನನ್ನ ಕಚ್ಚಲಿಕ್ಕೆ ಅಂತ ಬಂದ್ರೆ ಯಾವ ಹೆಡೆ ಕಚ್ಚಲಿಕ್ಕೆ ಬರ್ತಿತ್ತೋ ಅದನ್ನ ತುಳಿತಾ ಇದ್ದಂತೆ. ಆ ತುಳಿಯೋದೇ ನರ್ತನೆ ಆಗ್ತಾ ಇತ್ತಂತೆ ಪರಮಾತ್ಮನ. ಅಷ್ಟು ಅದ್ಭುತವಾಗಿ ಮಾಡಿದಂತೆ. ಭಗವಂತ ಚೆನ್ನಾಗಿ ಮರ್ದನ ಮಾಡ್ತಾ ಇದ್ದಾನೆ, ಎಡಗೈಯಲ್ಲಿ ಬಾಲ ಹಿಡಿದಿದ್ದಾನೆ. ಇಷ್ಟು ಮಾಡುವಾಗ ವಾದರಾಜ ಸ್ವಾಮಿಗಳಿಗೆ ಇದನ್ನು ನೋಡುವಾಗಲೇನೆ ಅವರಿಗೆ ಅನ್ನಿಸ್ತಂತೆ, ಹೇಗಿದೆ ನೋಡಿ ಭಗವಂತ ಯಾವ ರೀತಿ ಶಿಷ್ಟರ ರಕ್ಷಣೆ ದುಷ್ಟರ ಸಂಹಾರವನ್ನ ಮಾಡ್ತಾನೆ, ದುಷ್ಟರ ದಮನ ಮಾಡ್ತಾನೆ ಅನ್ಲಿಕ್ಕೆ ಇದು ದೃಷ್ಟಾಂತ ಅಂತ. ಯಾಕೆ ಅಂದ್ರೆ ಬಾಲವನ್ನ ಕೈಯಲ್ಲಿ ಎತ್ತಿ ಹಿಡಿದಿದ್ದಾನೆ, ಈ ಹೆಡೆಗಳನ್ನು ತುಳಿತಾ ಇದ್ದಾನೆ. ಇದರ ಅರ್ಥ ಏನು ಅಂದ್ರೆ ಬಾಲ ತಪ್ಪೇ ಮಾಡಲಿಲ್ಲ, ಆದ್ರಿಂದಾಗಿ ಅದನ್ನು ಎತ್ತಿ ಹಿಡಿತಾನೆ. ಯಾರು ಜೀವನದಲ್ಲಿ ತಪ್ಪು ಮಾಡಲ್ವೋ ಅವರನ್ನ ಮೇಲೆ ಎತ್ತಿ ಹಿಡಿತಾನಂತೆ. ಯಾರು ತಪ್ಪು ಮಾಡ್ತಾರೆ, ಇವನನ್ನ ಕಚ್ಚಲಿಕ್ಕೆ ಬಂದದ್ದು ಹೆಡೆ ಆದ್ರಿಂದಾಗಿ ಅದನ್ನ ದಮನ ಮಾಡ್ತಾನೆ, ತುಳಿತಾನಂತೆ ಪರಮಾತ್ಮ. ಇದನ್ನ ಸೂಚನೆ ಮಾಡ್ತಾನೆ ಪರಮಾತ್ಮ ಅಂತ ಹೇಳ್ತಾನೆ. ಅದರ ಜೊತೆಗೆ ಇನ್ನೊಂದನ್ನು ಹೇಳ್ತಾನೆ. ಬಾಲ ಹಿಡಿದದ್ದು ಯಾಕೆ ಅಂದ್ರೆ ಬಾಲ ಹಿಡಿದಿರುವಂತಹದ್ದು ಅದು ಬೇರೆ ದೃಷ್ಟ ಅಂತ ಹೇಳ್ತಾರೆ. ಒಂದು ನಮಗೆ ಅರ್ಥ ಆಗೋ ದೃಷ್ಟ ಅಂತ ಹೇಳೋದಾದ್ರೆ ಬಾಲ ಹಿಡಿದದ್ದು ಯಾಕೆ ಅಂದ್ರೆ ಕೃಷ್ಣ ಯಾವಾಗಲೂ ಕೂಡ ಹೆಣ್ಣು ಮಕ್ಕಳ ಜೊತೆಗೆ ಜಾಸ್ತಿ ಇದ್ದದ್ದು. ಯಾಕೆ ಅಂದ್ರೆ ಅವರಿಗೆ ಗಂಡಸರಿಗೆ ಪ್ರೀತಿ ಗೀತಿ ಅನ್ನೋದು ಜಾಸ್ತಿ ಗೊತ್ತೇ ಇಲ್ಲ, ಭಕ್ತಿ ಮಾಡಿ ಗೊತ್ತೇ ಇಲ್ಲ. ಹೆಣ್ಣು ಮಕ್ಕಳು ಬಹಳ ಪ್ರೀತಿಯಿಂದ ನೋಡ್ಕೊಳ್ತಿದ್ರಂತೆ ಕೃಷ್ಣನನ್ನು. ಆದ್ರಿಂದ ಅವರ ಮಧ್ಯದಲ್ಲೇ ಇದ್ದ. ಯಾವಾಗಲೂ ಹೆಣ್ಣು ಮಕ್ಕಳು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಎಲ್ಲ ಅವ್ರ ಜೊತೆಗೆ ಓಡಾಡ್ತಾ ಇದ್ದಂತೆ, ಅವ್ರ ಜೊತೆಗೆ ಓಡಾಡ್ಕೊಂಡಿರ್ತಿದ್ದ. ಅದನ್ನು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದನ್ನೆಲ್ಲ ನೋಡಿದ್ದಂತೆ ಪರಮಾತ್ಮ. ಅದಕ್ಕೋಸ್ಕರ ಬಾಲ ಹಿಡಿದಿದ್ದಾನೆ ಅಂತ ಹೇಳ್ತಾರೆ. ಏನಿದು ಅರ್ಥ ಅಂದ್ರೆ ಅದಕ್ಕೆ ಹೇಳ್ತಾರೆ, ಭಗವಂತ ಬಾಲ ಹಿಡಿಲಿಕ್ಕೆ ಕಾರಣ ಏನು ಅಂದ್ರೆ ಈ ಅಡಿಗೆ ಮನೆಯಲ್ಲಿ ಕೆಲಸ ಮಾಡೋ ಹೆಣ್ಣು ಮಕ್ಕಳಿಗೆ ಗೊತ್ತಿರ್ತದೆ. ಏನಾದ್ರೂ ಗಂಡನಿಗೇನಾದ್ರೂ ವಿಶೇಷ ದಿನ ಸಂಡೆ ಗಿಂಡೆ ಅಂತ ಆದ್ರೆ ಒಂದೇನಾದ್ರೂ ಮೆಣಸಿನ್ಕಾಯಿ ಬೋಂಡ ತಿನ್ನಬೇಕು ಅಂತ ಅನಿಸ್ತದೆ. ಬೋಂಡ ತಿನ್ನಬೇಕು ಅಂತ ಅನಿಸಿದಾಗ ಮನೆಯಲ್ಲಿ ಎಣ್ಣೆ ಇಲ್ಲ, ಖಾಲಿ ಅಂತ ಹೇಳ್ತೀವಿ. ಅದಕ್ಕೇನಂತ ಎಣ್ಣೆ ತರ್ತೀನಿ ಅಂತ ಹೋಗ್ತಾರೆ. ಇನ್ನು ಸ್ನಾನವೂ ಆಗಿರೋದಿಲ್ಲ, ಹೋಗಿರ್ತಾರೆ ಎಣ್ಣೆ ತರ್ಲಿಕ್ಕೆ, ಬೋಂಡ ಬೇಗ ಆಗಬೇಕು ಅಂತ. ಅದಕ್ಕೆ ಎಣ್ಣೆ ಒಂದು ಪಾಕೆಟ್ ಎಣ್ಣೆ ತಂದು ಬಿಡ್ತಾರೆ. ಪಾಕೆಟ್ ಎಣ್ಣೆ ತಂದ್ರೆ ಏನು ಮಾಡ್ತಾರೆ ಹೆಣ್ಣು ಮಕ್ಕಳು, ಸೂಕ್ಷ್ಮವಾದ ಹೆಣ್ಣು ಮಕ್ಕಳು, ಆ ಪಾಕೆಟ್ ಅನ್ನೆಲ್ಲ ಬಾಟ್ಲಿಗೆ ಬಗ್ಗಿಸ್ತಾರಂತೆ. ಬಗ್ಗಿಸಿದ ಮೇಲೆ ಏನಾಗ್ತದೆ, ಆಮೇಲೆ ಆ ಎಣ್ಣೆ ಒಳಗೆಲ್ಲ ಇನ್ನೂ ಇರ್ತದೆ ಸ್ವಲ್ಪ, ಅದನ್ನ ಎಳೆದು ಎಳೆದು ತುದಿ ಹಿಡ್ಕೊಳ್ತಾರೆ, ಎಳೆದು ತೆಗಿತಾರೆ. ಕೊನೆಗೆ ಗಂಡನಿಗೆ ಹೇಳ್ತಾರೆ, ಎಷ್ಟು ಹೇಗಾದ್ರೂ ಸ್ನಾನ ಆಗಿಲ್ಲ, ಎಣ್ಣೆ ಸ್ನಾನ ಮಾಡಿ ಎಷ್ಟು ದಿವಸ ಆಗಿದೆ, ನಿಲ್ರಿ ಅಂತ ಹೇಳ್ತಾರೆ. ನಿಲ್ರಿ ಅಂತ ಅದನ್ನ ಎಳೆದು ಉಳಿದ ಎಣ್ಣೆಯನ್ನೆಲ್ಲ ಗಂಡನ ತಲೆಗೆ ತಟ್ತಾರೆ. ಅದು ಸಾಕಾಗ್ಲಿಲ್ಲ ಅಂತ ಇನ್ನೂ ಸೂಕ್ಷ್ಮತೆ ಹೇಗಿರ್ತದೆ, ಅದನ್ನ ಆ ಪಾಕಿಟ್ ವೇಸ್ಟ್ ಆಗಬಾರ್ದಲ್ಲ, ಅದನ್ನ ಚೌಕಾಕಾರದಲ್ಲಿ ಕಟ್ ಮಾಡ್ತಾರಂತೆ. ಕಟ್ ಮಾಡಿ ಆ ಪಾಕಿಟ್ ಅನ್ನೇ ತಲೆಗೆ ತಟ್ಟಿ ಹೋಗ್ರಿ ಸ್ನಾನಕ್ಕೆ ಅಂತ ಕಳಿಸ್ತಾರೆ. ಈ ರೀತಿ ಮಾಡ್ತಾರೆ. ಹಾಗೆ ಇದನ್ನ ನಾನು ನೋಡಿದ್ದೆ ಅಂತಾನೆ ಕೃಷ್ಣ. ಇದನ್ನ ನಾನು ನೋಡಿದ್ದೆ, ತುದಿ ಹಿಡಿದು ಎಲ್ಲ ಎಳಿತಾರಲ್ಲ, ಆ ರೀತಿಯಲ್ಲಿ ನಾನು ಕೂಡ ಮಾಡಬೇಕು ಅಂತ ಬಾಲ ಹಿಡಿದಿದ್ದಾರಂತೆ. ಇದರ ಒಳಗಿರುವಂತ ವಿಷವನ್ನ ಅಲ್ಲಿ ಇಲ್ಲಿ ಇರೋದಲ್ಲ, ಬಾಲದ ತುದಿಯಲ್ಲಿ ಎಟ್ಟಿದೀವಿ ಅಲ್ಲಿಂದ ಹಿಡ್ಕೊಂಡು ಪೂರ್ಣವಾಗಿ ಎಳಿಬೇಕು ನಾನು ಅಂತ ಬಾಲ ಹಿಡಿದಿದ್ದಾನಂತೆ ಪರಮಾತ್ಮ. ಆ ರೀತಿ ಮಾಡ್ತಾನೆ. ಹೀಗೆ ಕೃಷ್ಣ ಒಂದೊಂದು ಲೀಲೆಗಳು ಅವನದ್ದು ಅದ್ಭುತ. ಆಮೇಲೆ ಪರಮಾತ್ಮ ಏನು ಮಾಡಿದಂತೆ, ಆ ಕಾಲಿಂಗನನ್ನ ಮರ್ದನ ಮಾಡಿ ಅವನಲ್ಲಿರೋ ವಿಷವನ್ನೆಲ್ಲ ತೆಗೆದುಹಾಕಿ ಇಡೀ ಯಮುನಾವನ್ನು ಶುದ್ಧಿ ಮಾಡಿದಂತೆ. ಭಗವಂತ ಅಲ್ಲಿ ಓಡಾಡಿದ್ದೇ ತಡ, ಇಡೀ ಯಮುನೆ ಶುದ್ಧ ಆಗೋದ್ಲಂತೆ. ಇವತ್ತು ನೋಡಿ ಗಂಗಾ ಶುದ್ಧೀಕರಣಕ್ಕೇನೆ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಇನ್ನೂ ಮಾಡ್ಲಿಕ್ಕೆ ಆಗ್ತಿಲ್ಲ. ಈ ಕಾನ್ಸೆಪ್ಟ್ಗಳೇ ಮೊದಲು ಕೊಟ್ಟದ್ದೇ ಭಗವಂತ. ಯಮುನಾ ಶುದ್ಧಿ, ಒಂದೊಂದು ನದಿಗಳನ್ನೇ ಶುದ್ಧ ಮಾಡುವುದು ಅನ್ನೋ ಕಾನ್ಸೆಪ್ಟ್ ಏನು ಅದ್ಭುತ ಇದೆಲ್ಲವೂ ಕೂಡ. ಅಂತ ಒಂದು ಕಾನ್ಸೆಪ್ಟ್ ಅನ್ನ ಕೊಟ್ಟ ಪರಮಾತ್ಮ. ಆಮೇಲೆ ನರ್ತನೆ ಮಾಡ್ಲಿಕ್ಕೆ ಶುರು ಮಾಡಿದಂತೆ. ನರ್ತನೆ ಮಾಡೋಕ್ಕಿಂತ ಮೊದಲು ಒಂದು ಕೆಲಸ ಮಾಡಿದಂತೆ ಪರಮಾತ್ಮ. ಏನು ಅಂದ್ರೆ ಕೃಷ್ಣ ಒಳಗೆ ಹೋಗಿದ್ನಲ್ಲ, ಒಳಗೆ ಹೋಗುವಾಗಲೇನೆ ಗೊತ್ತಾಗಿತ್ತು ಎಲ್ರಿಗೂ ಕೂಡ. ಇಡೀ ಊರ್ನವರೆಲ್ಲ ಓಡಿ ಬಂದಿದ್ರು, ಕೃಷ್ಣ ಯಮುನೆಗೆ ಧುಮುಕಿದ್ದಾನೆ ಅಂತ. ಎಲ್ಲ ಓಡಿ ಬಂದು ನೋಡ್ತಾ ಇದ್ದಾರಂತೆ. ನೋಡುವಾಗ ಕೃಷ್ಣ ಪರಮಾತ್ಮ ಕಾಣಿಸ್ತಾ ಇಲ್ಲ. ಆಮೇಲೆ ನಿಧಾನವಾಗಿ ಕೃಷ್ಣ ಏನು ಮಾಡಿದಂತೆ, ಒಂದ್ಸತಿ ಟಣ್ ಅಂತ ಮೇಲೆ ಬಂದಂತೆ. ಮೇಲೆ ಬಂದ ಕೂಡಲೇನೆ ಕೃಷ್ಣನ್ ನೋಡಿ ಅಲಾ ಕೃಷ್ಣ ಬಂದ ಅಂತ ಹೇಳಿದ್ರು. ಕೃಷ್ಣ ಬಂದ ಅನ್ನುವಾಗ ಮತ್ತೆ ಒಳಗೆ ಹೋದಂತೆ ಕೃಷ್ಣ. ಯಾಕೆ ಆ ರೀತಿ ಮಾಡಿದ ಅಂದ್ರೆ ಅದನ್ನ ಹೇಳ್ತಾರೆ ಸ್ವಾಮಿಗಳು ಬಹಳ ಚೆನ್ನಾಗಿ. ಅಂದ್ರೆ ಈ ಕೆಲವೊಮ್ಮೆ ಭಗವಂತ ಯೋಚನೆ ಮಾಡಿದಂತೆ, ಎಲ್ಲ ನನ್ನ ಭಕ್ತರು ನಾನು ಅವತಾರ ಮಾಡಿ ಇಷ್ಟು ದಿವಸ ಆಗಿದೆ, ನನ್ನನ್ನು ಕೊಂಡಾಡಿದ್ದಾರೆ, ಆದ್ರಿಂದ ನನ್ನ ಭಕ್ತರಿಗೆಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ತೋರಿಸ್ಬೇಕು ಅನ್ಕೊಂಡಂತೆ ಪರಮಾತ್ಮ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸ್ಬೇಕು. ಅದಕ್ಕೇನ್ ಮಾಡಬೇಕು, ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೆಲ್ಲ ಡ್ರೆಸ್ ಗಿಸ್ ಮಾಡ್ಕೊಂಡು ರೆಡಿ ಇರ್ತಾರೆ ನೋಡಿ. ಅವರೆಲ್ಲ ಏನ್ ಮಾಡ್ತಿರ್ತಾರಂತೆ, ಆಗಾಗ ಒಳಗೆ ಡ್ರೆಸ್ಸಿಂಗ್ ರೂಮ್ ಇಂದಲೇನೆ ನಿಧಾನ ಬಗ್ಗಿ ನೋಡ್ತಿರ್ತಾರೆ, ಯಾಕೆ ಆಡಿಯನ್ಸ್ ಬಂದಿದ್ದಾರೋ ಇಲ್ಲೋ ಅಂತ ನೋಡ್ತಿರ್ತಾರೆ. ಹಾಗೆ ಪರಮಾತ್ಮನು ಕೂಡ ಎಲ್ಲರೂ ಬಂದಿದ್ದಾರೋ ಇಲ್ಲೋ ಅಂತ ನೋಡ್ಲಿಕ್ಕೆ ಒಂದ್ಸರ್ತಿ ಮೇಲೆ ಬಂದ, ಮತ್ತೊಳಗೆ ಹೋದಂತೆ, ಇನ್ನೂ ಬರಬೇಕು ಅಂತ ಹೋದಂತೆ. ಆಮೇಲೆ ಹೋದ ಕೂಡ್ಲೇನೆ ಎಲ್ರೂ ಬಂದಿದ್ದಾರೆ ಅಂತ ವಿಚಾರ ಗೊತ್ತಾಯ್ತು. ವಿಚಾರ ಗೊತ್ತಾದ ಮೇಲೆ ಭಗವಂತ ಮೇಲೆ ಬರ್ತಾ ಇದ್ದಾನಂತೆ ಕಾಲಿಂಗನ ಮೇಲೆ. ಅವನ ಮೇಲೆ ನರ್ತನೆ ಮಾಡ್ತಾ ಬರುವಾಗ ಏನ್ ಅದ್ಭುತ,
ನಾವೇ ಏನಾದರೂ ಕೂಡ ಆ ಕಡೆ ಈ ಕಡೆ ಓಡಾಡಿಕೊಂಡು ಏನೋ ಒಂದು ಹೆಜ್ಜೆ ಹಾಕಬೇಕು ಅಂದ್ರೆ ನಮಗೆ ಸೈಡ್ ಮ್ಯೂಸಿಕ್ ಬೇಕು ಅಂತ ಹೇಳ್ತೀವಿ, ಪಕ್ಕವಾದ್ಯ ಬೇಕು, ಇಲ್ದಿದ್ರೆ ಮಾಡಲ್ಲ. ಭಗವಂತ ನರ್ತನೆ ಮಾಡ್ತಿದ್ದಾನೆ, ಏನ್ ಅದ್ಭುತ. ಅದರಿಂದಾಗಿ ಭಗವಂತ ನರ್ತನೆ ಮಾಡುವಾಗ ಅಲ್ಲಿ ಹಾಡು ಹೇಳಿದವರು, ಡೊಳ್ಳು ಬಾರಿಸಿದವರು, ತಾಳ ಹಾಕಿದವರು ಒಬ್ಬೊಬ್ಬರು ದೇವತೆಗಳಂತೆ. ಯಾರ್ಯಾರು ಬಂದಿದ್ರು ಅಂತ ಹೇಳಿದ್ರೆ ವಾದಿರಾಜರು ಹೇಳ್ತಾರೆ, ಚತುರ್ಮುಖ ಬ್ರಹ್ಮದೇವರು ಬಂದಿದ್ದಾರೆ. ಅವರು ಮೃದಂಗ ಡೊಳ್ಳು ಎಲ್ಲ ಬಾರಿಸ್ತಿದ್ರಂತೆ, ಬಾರಿಸೋ ಕೆಲಸ ಅವರು ಮಾಡ್ತಿದ್ರು. ಇನ್ನು ರುದ್ರದೇವರು ತಾಳ ಹಾಕ್ತಾ ಇದ್ರಂತೆ, ಹನುಮಂತ ದೇವರು ಹಾಡು ಹೇಳ್ತಾ ಇದ್ರು, ಭಗವಂತ ನರ್ತನೆ ಮಾಡ್ತಿದ್ದಂತೆ. ಅನೀನದತ್ಪದ್ಮ ಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ ಅದರ್ಶ ಎತ್ತಾಲ ಗತೀಕ ಪರ್ದಿ ನರ್ತ ಗೋಪಾಲಕ ಬಾಲಮೌಲಿ. ಭಗವಂತ ನರ್ತನೆ ಮಾಡುತ್ತಿದ್ದಾನೆ. ಏನು ಅನೀನದತ್ ಪದ್ಮ ಭವೋ ಮೃದಂಗಂ, ಮೃದಂಗವನ್ನ ಬಾರಿಸಿದ್ದು. ಅದನ್ನು ಹೇಳೋದಕ್ಕಿಂತಲೂ ಕೂಡ ಇದೇ ವಾದಿರಾಜ ಸ್ವಾಮಿಗಳು ಹೇಳಿದ್ದನ್ನೇ ಹಾಗೆ ಕನ್ನಡದಲ್ಲಿ ಅನುವಾದ ಮಾಡ್ತಾರೆ ಕನಕದಾಸರು. ಯಾಕೆ ಅವ್ರಿಗೂ ಸಂಸ್ಕೃತ ಗೊತ್ತು ಅವರಿಗೆ ಚೆನ್ನಾಗಿ. ಅದರಿಂದ ಕನಕದಾಸರ ಅನುವಾದ ಮಾಡಿ ಹೇಳ್ತಾರೆ ಬಹಳ ಸುಂದರವಾಗಿ. ಏನೆಲ್ಲ ನಡೆದಿತ್ತು ಅಂದ್ರೆ, ಡೊಳ್ಳಿನ ಮೇಲ್ಕೈ ಬರಮಪ್ಪ ಹಾಕ್ಯಾನ್ಮ್ಯ ತಾಳಾವ ಶಿವನಪ್ಪ ತಟ್ಯಾನ್ಮ್ಯ ಒಳ್ಳೊಳ್ಳೆ ಪದಗಾಡ ಹನುಮಪ್ಪ ಹಾಡ್ಯಾನ ಚೆಲುವ ಕನಕಪ್ಪ ಕುಣಿದಾನ್ಮ್ಯ ದೇವಿ ನಮ್ಮ ದ್ಯಾವಾರು ಬಂದವರೇ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ ಬನ್ನೀರೇ ನೋಡ ಬನ್ನೀರೇ. ಪರಮಾತ್ಮನ ನರ್ತನೆಯನ್ನು ನೋಡ್ಲಿಕ್ಕೆ ಬನ್ನಿ ಅಂತ ಕರೀತಿದ್ದಾರೆ. ಆ ರೀತಿ ಅಷ್ಟು ಅದ್ಭುತವಾಗಿತ್ತಂತೆ. ಡೊಳ್ಳಿನ ಮೇಲ್ಕೈ ಬರಮಪ್ಪ ಹಾಕ್ಯಾನೆ. ಚತುರ್ಮುಖ ಬ್ರಹ್ಮದೇವರು ಡೊಳ್ಳು ಬಾರಿಸ್ತಿದ್ರು, ಮೃದಂಗ ಬಾರಿಸ್ತಾ ಇದ್ರು. ಒಳ್ಳೊಳ್ಳೆ ಪದಗಾಳ ಹನುಮಪ್ಪ ಹಾಡ್ಯಾನೆ, ತಾಳವ ಶಿವನಪ್ಪ ತಟ್ಯಾನೆ. ರುದ್ರದೇವರು ತಾಳ ಹಾಕ್ತಾ ಇದ್ರಂತೆ, ಈ ಕಡೆ ಹನುಮಂತ ದೇವರು ಹಾಡು ಹೇಳ್ತಾ ಇದ್ರಂತೆ. ಇಷ್ಟು ಅದ್ಭುತವಾದ ಸನ್ನಿವೇಶದಲ್ಲಿ ಭಗವಂತನೇ ನರ್ತನೆ ಮಾಡ್ತಿದ್ದಾನಂತೆ. ಇದು ಅದ್ಭುತ ಅಂದ್ರೆ. ಈ ರೀತಿ ಪರಮಾತ್ಮ ಆ ಕಾಲಿಂಗನನ್ನ ಮರ್ದನ ಮಾಡಿ ಆಗ ಯಾರ್ಯಾರು ಏನೇನು ಕೇಳ್ತಾರೋ ಅದೆಲ್ಲ ಕೊಟ್ಟನಂತೆ. ಕರಿಯ ಹೊಳೆಯಲ್ಲಿ ತುರುಗಾಳ ಕಾಯೂತ ಉರಗಾನ ಮಡುವ ದುಮುಕಾನ್ಯ ಉರಗಾನ ಮೇಲೆ ಹಾರಿ ಹಾರಿ ಕುಣಿವಾಗ ಯಾರ್ಯಾರಿಗೆ ಏನೇನೋ ಇತ್ತಾನ್ಯ. ಯಾರ್ಯಾರು ಏನೇನು ಕೇಳ್ತಾರೋ ಎಲ್ಲಾ ವರವನ್ನು ಕೊಟ್ಟಿದ್ದಾನಂತೆ. ಅದೇ ಕಾಲದಲ್ಲಿ ಬಂದು ಕಾಲಿಂಗನ ಹೆಂಡತಿ ಬಂದು ಕೇಳಿದಂತೆ, ನನಗೆ ಮಾಂಗಲ್ಯ ಭಿಕ್ಷೆ ಕೊಡು ಅಂತ. ಅದಕ್ಕೆ ಅವಳು ಕೇಳಿದ್ಲು ಅಂತ ಹೇಳಿಬಿಟ್ಟೇನೆ ಪರಮಾತ್ಮ ಅವಳಿಗೋಸ್ಕರ ಅಂತ ಆ ಕಾಲಿಂಗನನ್ನು ಬಿಟ್ಟುಕೊಟ್ಟನಂತೆ. ಇನ್ನು ಮುಂದೆ ಇಲ್ಲಿ ವಾಸ ಮಾಡಬಾರದು, ರಮಣಕ ದ್ವೀಪಕ್ಕೆ ಹೋಗು ಅಂತ ಕಳಿಸಿಕೊಟ್ಟ. ಇನ್ನೇನು ಮತ್ತೆ ಗರುಡ ದೇವರು ಬಂದು ನನ್ನನ್ನು ಸಂಹಾರ ಮಾಡ್ತಾರಲ್ಲ ಅಂದ್ರೆ ಹೆದರಿಕೆ ಇಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಆ ಹೆದರಿಕೆ ಇಲ್ಲ ನಿನಗೆ. ಯಾಕೆ ಅಂದ್ರೆ ಇಲ್ಲಿ ತನಕಲೂ ಕೂಡ ನಿನ್ನ ತಲೆ ಮೇಲೆ ನಾನು ನರ್ತನೆ ಮಾಡಿದ್ದೇನೆ. ನಾನು ನರ್ತನೆ ಮಾಡಿದ್ದೇನೆ ಅಂದ್ರೆ ಅರ್ಥ ಏನು? ಭಗವಂತನ ಪಾದದ ಜರಾಕ್ಸ್ ಮೂಡಿದೆ ಅಂತ ಅರ್ಥ ಅಲ್ಲಿ. ಯಾಕೆ ಭಗವಂತನ ಪಾದ ನೋಡಿರ್ತಿರಲ್ಲ, ವಿಷ್ಣು ಪಾದ ಹಾಗಿರ್ತದೆ. ಅಧಿಕಾರಿಗಳಿಗೆಲ್ಲ ಗೊತ್ತಿರ್ತದೆ ವಿಷ್ಣು ಪಾದದಲ್ಲಿ ಏನೆಲ್ಲ ಮಾಡಿದವರಿಗೆಲ್ಲ ಶಂಖ ಚಕ್ರ ಗದಾ ಪದ್ಮ ಎಲ್ಲ ಚಿಹ್ನೆಗಳು ಇರ್ತವೆ. ಯಾರು ನಿತ್ಯವೂ ಕೂಡ ಭಗವಂತನ ಈ ವೀರ ವೈಷ್ಣವ ಚಿಹ್ನೆಗಳನ್ನ ಧಾರಣೆ ಮಾಡ್ತಾರೋ ಅವರನ್ನ ನೋಡಿ ಯಮನ ಪಟ್ಟಣದವರು ಕೂಡ ಹೆದರಿ ಓಡಿ ಹೋಗ್ತಾರಂತೆ. ಅಂಥ ಚಿಹ್ನೆಗಳವು ಅಂತ ಹೇಳುತ್ತಾರೆ. ಆದ್ರಿಂದ ಅಂತ ಚಿಹ್ನೆಯನ್ನ ನಿನ್ನ ತಲೆ ಮೇಲೆ ಜರಾಕ್ಸ್ ಒತ್ತಿದ್ದೇನೆ, ಇನ್ನೇನು ಹೆದರಬೇಕಾಗಿಲ್ಲ. ಯಮನೂ ನಿನ್ನ ಬಳಿಗೆ ಬರಲ್ಲ, ಗರುಡನೂ ನಿನ್ನ ಬಳಿಗೆ ಬರಲ್ಲ, ಹಾಯಾಗಿರಬಹುದು ಹೋಗು ಅಂತ ಕಳಿಸಿಕೊಟ್ರಂತೆ. ಈ ರೀತಿ ಪರಮಾತ್ಮ ಯಮುನಾ ಶುದ್ಧಿಯನ್ನ ಮಾಡಿದ್ದು ಹೀಗೆ ಅಂತ ಹೇಳುತ್ತಾರೆ. ಯಮುನಾ ಶುದ್ಧೀಕರಣ ಈ ರೀತಿ ಎಲ್ಲ ಒಂದೊಂದು ಭಗವಂತನ ಲೀಲೆಗಳು ಕೂಡ ಮನಸ್ಸನ್ನ ಸೆಳೆಯುವಂತ ಲೀಲೆಗಳು. ಅದನ್ನೇ ಹೇಳಿದಂತೆ ನಿನ್ನೆ ಹೇಳಿದ ಹಾಗೆ ಇವನ ಕಥೆ ಕೇಳ್ತಿದ್ರೆ ಕೃಷ್ಣನದ್ದು ಯಾವುದು ಬೇಡ, ಏನೂ ಬೇಡ ಅನ್ಸುತ್ತೆ. ಸಂಧ್ಯಾ ವಂದನ ಭದ್ರಮಸ್ತು ಭವತೆ ಭೋಸ್ನಾನ ತುಭ್ಯಂ ನಮಃ, ಯಾವುದು ಬೇಡ ಅಂತ ಅನಿಸುತ್ತೆ ನಮ್ಗೆ. ಯಾವುದು ಬೇಡ, ಸಂಧ್ಯಾ ವಂದನೆ ಬೇಡ, ಸ್ನಾನ ಬೇಡ, ಬೋದೇವಾಹ ದೇವರ ಪೂಜೆ ಬೇಡ, ಪಿತರಷ್ಟ ತರ್ಪಣವಿದವು ತರ್ಪಣ ಬೇಡ, ಏನು ಬೇಡ. ಭಗವಂತನ ಕಥೆ ಒಂದಿದ್ರೆ ಸಾಕು, ಕೃಷ್ಣನ ಕಥೆ ಸಾಕು ಅಂತ ಹೇಳ್ತಾರೆ. ಅಂತ ಅದ್ಭುತವಾದ ಕಥೆ ಕೃಷ್ಣನದ್ದು. ಇದನ್ನ ವಾದಿರಾಜ ಸ್ವಾಮಿಗಳು ರಚನೆ ಮಾಡಿದ ಬಗೆ ಏನು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಒಳಗೆ ಹೋದ್ರಂತೂ ಹೊರಗೆ ಬರಬೇಕು ಅಂತಲೇ ಅನಿಸಲ್ಲ, ಅಷ್ಟು ದಿವ್ಯವಾಗಿರುವಂತಹದ್ದು ಅವರ ಆರಾಧನಾ ಮಹೋತ್ಸವ ಇವತ್ತಿನ ದಿವಸ ವಾದಿರಾಜರದ್ದು. ವಾದಿರಾಜರಿಗೆ ನಿಜವಾಗಲೂ ಕೂಡ ಪ್ರೀತಿ ಯಾವುದು ಅಂತ ಹೇಳಿದ್ರೆ, ಈ ಆರಾಧನೆ ಅಂತೆಲ್ಲ ಮಾಡುವಾಗ ಅವರಿಗೆಲ್ಲ ಸಂತೋಷ ಎಲ್ಲಿ? ಸಂತೋಷ ಎಲ್ಲಿ ಅಂದ್ರೆ ಅವರ ಆರಾಧನೆ ಮಾಡೋದಕ್ಕಿಂತ ಅವರು ಕೊಂಡಾಡಿರುವಂತಹ ಗ್ರಂಥಗಳನ್ನು ಕೊಂಡಾಡೋದಿದೆಯಲ್ಲ, ಅದೇ ಅವರಿಗೆ ಅತ್ಯಂತ ಪ್ರೀತಿ ಅಂತ. ಆ ನಿಟ್ಟಿನಲ್ಲಿ ಅವರೇ ರಚನೆ ಮಾಡಿರುವಂತಹ ರುಕ್ಮಿಣೀಶ ವಿಜಯದ
ಕೃಷ್ಣನ ಬಾಲಲೀಲೆಗಳು. ಅದನ್ನು ಹೇಳುತ್ತಿದ್ರೆ ಮೈ ರೋಮಾಂಚನ ಆಗ್ತದೆ. ಯಾರೇ ಆಯಿತು ಭಾಗವತ ದಶಮಸ್ಕಂದ ಹೇಳಿ ವಾದಿರಾಜರ ರುಕ್ಮಿಣೀಶ ವಿಜಯ ಬಿಟ್ಟು ಹೇಳಿದ್ರೆ ಅಪಚಾರ ಆಗ್ತದೆ ಅಂತ ಹೇಳ್ತಾರೆ. ಅದರಿಂದ ಅದನ್ನು ಸೇರಿಸ್ಕೊಂಡೇ ಹೇಳಬೇಕಂತೆ. ಆ ಕತೆ ಹೇಳುವ ಕೃಷ್ಣನ ಕತೆ ಅಂದ್ರೆ ವಾದಿರಾಜರು ಬರಲೇಬೇಕಲ್ಲಿಗೆ, ಅಷ್ಟು ಅದ್ಭುತವಾಗಿದೆ. ಒಂದೊಂದು ಅತ್ಯದ್ಭುತವಾದಂತ ಲೀಲೆಗಳನ್ನು ತೋರಿಸಿದ್ದಾರೆ. ಪರಮಾತ್ಮನ ಲೀಲೆಗಳನ್ನ ಯಾವ ರೀತಿ ರಚನೆ ಮಾಡಿದ್ದಾರೆ. ಇದೆಲ್ಲ ಸಂಸ್ಕೃತದ ಸಾಹಿತ್ಯ ಆದ್ರೆ ಅಷ್ಟೇ ನಿಟ್ಟಿನಲ್ಲಿ ನಮಗೆಲ್ಲ ಅನುಕೂಲ ಆಗುವಂತೆ ಭಗವಂತನ ಆ ಕಥೆಯನ್ನ, ಅವನ ಮಹಿಮೆಯನ್ನ ತಿಳಿಸ್ಲಿಕ್ಕೆ ಅನೇಕ ಕನ್ನಡದ ಪದ್ಯಗಳನ್ನು ರಚನೆ ಮಾಡಿದ್ದಾರೆ. ಕನ್ನಡದ ಲಕ್ಷ್ಮೀ ಶೋಭಾನೆ ಇರಬಹುದು, ಅಥವಾ ವೈಕುಂಠ ವರ್ಣನೆ ಇರಬಹುದು, ಬೇರೆ ಬೇರೆ ಗ್ರಂಥಗಳು ಯಾವುದನ್ನ ತೆಗೆದುಕೊಂಡ್ರು ಅನೇಕ ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಎಂತಿಂತ ಹಾಡುಗಳನ್ನು ರಚನೆ ಮಾಡ್ತಾರೆ, ಏನು ಅದ್ಭುತ. ಕೃಷ್ಣನ್ ಲೀಲೆ ಹೇಳುವಾಗ ನಮಗೆಲ್ಲ ಕೆಲವರಿಗೆಲ್ಲ ಡೌಟ್ ಇರ್ತದೆ. ಆ ಡೌಟ್ ಅನ್ನೆಲ್ಲ ಪರಿಹಾರ ಇಲ್ಲ. ಎಲ್ಲಾ ಕಡೆಯಲ್ಲೂ ಕಥೆ ಕೇಳಿದ್ದೀವಿ, ಆದ್ರೆ ಕಥೆಯಲ್ಲೆಲ್ಲೂ ಕೂಡ ಕಡಗೋಲು ಕೃಷ್ಣನ ಕಥೆನೇ ಇಲ್ಲಲ್ಲ ಅಂತ ಬಹಳ ಜನರಿಗೆ. ಕಡಗೋಲು ಯಾವ ಪುರಾಣದಲ್ಲಿ ಹೇಳಿಲ್ಲ, ಎಲ್ಲಿ ಇಲ್ಲ. ಮಧ್ವೈಜದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಉಲ್ಲೇಖ ಇದೆ, ಬೇರೆ ಪುರಾಣಗಳಲ್ಲಿ ಇಲ್ಲಲ್ಲ. ಅದಕ್ಕೆಲ್ಲ ಇತಿಹಾಸವನ್ನು ಬರೆದು ಕೊಡ್ತಾರೆ. ಎಂತ ಅದ್ಭುತ ಅಂದ್ರೆ ಆ ಕತೆ, ಕಡಗೋಲು ಕೃಷ್ಣನ ಕತೆ ಹೇಳುವಾಗ ಎಷ್ಟು ಸುಂದರವಾಗಿ ನಮಗೆ ಅರ್ಥ ಆಗುವಂತೆ, ಮನಮುಟ್ಟುವಂತೆ ಹೇಳ್ತಾರೆ. ಅದನ್ನ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಅದನ್ನ ದೇವಕೀ ದೇವಿ ರುಕ್ಮಿಣಿ ವಿವಾಹ ಆದ ನಂತರ ಕೃಷ್ಣನ ಜೊತೆಗೆ ಇದ್ದಂತೆ. ಕೃಷ್ಣನ ಜೊತೆಗಿರುವಾಗ ಆಗ ದೇವಕೀ ದೇವಿಯು ಅಲ್ಲೇ ಇದ್ಲು. ದೇವಕೀ ದೇವಿಗೆ ಅನ್ನಿಸ್ತಂತೆ, ಕೃಷ್ಣ ನಿನ್ನನ್ನು ಎಲ್ಲ ನೋಡಿದೆ, ಆದ್ರೆ ನಿನ್ನ ಬಾಲಲೀಲೆ ಮಾತ್ರ ನೋಡುವ ಯೋಗ ನನಗೆ ಸಿಗಲಿಲ್ಲಲ್ಲ ಅಂತ. ಆ ದೇವಕಿ ಕೇಳಿಲ್ಲಂತೆ, ಯಾಕೆ ಸೆರೆಮನೆಯಲ್ಲಿ ಇದ್ಲು, ಅಲ್ಲೆಲ್ಲೋ ಇದ್ಲು, ಅದರಿಂದ ನೋಡ್ಲಿಕ್ಕೆ ಸಿಗಲಿಲ್ಲ. ಅದರಿಂದ ಏನೋ ಮಾಡ್ಲಿ, ನಿನ್ನ ಬಾಲಲೀಲೆ, ನಿನ್ನ ಆ ಬಾಲ ರೂಪ ನೋಡಬೇಕು ಅಂತ ಆಸೆ ಆಗಿದೆ ನನಗೆ ಅಂತ ಕೇಳುವಾಗ, ಆಗ ಪರಮಾತ್ಮ ಏನು ಮಾಡಿದಂತೆ, ಕ್ಷಣ ಮಾತ್ರದಲ್ಲೇನೆ ಅವನು ಬಾಲ ರೂಪವನ್ನ ತೊಟ್ಟು ದೇವಕೀ ದೇವಿ ಆಗಬೇಕಾದ್ರೆ ಅಲ್ಲೇ ಮೊಸರು ಕಡಿತಾ ಇದ್ಲಂತೆ. ಕಡಿತಿರುವಾಗ ಅಲ್ಲಿದ್ದ ಹಗ್ಗ, ಮತ್ತೊಂದು ಆ ಕಡಗೋಲು ಎಲ್ಲ ಕೈಯಲ್ಲಿ ಹಿಡ್ಕೊಂಡು ಬಾಲ ರೂಪದಿಂದ ನಿಂತಂತೆ. ಆವತ್ತೇನೆ ಕಡಗೋಲು ಕೃಷ್ಣ ತಯಾರಾದ್ದು ಅಂತ ಹೇಳ್ತಾರೆ. ಈ ರೀತಿ ಭಗವಂತ ನಿಂತಾಗ ರುಕ್ಮಿಣೀ ದೇವಿ ಪಕ್ಕದಲ್ಲಿ ಎಲ್ಲೋ ನಿಂತು ಕಂಬದ ತುದಿಯಲ್ಲಿ ನಿಂತು ನೋಡ್ತಾ ಇದ್ದಂತೆ. ಎಲ್ಲ ನನ್ನ ಗಂಡ ಏನು ಸಣ್ಣ ಕೂಸಾಗ್ಬಿಟ್ರಲ್ಲ ಅಂತ ಆಶ್ಚರ್ಯ ಅವರಿಗೆ. ಏನಿದು ನಮ್ಮ ಮನೆಯವರು ಹೀಗಾಗ್ಬಿಟ್ಟಿದ್ದಾರೆ ಅಂತ. ಆ ಮನೆಯವರು ನೋಡುವಾಗ ಅತ್ಯಂತ ಪ್ರೀತಿ ಉಕ್ಕಿ ಬಂತಂತೆ. ಅದಕ್ಕೆ ಕೊನೆಗೆ ಭಗವಂತ ಮತ್ತೆ ದೊಡ್ಡವನಾದ ನಂತರ ಮತ್ತೆ ಕೇಳಿಲ್ಲಂತೆ, ಭಗವಂತ ನಿನ್ನ ರೂಪ ನೋಡಿ ಮನಸ್ಸು ಸೆಳೆದು ಹೋಗಿದೆ ನನ್ನದ್ದು, ನಿನ್ನ ಪಾದಾರವಿಂದದಲ್ಲಿ ಕರಿಗೆ ಹೋಗಿದೆ. ಆ ರೂಪವನ್ನ ಹಾಗೇ ಇರುವಂತಹದನ್ನು ಒಂದು ಮೂರ್ತಿ ಮಾಡಿಸಿಕೊಡು, ಅದನ್ನು ನಾನು ನೋಡಿದ್ದೇನೆ, ನಾನೇ ಮಾಡಿಸ್ಕೊಳ್ತೇನೆ, ಬೇಕಾದ್ರೆ ಯಾರಿಗಾದ್ರೂ ಆರ್ಡರ್ ಮಾಡು ಅಂತ ಹೇಳಿಲ್ಲಂತೆ. ಹಾಗೆ ಆರ್ಡರ್ ಮಾಡಿದಾಗ ವಿಶ್ವಕರ್ಮನಿಂದ ರಚನೆ ಮಾಡಿಸಿದಂತೆ. ರುಕ್ಮಿಣೀ ದೇವಿನೇ ಕೂತು ನಮ್ಮ ಮನೆಯವರು ಹೀಗೆ ಇದ್ರು, ಈ ಜಾಗದಲ್ಲೇ ಹೀಗೀಗಿತ್ತು, ಹೀಗೆ ಕೆತ್ತಬೇಕು ಅಂತ ಹೇಳಿಬಿಟ್ಟು ಎಲ್ಲ ತಾನೇ ಕೂತು ಕೆತ್ತಿಸಿದ್ಲಂತೆ. ಕೆತ್ತಿಸಿ ಅದನ್ನ ಪೂಜೆ ಮಾಡಿದ್ದಾಳೆ. ಆ ಪೂಜೆ ಮಾಡಿದ ವಿಗ್ರಹವೇನೆ ಆಮೇಲೆ ದ್ವಾರಕೆಯಿಂದ ಕೃಷ್ಣನ ಜೊತೆಗೆ ಪರಂಧಾಮಕ್ಕೆ ತೆರಳುವಾಗ ಅದನ್ನ ಗೋಪೀಚಂದನದ ಮುದ್ದೆಯಲ್ಲಿಟ್ಟು ಭೂಮಿಯಲ್ಲಿಟ್ಟು ಹೋದ್ಲಂತೆ. ಹೋಗುವಾಗ ಯಾಕೆಂದ್ರೆ ಅವ್ರು ಇವರು ಮುಟ್ಟಿ ಮೈಲಿಗೆ ಆಗಬಾರದು, ಅದ್ರ ಒಳಗೆ ಸೇರಿಸಿಟ್ಲು. ಮಡಿ ಇರಬೇಕು, ಮಡಿ ಪೆಟ್ಟಿಗೆ ಅಂತ ಹೇಳ್ತಾರೆ, ದೇವ್ರ ಪೆಟ್ಟಿಗೆ ಅಂತ ಇರ್ತದೆ. ಹಾಗೆ ದೇವ್ರ ಪೆಟ್ಟಿಗೆಯಲ್ಲಿ ಇಟ್ಟಂತೆ ಇಟ್ಟು ಅದೇ ಪೆಟ್ಟಿಗೆ ಮಧ್ವಾಚಾರ್ಯರ ಬಳಿಗೆ ಬಂತು. ಮಧ್ವರದನ್ನ ತೆಗೆದು ಕೃಷ್ಣನನ್ನ ಉಡುಪಿ ಎನ್ನುವಂತ ನಾಡಲ್ಲಿ ಪ್ರತಿಷ್ಠೆ ಮಾಡಿದ್ರು. ಈ ಕಥೆಯನ್ನ ಹಾಡಿನ ರೂಪದಲ್ಲಿ ಹೇಳ್ತಾರೆ. ರುಕ್ಮಭೂಷಣ ಪಾಲಿಸೆನ್ನನು ತಿಗ್ಮ ಕಿರಣ ಶತಪ್ರಭಾ ರುಕ್ಮಿಣೀ ಪವನಾರ್ಚ ಸತ್ಪದ ಯುಗ್ಮ ಉಡುಪಿಯ ಕೃಷ್ಣನೇ ದ್ವಾರಕಾಪುರದಲ್ಲಿ ದೇವಕಿ ಸರಸ ಬಾಲಕ ಲೀಲೆಯ ತೋರು ಎನ್ನುತ್ತಲಿ ದಧಿಯ ಮತಿಸಲು ಕರುಣಿ ಬಾಲ್ಯವ ತೋರಿದೆ. ಅದನ್ನ ಈ ರೀತಿ ಪರಮಾತ್ಮನನ್ನ ಕೇಳಿದ್ದಕ್ಕೆ, ದ್ವಾರಕಾಪುರದಲ್ಲಿ ದೇವಕಿ ಕೇಳಿದ್ದಕ್ಕೆ ಕಾರುಣ್ಯದಿಂದ ಬಾಲಲೀಲೆಯನ್ನು ತೋರಿಸಿದ್ದಾನಂತೆ ಪರಮಾತ್ಮ. ಅದು ಮೊದಲು ಅದನ್ನ ಅರ್ಚನೆ ಮಾಡಿದ್ಯಾರು ಅಂದ್ರೆ ರುಕ್ಮಿಣೀ ದೇವಿ ಅರ್ಚನೆ ಮಾಡಿದ್ಲು ಅದೇ ರೂಪವನ್ನ. ಆಮೇಲೆ ಅದನ್ನೇ ಅರ್ಚನೆ ಮಾಡಿದ್ಯಾರು ಅಂದ್ರೆ ಸಾಕ್ಷಾತ್ ಮಧ್ವಾಚಾರ್ಯರು, ಪವನ ರೂಪಿಯಾದಂತ ಮಧ್ವಾಚಾರ್ಯರು. ಅದಕ್ಕೆ ಹೇಳ್ತಾರೆ, ರುಕ್ಮಭೂಷಣ ಪಾಲಿಸೆನ್ನನು ತಿಗ್ಮ ಕಿರಣ ಶತಪ್ರಭಾ ರುಕ್ಮಿಣಿ ಪವನಾರ್ಚ ಸತ್ಪದ ಯುಗ್ಮ ಉಡುಪಿಯ ಕೃಷ್ಣನೇ. ಇಂಥ ಕೃಷ್ಣ ನೀನು ಅಂತ ಒಂದೊಂದು ಕಡೆಯಲ್ಲೂ ಕೂಡ ಇತಿಹಾಸವನ್ನು ಬಿಡಿಸಿಡುವಾಗ ಅತ್ಯದ್ಭುತವಾದ ರೋಚಕವಾದ ಆ ಸನ್ನಿವೇಶಗಳನ್ನ ಹಾಡಿನ ರೂಪದಲ್ಲಿ ಕೂಡಲೇ ನಮ್ಮ ತಲೆಗೆ ಹೋಗಬೇಕು. ಆ ರೀತಿ ತುಂಬಿಕೊಡ್ತಾರೆ ವಾದಿರಾಜ ಸ್ವಾಮಿಗಳು. ಇಂಥ ಲೀಲೆಗಳವರದ್ದು ಅಂಥ ಅದ್ಭುತವಾದಂಥ ಗ್ರಂಥಗಳು. ಇದು ಒಂದಾದ್ರೆ ಇನ್ನೊಂದು ಮಹಿಮೆ ಹೇಳಿ ಸಮಯ ಆಗ್ತಾ ಇದೆ, ಆದ್ರಿಂದ ನನ್ನ ಮಾತನ್ನು ನಿಲ್ಲಿಸಿಕೊಳ್ಳುತ್ತೇನೆ. ಅದೇ ರೀತಿಯಲ್ಲಿ ಇನ್ನೊಂದು ಕಡೆಯಲ್ಲಾಗುವಾಗ
ಅದು ವೈಕುಂಠ ವರ್ಣನೆ ಎನ್ನುವ ಗ್ರಂಥ. ಆ ವೈಕುಂಠ ವರ್ಣನೆ ಗ್ರಂಥದಲ್ಲಿ ಸ್ವಲ್ಪ ಜಟಿಲವಾದ ವಿಚಾರ, ಆದರೂ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅದರಲ್ಲಿ ಭಗವಂತನ ಲೋಕಗಳ ವರ್ಣನೆಯನ್ನ ಮಾಡಿದ್ದಾರೆ. ಭಗವಂತ 3 ಲೋಕದಲ್ಲಿದ್ದಾನೆ. ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ 3 ಲೋಕದಲ್ಲಿ. ಎಲ್ಲ ಸಾಮಾನ್ಯವಾಗಿ ನೋಡಿರ್ತೀರಿ ಎಲ್ಲರೂ ಕೂಡ. ಈ ಯಾರಾದರೂ ಸ್ವಾಮಿಗಳು ಬಂದ್ರೆ ಆ ದೇವರ ಸಿಂಹಾಸನ ಇಟ್ಟಿರ್ತಾರೆ, ದೇವರ ಪೀಠ. ಆ ದೇವರ ಪೀಠದಲ್ಲಿ 3 ಸ್ಟೆಪ್ ಇರ್ತದೆ. ಅಲ್ಲಿ ಅನುಸಂಧಾನವೇ ಹೇಗೆ, ಅನಂತಾಸನ, ಶ್ವೇತದ್ವೀಪ, ವೈಕುಂಠ ಅಂತ. ಅಲ್ಲಿದ್ದಂತ ದೇವರನ್ನೇ ಆರಾಧನೆ ಮಾಡೋದು. ನಾವು ಅನ್ಕೊಂಡಿರ್ತೀವಿ ಏನು, ದೇವರ ವಿಗ್ರಹವನ್ನ ಒಂದು ರಾಮದೇವರನ್ನ ಮೇಲಿಟ್ಟಿದ್ದಾರೆ, ಕೃಷ್ಣನ ಕೆಳಗಿಟ್ಟಿದ್ದಾರೆ, ಯಾಕೆ ಭೇದ ಮಾಡಿದ್ದಾರೆ ಅಂತ ನಾವು ಅನ್ಕೊಳ್ತಿರ್ತೀವಿ. ಹಾಗಲ್ಲ, ಅಲ್ಲಿರೋದೇನು ಅಂದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ 3 ಲೋಕದಲ್ಲೂ ಭಗವಂತ ಇದ್ದಾನಂತೆ. ಆ 3 ಲೋಕದಲ್ಲಿ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡಬೇಕು. ಆ ರೀತಿ ಅನುಸಂಧಾನ. ಹಾಗೆ ಅನುಸಂಧಾನ ಮಾಡುವಾಗ ಒಂದು ಮಾತು ಹೇಳುತ್ತಾರೆ, ಅನಂತಾಸನ ಲೋಕ ಅಂತ ಹೇಳಿದ್ದಾರೆ. ಅನಂತಾಸನ ಲೋಕದ ವಿವರಣೆಯನ್ನ ಕೊಡುವಾಗ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಎಲ್ಲಿದೆ ಅನಂತಾಸನ ಲೋಕ ಅಂತ ಹೇಳಿದ್ರೆ ಅವರು ಮೇರು ಪರ್ವತ ಅಂತ, ಮೇರು ಪರ್ವತದ ಕಡೆಗೆ ಹೋಗಬೇಕು ಅಂತ. ಅದು ಅನಂತಾಸನ ಲೋಕ ಎಲ್ಲಿದೆ ಅನ್ನೋದನ್ನ ಭಾಗವತದಲ್ಲೂ ಹೇಳಿದ್ದಾರೆ. ಕೃಷ್ಣನ ಕಥೆ ಹೇಳುವಾಗ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲೂ ಹೇಳಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ವೇದವ್ಯಾಸ ದೇವರು ಭಾಗವತದಲ್ಲಿ ಹೇಳುವಾಗ ಕೃಷ್ಣ ಪರಮಾತ್ಮ ಒಬ್ಬ ಬ್ರಾಹ್ಮಣ ಬಂದು ಕೇಳುತ್ತಾನೆ, ನನ್ನ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ, ಮಗನನ್ನು ಉಳಿಸ್ಬೇಕು ನನಗೆ ಅಂತ ಕೇಳಿದಾಗ ಅರ್ಜುನ ಬರ್ತಾನೆ, ನಾನು ಉಳಿಸ್ತೇನೆ ಅಂತ ಹೋದ, ಉಳಿಸ್ಲಿಕ್ಕೆ ಆಗಲಿಲ್ಲ. ಕೊನೆ ಕೃಷ್ಣನ್ನೇ ಕೇಳಿದ್ರು. ಕೃಷ್ಣನ ಕೇಳಿದ್ದಕ್ಕೆ ನಿನ್ನ ಮಕ್ಕಳನ್ನ ನಾನು ತೋರಿಸ್ತೀನಿ ಬಾ ಅಂತ ಅನಂತಾಸನ ಲೋಕದಲ್ಲಿದ್ದಾರೆ ಅಂತ ಭಗವಂತ ಕರ್ಕೊಂಡು ಹೋದಂತೆ. ಅಲ್ಲಿ ಎಲ್ಲಿ ಕರ್ಕೊಂಡು ಹೋದದ್ದು ಅಂದ್ರೆ ವೇದವ್ಯಾಸ ದೇವರು ಹೇಳ್ತಾರೆ, ಉತ್ತರಾಂ ದಿಶಮಾಯಯವು, ಉತ್ತರಾಂ ದಿಶಂ, ಉತ್ತರ ದಿಕ್ಕಿಗೆ ಹೋಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾರೆ. ಆದ್ರೆ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಕೃಷ್ಣ ಪರಮಾತ್ಮ ಆ ಮಕ್ಕಳನ್ನ ಕರ್ಕೊಂಡು ಬರಲಿಕ್ಕೆ ಹೋದದ್ದು ಎಲ್ಲಿಗೆ ಅಂದ್ರೆ ಪಶ್ಚಿಮಾಂ ದಿಶಿ ಯಯವು ಅಂತ ಹೇಳ್ತಾರೆ. ಅದು ಪಶ್ಚಿಮ ದಿಕ್ಕಿಗೆ ಹೋಗಿದ್ದಾರೆ ಅಂತ. ಒಂದು ಕಡೆಯಲ್ಲಿ ಮಧ್ವಾಚಾರ್ಯರು ಪಶ್ಚಿಮ ದಿಕ್ಕು ಅಂತ ಹೇಳ್ತಾರೆ, ಇನ್ನು ವೇದವ್ಯಾಸ ದೇವರು ಉತ್ತರ ದಿಕ್ಕು ಅಂತ ಹೇಳ್ತಾರೆ. ಏನ್ ಹೇಳ್ಬೇಕಾಗಾದ್ರೆ, ಈ ಉತ್ತರ ದಿಕ್ಕಿಗೆ ಹೋದದ್ದೋ ಪಶ್ಚಿಮ ದಿಕ್ಕಿಗೆ ಹೋದದ್ದು ಯಾವುದು ಸರಿ ಹಾಗಾದ್ರೆ ಅಂತ ಕೇಳಿದ್ರೆ, ಅದಕ್ಕೆ ವಾದಿರಾಜ ಸ್ವಾಮಿಗಳು ವೈಕುಂಠ ವರ್ಣನೆಯಲ್ಲಿ ಎರಡನ್ನೂ ಸಮನ್ವಯ ಮಾಡಿ ಹೇಳುತ್ತಾರೆ. ಅದು ಉತ್ತರವೂ ಅಲ್ಲ ಪಶ್ಚಿಮವೂ ಅಲ್ಲ, ಮುರಾರೇ ತೃತೀಯ ಪಂಥ ಇದ್ದ ಹಾಗೆ. ಇನ್ನೊಂದು ಪಂಥ ಹೇಳ್ತಾರೆ, ಉತ್ತರವೂ ಅಲ್ಲ ಪಶ್ಚಿಮವೂ ಅಲ್ಲ. ಮತ್ಯಾವುದು ಅಂದ್ರೆ ಈ ದಿಕ್ಕುಗಳಿದ್ದಾವಲ್ಲ, ಒಂದೊಂದು ದಿಕ್ಕುಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಕರೀತಾರೆ. ಹಾಗೆ ಆ ದಿಕ್ಕುಗಳಲ್ಲಾಗಬೇಕಾದ್ರೆ ದಿಕ್ಕುಗಳ ಜೊತೆಗೆ ವಿದಿಕ್ಕು ಅಂತ ಕರೀತಾರೆ. ವಿದಿಕ್ಕು ಅಂತ ಹೇಳಿದ್ರೆ ದಿಕ್ಕು ವಿದಿಕ್ಕು ಅಂತ. ಆ ಎರಡೆರಡು, ಆ 4 ದಿಕ್ಕುಗಳಲ್ಲೂ ಕೂಡ ಮತ್ತೆ 4 ಸಂದುಗಳಿರ್ತಾವಲ್ಲ, ಅದನ್ನ ನೈಋತ್ಯ, ಆಗ್ನೇಯ, ಈಶಾನ್ಯ ಅಂತೆಲ್ಲ ಆ ದಿಕ್ಕುಗಳನ್ನು ವಿದಿಕ್ಕು ಅಂತ ಕರೀತಾರೆ. ಆ ದಿಕ್ಕಿನಲ್ಲಾಗಬೇಕಾದ್ರೆ ಭಗವಂತ ಅಲ್ಲಿ ಅನಂತಾಸನ ಲೋಕ ಅಲ್ಲಿದೆ ಅಂತ. ಅಂದ್ರೆ ಉತ್ತರ ದಿಕ್ಕು ಮತ್ತು ಪಶ್ಚಿಮ ದಿಕ್ಕು, ಈ ಎರಡೂ ದಿಕ್ಕಿನ ನಡುವೆ ಇರುವಂತಹ ದಿಕ್ಕಿದೆಯಲ್ಲ, ಆ ದಿಕ್ಕಿನಲ್ಲಿ ಅನಂತಾಸನ ಲೋಕ ಇದೆ ಅಂತ ಹೇಳ್ತಾರೆ. ಅದು ಬಹಳ ಸುಂದರವಾಗಿ ಹೇಳಿದ್ದಾರೆ ವಾದಿರಾಜರು. ಯಾಕೆಂದ್ರೆ ಸಂಸ್ಕೃತದ ಒಂದು ವೈಶಿಷ್ಟ್ಯ ಏನು ಅಂದ್ರೆ, ದಿಕ್ಕಿದೆ ಅಲ್ವಾ, ದಿಕ್ಕುಗಳ ಮಧ್ಯದಲ್ಲೊಂದು ದಿಕ್ಕಿರುತ್ತಲ್ವಾ, ಆ ದಿಕ್ಕನ್ನ ಸಾಮಾನ್ಯವಾಗಿ ಆ ಹೆಸರಿಂದಲೇ ಕರೆಯೋದಿಲ್ಲಂತೆ. ಆ ಹೆಸರಿಂದ ಹೇಳದೇನೆ ಅಕ್ಕಪಕ್ಕದಲ್ಲಿರುವಂತ ದಿಕ್ಕಿನ ಹೆಸರಿಂದಲೇ ಹೇಳೋದು ಕ್ರಮ. ಆದ್ರಿಂದಾಗಿ ಉತ್ತರ ದಿಕ್ಕು ಅಂತ ವೇದವ್ಯಾಸ ದೇವರು ಹೇಳಿದ್ದು ಸರಿ, ಈ ಕಡೆ ಪಶ್ಚಿಮ ಅಂತ ಮಧ್ವಾಚಾರ್ಯ ಹೇಳಿದ್ದು ಸರಿ. ಆದ್ರಿಂದ ವಾದಿರಾಜ ಸ್ವಾಮಿಗಳು ಇಬ್ಬರನ್ನೂ ಸಮನ್ವಯ ಮಾಡಿ ಹೇಳುತ್ತಾರೆ. ನಮಗೆ ಸಮಸ್ಯೆ ಆಗೋದೇನಂದ್ರೆ ಕನ್ನಡದಲ್ಲಿ ಹೇಳೋದಾಗ್ಲಿ ಈ ಸಮಸ್ಯೆ ನಮಗೆ. ಅದಕ್ಕೆ ಬೇರೆಯವರೆಲ್ಲ ಆಗಬೇಕಾದ್ರೆ ಏನಂತ ಹೇಳಿಬಿಡ್ತಾರೆ ಅಂದ್ರೆ, ಅವರು ಬೇರೆ ಕಡೆ ಹೇಳುವಾಗ ವೆಸ್ಟ್ ನಾರ್ತ್ ಅಂತ ಹೇಳ್ಬಿಡ್ತಾರೆ. ಇಂಗ್ಲಿಷಲ್ಲಿ ಸಮಸ್ಯೆ ಇಲ್ಲ, ವೆಸ್ಟ್ ನಾರ್ತ್ ಅಂತ ಹೇಳ್ಬಿಡೋದು. ಈ ರೀತಿ ಈಸ್ಟ್ ಅಂಡ್ ವೆಸ್ಟ್, ವೆಸ್ಟ್ ನಾರ್ತ್, ಈ ರೀತಿ ಆ ಶಬ್ದಗಳೇ ಅವರು ಎರಡನ್ನೂ ಸೇರಿಸಿ ಹೇಳಿಬಿಡ್ತಾರೆ. ಆ ರೀತಿ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಎರಡೂ ದಿಕ್ಕುಗಳ ಮಧ್ಯದಲ್ಲಿ ಅನಂತಾಸನ ಲೋಕ ಇದೆ ಅಂತ ಮಧ್ವಾಚಾರ್ಯರನ್ನು ಮತ್ತು ವೇದವ್ಯಾಸರನ್ನು ಇಬ್ಬರನ್ನ ಸಮನ್ವಯ ಮಾಡಿಕೊಂಡು ಹೇಳುತ್ತಾರೆ. ಇದು ವಾದಿರಾಜರ ವೈಶಿಷ್ಟ್ಯ ಅಂತ ಹೇಳ್ತಾರೆ. ಇದು ವೈಕುಂಠ ವರ್ಣನೆಯಲ್ಲಿರುವಂತಹ ವಿಚಾರ. ಹೀಗೆ ವಾದಿರಾಜರು ಕೊಟ್ಟಿರುವಂತ ಒಂದೊಂದು ಗ್ರಂಥಗಳು ಕೂಡ ಅತ್ಯದ್ಭುತ, ರೋಮಾಂಚನ ಆಗ್ತದೆ. ಅವರು ಹೇಳುವಂತಹ ವಿಷಯಗಳೆಲ್ಲವೂ ಕೂಡ ಪರಮಾದ್ಭುತವಾಗಿದೆ. ಅವರ ಯುಕ್ತಿ ಮಲ್ಲಿಕಾ ಅನ್ನುವ ಗ್ರಂಥವಂತೂ ಆ ಯುಕ್ತಿಗಳನ್ನು ಹೇಳಿದ್ದಾರೆ. ಒಂದೊಂದು ಯುಕ್ತಿ ಎಂಥ ಯುಕ್ತಿಗಳು. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮಯೇ ವಹಿ ಅಂತ ಆ ಮಧ್ವಾಚಾರ್ಯರ ಸಿದ್ಧಾಂತವೇ ಸಿದ್ಧಾಂತ ಅಂತ ಪ್ರತಿಪಾದನೆ ಮಾಡೋದು, ಎಲ್ಲ ಸಿದ್ಧಾಂತಗಳ ಖಂಡನೆ ಮಾಡೋದು ಎಷ್ಟು ಅದ್ಭುತವಾಗಿದೆ. ಬಹಳ ಸುಂದರವಾಗಿ ಹೇಳುತ್ತಾರೆ. ಚಿಕ್ಕ ಅಂಶಗಳೇ ಗೊತ್ತಾಗಲ್ಲ. ಅವರನ್ನು ಖಂಡನೆ ಮಾಡುವಾಗ ಸಾಂಖ್ಯರು ಅಂತಿದ್ದಾರೆ.
ಸಾಂಖ್ಯರಾಗುವಾಗ ಅವರೇನ್ ಹೇಳ್ತಾರೆ ಅಂದ್ರೆ ಪರಿಣಾಮವಾದಿಗಳು ಅಂತ. ಜಗತ್ತು ಹೇಗೆ ಸೃಷ್ಟಿಯಾಯಿತು ಅಂತ ಹೇಳುವಾಗ ಜಗತ್ತು ಸೃಷ್ಟಿಯಾದದ್ದು ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಯಿತು ಅಂತ ಹೇಳ್ತಾರೆ. ತನ್ನಷ್ಟಕ್ಕೆ ತಾನೇ. ಅದು ಹೇಗೆ ಅಂದ್ರೆ, ಈಗ ಹಾಲು ಕಾಯಿಸಿ ಅದಕ್ಕೆ ಹೆಪ್ಪು ಹಾಕ್ತೇವೆ. ಹೆಪ್ಪು ಹಾಕಿದ ಮೇಲೆ ಹಾಲಿನ ಒಳಗೆ ಹೋಗಿ ನೀವೇನಾದ್ರೂ ಮೊಸರು ಮಾಡ್ತೀರಾ? ಇಲ್ಲ, ತನ್ನಷ್ಟಕ್ಕೆ ತಾನೇ ಅದು ಮೊಸರಾಗ್ತದೆ. ಹಾಗೆ ಹೆಪ್ಪು ಹಾಕಿದ ನಂತರ ತನ್ನಷ್ಟಕ್ಕೆ ತಾನೇ ಹಾಗೆ ಮೊಸರಾಗ್ತದೋ ಹಾಗೆ ಜಗತ್ತು ಕೂಡ ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಆಯಿತು ಅಂತ ಹೇಳುತ್ತಾರೆ. ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಆಯಿತು ಅಂತ ಈ ರೀತಿ ಹೇಳಿದಾಗ ಚಿಕ್ಕ ಅಂಶ ನಿಮಗೆ ಕಾಮನ್ ಸೆನ್ಸೇ ಇಲ್ಲ ಅಂತ ಹೇಳ್ತಾರೆ ವಾದರಾಜರು. ಯುಕ್ತಿ ಹೇಳೋದು ಕಾಮನ್ ಸೆನ್ಸೇ ಇಲ್ಲ. ಅಲ್ಲ, ಹಾಲು ಹೆಪ್ಪಾಯಿತು ಅದನ್ನು ಮೊಸರಾಯಿತು ಅಂತ ಹೇಳ್ತಿದ್ದೀರಿ, ತನ್ನಷ್ಟಕ್ಕೆ ತಾನೇ ಆಯಿತು ಅಂತಿರಲ್ಲ, ಅದು ಹೇಗೆ ಸಾಧ್ಯ? ಹೆಪ್ಪಾಗ್ಲಿಕ್ಕೆ ಒಬ್ಬ ಪುರುಷ ಬೇಕಲ್ಲ ಅಂತ ಹೇಳ್ತಾರೆ. ಹೆಪ್ಪಾಕೋ ಒಬ್ಬ ವ್ಯಕ್ತಿ ಬೇಕಲ್ಲ, ಹೆಪ್ಪಾಕುವವನೇ ಇಲ್ಲ ಅಂತ ಆದ್ರೆ ಹಾಗದು ತನ್ನಷ್ಟಕ್ಕೆ ತಾನೇ ಆಗ್ಲಿಕ್ಕೆ ಸಾಧ್ಯ? ಆಗೋದೇ ಇಲ್ಲ, ಒಡೆದು ಹೋಗ್ತದೆ ಅಷ್ಟೇ, ಹಾಲು ಮೊಸರಾಗೋದಿಲ್ಲ. ಹಾಗೆ ಇಲ್ಲೂ ಕೂಡ ಸತ್ಯ ಜಗತ್ತಿದು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಜಗದೊಳಗೆ, ಇದು ವಾದಿರಾಜರ ಸಿದ್ಧಾಂತ. ಆದ್ರೆ ಅವರು ಹೇಳ್ತಾರೆ ತಪ್ಪಿದು ಶ್ರೀಹರಿ ಜಗತ್ಕರ್ತನೂ ಅಲ್ಲ, ಅವನಿಗೆ ಜಗತ್ಕರ್ತೃತ್ವವೂ ಸಲ್ಲ. ಅದಕ್ಕೆ ವಾದಿರಾಜರು ಹೇಳಿದ್ರು, ಅವರೇ ಹೇಳೋದು ಇನ್ನೊಂದು, ಬೆಪ್ಪಿಟ್ಟ ಹಾಲು ಮೊಸರಾಗುವಂದದಿ ಜಗತ್ತು ತನ್ನಿಂತಾನೇ ಸೃಷ್ಟವಾಗುವುದು. ವಾದಿರಾಜರು ಹೇಳ್ತಾರೆ, ಸುಮ್ಮನೆ ಹಾಗೆಲ್ಲ ಗಳಹಲು ಬೇಡ, ಪೆಪ್ಪಿಡುವ ಪುರುಷನೊಬ್ಬನು ಬೇಕಲ್ಲ. ಒಬ್ಬ ಪುರುಷ ಇಲ್ಲದೇನೆ ಅದು ಹೇಗಾಗ್ಲಿಕ್ಕೆ ಸಾಧ್ಯ? ಹಾಗೆ ಆ ಪುರುಷನೇ ಯಾರು ಅಂದ್ರೆ ಜಗತ್ತಿಗೆ ನಿಯಾಮಕನಾಗಿರುವ ಭಗವಂತ ಅಂತ ಆ ಮಧ್ವ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವ ಬಗೆಗಳು ಅತ್ಯದ್ಭುತ ರೋಮಾಂಚನವಾಗಿರುತ್ತೆ. ಹೀಗೆ ವಾದಿರಾಜರ ಗ್ರಂಥಗಳನ್ನು ನೋಡಿದರೆ ಸಾಕು, ಅವರ ಮಹಿಮೆ ಅತ್ಯದ್ಭುತವಾದದ್ದು ಅಂತ ಹೇಳ್ತಾ, ಅವರ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಈ ಆರಾಧನಾ ಮಹೋತ್ಸವದಲ್ಲಿ ಆಗಲಿ ಅಂತ ಪ್ರಾರ್ಥನೆಯನ್ನ ಮಾಡುತ್ತಾ ನನ್ನ ಎರಡು ಮಾತನ್ನ ಶ್ರೀಕೃಷ್ಣ ಅರ್ಪಣ.